ಪತಂಗ ಬಿರ್ದು ಲಂಘನೀಯ ಸಾಮರ್ಥ್ಯ ಇನಿತಾಂಗಿಗಿದು ಬಳಿಕ ಮಂಗಲಾತ್ಮಕ ಹತಿಸಿ ವಿಧಿಯಂ ತುಂಗ ಸ್ಥಾನೋಪೇತನಾಗಿರೆ ದಂಗುಗೊಂಡಳು ಅಜ್ಜಮ್ಮನದುಳವು ಕೌತುಕ್ಯಂದೆನುತ. ನೋಡ್ರಿ, ಅಜ್ಜಮ್ಮ ತಾಯಿ ಯಾವ ರೀತಿಯಾಗಿ ಗಾಬರಿಗೊಳ್ಳುತ್ತಾಳೆ. ಯಾಕಂದ್ರೆ ಬಹಳಷ್ಟು ಪರಾಕ್ರಮವುಳ್ಳಂಥ ರಾಕ್ಷಸ ಅನ್ನುವಂಥದ್ದು ನನ್ನ ಸೊಸೆಯಾದಂಥ ಮಾಳವ್ಯೆಯ ಜೀವನವನ್ನೇ ಹತನ ಮಾಡುವಂಥ ರೀತಿಯಲ್ಲಿದ್ದಾಗ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂದಂಗ ಯಾವ ರೀತಿಯಾಗಿ ನಿನ್ನ ಮೇಲೆ ನಾನು ಇಟ್ಟಂಥ ನಂಬಿಕೆಯಿಂದ ಎಲ್ಲಿಂದ ಎಲ್ಲಿಯವರೆಗೆ ಪಾದೋದಕದ ಜರಿಯನ್ನು ಹರಿಸಿದೆ ಮಹಾತ್ಮ ಅಂಥೇಳಿ ದಂಗುಗೊಳ್ಳುತ್ತಾಳ. ತುಂಗಜೀಪೋ ಜ್ವಲ ಕಾಣುತ್ತೆ ಪಂಗುತಾಗೆ ಪತಂಗ ಬಿರ್ದು. ಹ್ಯಾಂಗ ಹೋಯ್ತು ದೆವ್ವ ಅಂದ್ರೆ ಅಜ್ಜಮ್ಮ ತಾಯಿ ಅಂತಾಳ ಸದ್ಗುರುನಾಥನನ್ನು ಮನದಲ್ಲಿ ಸ್ಮರಣೆ ಮಾಡಿ. ದೀಪ ಇರ್ತದ, ಆ ದೀಪಕ್ಕೆ ಬಂದು ಪತಂಗ ಚಂದ ಕಾಣುತ್ತದ, ಕೆಂಪಗೆ ಕಾಣುತ್ತದ, ಏನೋ ಒಂದು ತಿನ್ನುವಂಥ ಪದಾರ್ಥದಂತ ತಿಳ್ಕೊಂಡು ಹಚ್ಚಿದ ದೀಪಕ್ಕೆ ಬಂದು ತನ್ನ ಮಾರಿ ಸುಟ್ಕೊಂಡು ಹ್ಯಾಂಗ ಬಿದ್ದು ಸತ್ತು ಹೋಗುತ್ತದಲ್ಲ, ಏನೋ ಈಕಿನ ಮೈಯಾಗ ಸೇರಿಕೊಂಡ್ರೆ ಇದೆಲ್ಲವೂ ಗಿರಿ ನಂದೇ ಆಗ್ತದಂಥೇಳಿ ಆ ರಾಕ್ಷಸ ಭೂತ ದೆವ್ವ ಅದಲ್ಲ ಮಾಳವ್ಯ ಅನ್ನುವಂಥ ಸೊಸಿ ಮೈಯಾಗ ಸೇರಿ ದೀಪಕ್ಕೆ ಬಂದ ಪತಂಗ ಹ್ಯಾಂಗ ಬಿದ್ದು ಸತ್ತು ಹೋಯ್ತಲ್ಲ, ನಿನ್ನ ಪಾದೋದಕದ ಸ್ಪರ್ಶದಿಂದ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದ ಮ್ಯಾಲ ನನ್ನ ಸೊಸೆಯ ದೇಹದಲ್ಲಿರುವಂಥ ಎಲ್ಲ ದೆವ್ವಗಳು ಓಡಿ ಹೋದವು ಅಂಥೇಳಿ ತನಗೆ ತಾನು ಸಮಾಧಾನ ಮಾಡ್ಕೋತಾಳ. ದೀಪೋ ಜ್ವಲವ ಕಾಣುತ್ತೆ ಪಂಗುತಾಗೆ ಪತಂಗ ಬಿರ್ದು. ದೀಪಕ್ಕೆ ಬಂದು ಏನೋ ಒಂದು ತಿನ್ನು ಪದಾರ್ಥ ತಿಳ್ಕೊ, ಕೆಂಪ ಕಾಣ್ತದೆ ದೀಪ, ಆ ದೀಪಕ್ಕೆ ಬಂದು ತನ್ನ ಮೈ ತಿನ್ನಾಕ ಬಂದಂಗೆ ಮಾಡಿ ತನ್ನ ಮೈ ತಾನೇ ಹ್ಯಾಂಗ ಸುಟ್ಟುಕೊಂಡು ಪತಂಗ ಸಾಯ್ತದಲ್ಲ, ಹಾಂಗೆ ನಿನ್ನ ಜಂಗಮನ ಪಾದೋದಕವನ್ನು ಸ್ಪರ್ಶನೆ ಮಾಡಿದಾಗ ದೆವ್ವ ಅನ್ನುವಂಥದ್ದು ಬಿಟ್ಟು ಹೋಯ್ತು ಪರಮಾತ್ಮ. ನಿನ್ನ ಲೀಲೆಯನ್ನು ನಾನು ನೋಡಿ ದಂಗುಗೊಂಡಳು ಅಜ್ಜಮ್ಮ ಮನದೊಳು. ದಂಗುಗೊಳ್ಳುತ್ತಾಳೆ, ಗಾಬರಿ ಆಗುತ್ತಾಳೆ. ಯಾಕ ಅವನ ಮಹಿಮೆಯನ್ನು ತಿಳಿಯಲ್ಲ, ಅಸಾಧ್ಯ ಅದ. ಯಾವ ರೂಪದೊಳಗದಾನ ಗೊತ್ತಿಲ್ಲ. ನಾವು ಎಷ್ಟು ಲೈಟ್ ಬಲ್ಬ್ ಹಾಕಿದರೂ ಕೂಡ ಒಬ್ಬ ಸೂರ್ಯ ಬಂದಾಗ ಎಷ್ಟು ಬೆಳಕು ಬೀಳ್ತದೆ, ಹಂಗೆ ಆಗ್ತದೇನ್ರಿ? ಆಗೋದಿಲ್ಲ. ಎಷ್ಟೋ ಗ್ಯಾಸ್ ಹಚ್ಚು, ದೀಪ ಹಚ್ಚು, ಏನೆಲ್ಲವನ್ನ ಲೈಟ್ ಜಗ 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 ಅಂತ ಹಚ್ಚಿದ್ರು ಕೂಡ ಒಬ್ಬ ಸೂರ್ಯ ಅನ್ನುವಂಥವು ಬಂದ ಅಂದರೆ ಈ ಜಗತ್ತಿನ ಕತ್ತಲೆ ಅನ್ನುವಂಥದ್ದನ್ನು ಎಲ್ಲವನ್ನು ಅಳಿಸಿ ಬೆಳಕದ ಪ್ರಕಾಶದ ಜ್ಯೋತಿಯನ್ನು ಇಡ್ತಾನಲ್ಲ ಸೂರ್ಯ, ನಂಗೆ ಆಗುತ್ತದೆ ಏನು? ಆಗೋದಿಲ್ಲ. ಎಷ್ಟು ಕೆಲಸ ನೋಡಿ ಪರಮಾತ್ಮಂದ ಎಂಥ ಸೃಷ್ಟಿ ಅದ. ಕಾಲಕ್ಕೆ ತಕ್ಕಂಗೆ ಮಳೆ ಕೊಡ್ತಾನ, ಬೆಳೆ ಕೊಡ್ತಾನ, ಬೆಳೆಗೆ ತಕ್ಕ ಬೆಲೆ ಕೊಡ್ತಾನ, ಸೂರ್ಯನನ್ನು ಕಳಿಸ್ತಾನ. ಒಂದಿನ ಸ್ಟ್ರೈಕ್ ಮಾಡೋದು ಅಂತ ಇಟ್ಕೋರಿ, ಸೂರ್ಯ ನಾ ಹೋಗೋದಿಲ್ಲ ನಾಳೆಗೆ, ಹೆಂಗಾಗುತ್ತದ್ರಿ ಬಾಳೆ? ಸೂರ್ಯನೇ ಬರಲಿಲ್ಲ ಅಂದ್ರೆ ಜಗತ್ತಿನ ಚಲನವಲನ ಹ್ಯಾಂಗೆ ನಡೀತದ? ನಡೆಯುವುದಿಲ್ಲ. ಸೂರ್ಯ ಬರಲೇಬೇಕು. 12 ತಾಸು ಕಳೆದ ಮೇಲೆ ಸೂರ್ಯ ಬರಬೇಕು. 12 ತಾಸು ಕಳೆದ ಮೇಲೆ ಹೋಗಿ ಮತ್ತೆ ಕತ್ತಲಾಗಬೇಕು. ಯಾಕಂತಂದರೆ ಈ ಭೂಮಿಯ ಮೇಲೆ ಜೀವಿಸುವ ಪ್ರತಿಯೊಂದು ಜೀವಿಗಳಿಗೂ ಕೂಡ ತನ್ನದೇ ಆದಂಥ ಕೆಲಸ ಕಾಯಕವನ್ನು ಕೊಟ್ಟಾನ ಪರಮಾತ್ಮ. ಆ ಕಾಯಕವನ್ನು ತಾವು ಚಾಚು ತಪ್ಪದೆ ನಿರ್ವಹಿಸಿಕೊಂಡು ಮಾಡಿಕೊಂಡು ಹೊಂಟಾರ. ಈ ಮನುಷ್ಯ ಒಬ್ಬನೇ ನಿನ್ನ ಕೆಲಸ ಏನು ಕೊಟ್ಟಿನಪ್ಪ ಅದನ್ನು ಮಾಡಂತ ಕಳಿಸ್ಯಾನಲ್ಲ, ಮತ್ತೊಂದು ಮಾಡೋವನು ಇವನೇ, ಹೈರಾಣ ಆಗೋವನು ಇವನೇ ಅದಾನ. ಮನುಷ್ಯನೇ ನಿನಗೇನು ಹೇಳಿ ಕಳಿಸಿನ ಅದನ್ನು ಮಾಡು, ಅದನ್ನು ಬಿಟ್ಟು ಮತ್ತೊಂದು ನೀ ಮಾಡಕ್ಕೆ ಹೋದೆ ಅಂದ್ರೆ ನಿನ್ನ ನಾಶ ನಿನ್ನ ಕೈಯಾಗದಂತೇಳಿ ಸದ್ಗುರುನಾಥ ಮೊದಲೇ ತಾಯಿಯ ಗರ್ಭದಾಗಿದ್ದಾಗೆ ಹೇಳಿ ಕಳಿಸ್ಯಾನ. ನಾವು ಆಣಿ ಮಾಡಿ ವಚನ ಕೊಟ್ಟೇ ಬಂದೀವಿ, ಆದ್ರೆ ವಚನ ಭ್ರಷ್ಟರಾಗೀವಿ. ನಾ ಹೇಳಿರ್ಬೇಕು ಮೊನ್ನೆ, ತಾಯಿಯ ಗರ್ಭದೋಳು ತಾನಿರ್ದ 7 ಏಳದಲ್ಲಿ ಹೇಯದತಿಬಾಧೆಗೆ ಮನಂನಂದು ಪೇಸುತಿಹ ಪೇಯವನ್ನು ಬಿಟ್ಟೇತಕ್ಕಿಂತು ಪರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗಾಗಿ ಗುರು ಶಂಭು ಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರುವೆ ಅಂತೇಳಿ ಪ್ರಮಾಣ ಮಾಡಿ ಬಂದೀವಿ. ನಾನು ನೀವು ಈ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳು ಆಣಿ ಮಾಡಿ ಬಂದೀವಿ. ಬಂದು ಗದ್ದಲಕ್ಕೆ ಬಿದ್ದೀವಿ, ಮರ್ತೀವಿ. ಪರಮಾತ್ಮ ಕೇಳಿದ ಖುಷಿಗೆ, ಯಾಕಪ್ಪ ತಾಯಿ ಹೊಟ್ಟೆಗೆ ಆರಾಮದಿದಿ, ಬೆಚ್ಚಗದಿದಿ, ಹೊರಗೆ ಹೋಗಿ ಏನು ಮಾಡ್ತಿ ಅಂದ. ಯಪ್ಪ ಎಲ್ಲಿ ಆರಾಮದಿನೋ ಶಿವ,
ರಕ್ತ ಮಾಂಸ ಕಂಡದೊಳಗೆ ಬಿದ್ದು ಒದ್ದಾಡಕತ್ತೀನಿ, ಬಾಯಿಗೆ ರುಚಿ ಬರೋದಂಥೇಳಿ ತಾಯಿ ಉಂಡಂಥ ಖಾರ ಉಪ್ಪು ಹುಳಿ ಎಲ್ಲ ಹೊಡೆದ್ಲಂದ್ರೆ ನನ್ನ ಮೇಲೆ ಬಿದ್ದು ಭಯಂಕರ ತ್ರಾಸಿನಾಗದೀನಿ, ಉರ್ಯಾಕತ್ತದ ಬಗ ನನ್ನ ಹೊರಗೆ ಹಾಕುವಂಥದ್ದು ತಾಯಿ ಹೊಟ್ಟೆನ ಕೂಸ. ಆವಾಗ ದೇವರಂದ, ಕಳಿಸ್ತೀನಪ್ಪ, ನೀ ಏನು ಮಾಡ್ತಿ? ನಾ ಏನಿಲ್ಲಪ್ಪ, ನಿನ್ನ ಋಣದಾಗ ಹೊರಗೆ ಹೋಗಿರ್ತೀನಿ ಅಂದ ಮ್ಯಾಗ ನಿನ್ನ ಹೆಂಗೆ ಬಿಡ್ತೀನಿ ಅಂತಾನ. ಅಂದೀವಿ ನಾವೆಲ್ಲ, ನಿನ್ನ ಋಣದಾಗ ನಾ ಹೊರಗೆ ಹೋಗೀನಿ, ನಿನ್ನ ಬಿಡೇ ಭಾಳದ, ನಿನ್ನ ನಾಮ ಬಿಟ್ಟು ಏನೊಂದು ಮಾಡೋಲ್ಲ ಅಂದು ಬಂದೀವಿ. ಮಾಡಾಕತ್ತೀವ್ರೆ ಇಲ್ಲ, ಈ 1 ತಿಂಗಳೇ ಆಗಲ್ಲ ನಮಗೆ. ನಿಮ್ಮೂರಾಗಲ್ರಿ, ಆ ಕಡೆ ನಮ್ಮ ಕಡೆ ದಿನಾಲು ಪುರಾಣಕ್ಕೆ ಬರ್ತೀರಿ. 1 ದಿನಾನೂ ಕೂಡ ನಮಗೆ ಆಗಲ್ಲಂದಾಗ ಅವನು ಋಣದಾಗ ನಾವು ಅದೀವಲ್ಲ. ಉದಕ್ಕೆ 70-80 ವಯಸ್ಸಾಗಿತ್ತು. ಒಂದು ಗಿಡ ಹಚ್ಚಿದ್ದ, ಮಾವಿನ ಗಿಡ ಹಚ್ಚಾಕತ್ತಿದ್ದ ರೋಡ್ ದಂಡಿಗೆ. ಆ ದೇಶದ ರಾಜ ಹೊಂಟಿದ್ದ. ರಾಜರ ತಲೆಯಾಗ ಏನಿರ್ತಂದ್ರೆ ಬರೀ ಆಸ್ತಿ ಮಾಡೋದು, ದರ್ಬಾರು ಮಾಡೋದು, ಮಕ್ಕಳಿಗೆ ಏನು ರಾಜ ದರ್ಬಾರು ಕೊಡೋದು, ನಾ ಹೋದ್ನಿ ಅಂದ್ರೆ ಮಗನ ಮಾತ್ರ ರಾಜನ ಮಾಡೋದು, ಇದೇ ತಲೆಯಾಗಿರ್ತವ್ರು. ಯುದ್ಧ ಮಾಡೋದು, ವಶಪಡಿಸಿಕೊಳ್ಳೋದು, ಇದೆಲ್ಲ ಇರ್ತದ. ಒಂದು ದಿನ ಹೊಂಟಿದ್ದ ಹಿರಿಯ ಜೀವ, 80 ವರ್ಷದ ಮನುಷ್ಯ ಗಿಡ ಹಚ್ಚಾಕತ್ತಿದ್ದ. ಇವನ ತಲೆಯಾಗ ಏನು ಪ್ರಶ್ನೆ ಬತ್ತು ರಾಜನ ತಲೆಯಾಗಂದ್ರೆ, ನೋಡಿದ ಗಾಬರಿಯಾಗಿ ನಗಾಕತ್ತ. ಇವ ಯಜಮಾನ ಇದ್ನಲ್ಲ, 80 ವರ್ಷ ಆಗಿದ್ದು, ರೋಡ್ ದಂಡಿ ಗಿಡ ಹಚ್ಚಾಕತ್ತಿದ್ದ ಮಾವಿನ ಗಿಡ. ಸುಮ್ಮನೆ ನಗ್ತಾರ ಬಿಡೋರು ರಾಜರದಾರ, ಅವರು ಗೊಡವಿ ನನಗೆ ಹಾಕತ್ತ. ತನ್ನ ಪಾಡಿಗೆ ಹಚ್ಚಾಕತ್ತಿದ್ದ ವಯಸ್ಸಾದ ಮನುಷ್ಯ ಮುದುಕ ಮುತ್ತೆ ಹಚ್ಚಾವತ್ನ್ಯಾಗ ಕೇಳಬೇಕಂತ ರಾಜ ಒಂದು ಸನೇಕ್ರಿ. ಹೇ ಅಜ್ಜ, ಹೇ ಯಜಮಾನ, ನಿನಗೆ ವಯಸ್ಸೆಷ್ಟು? ಒಂದು 80 ಆಗಿರಬಹುದು ರೀ ಎಂದವ. 80 ಆಗಿರ್ಬೋದು. ನನ್ನ ಮತ್ತೆ ನಗಾಕತ್ತ ರಾಜ. ನಗ್ತಾರ ಬಿಡು, ಯಾಕೋಕೆ ನಗ್ತಾರ ಅಂದ್ರೆ ನನಗೆ ವಯಸ್ಸಿನ ದಿನ ರಾಜ ಇದೀನಿ, ಇವಾಗ ವಯಸ್ಸು ಹೋಗ್ಯದ ನೋಡು ಅಂತ ಹಿಂಗೆ ನಗ್ತಾನೋ. ಹೆಂಗೆ ನಗ್ತಾನೆ, ನಗಲಾಕ್ಬಿಡು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ತನ್ನ ಕೆಲಸ ಮತ್ತೆ ಹಡ್ಡಾಕತ್ತ. ಹಡ್ಡ ಕೇಸಿಂದ ಏನದ ಮಾವಿನಾಗೆ ಅದ್ರಾಗ ಇಟ್ಟೆಲ್ಲ ನೀರಿಗೀರು ಹಾಕಕತ್ತ. ಅಲ್ಲ, ನೀ ಮಾವಿನ ಗಿಡ ಹಚ್ಚಾಕತ್ತಿಯಲ್ಲ, 80 ವಯಸ್ಸಾಗ್ಯಾವ, ಪರಮಾತ್ಮ 100 ವರ್ಷ ಬರೆದು ಕಳಿಸ್ಯಾನಂದ್ರು, ಇನ್ನು 20 ವರ್ಷ ನೀ ಬದುಕ್ತಿ. ಈ ಮಾವಿನ ಗಿಡದಾಗ ಮಾನಕಾಯಿ ಹಾಲಾಕ ಎಷ್ಟು ದಿನ ಹೊಕ್ಕಾವ ಅಂದ. ಒಂದು 20-30 ವರ್ಷ ಆಗಬಹುದು ಅಂತ ಆ ಮುದುಕಂದ ರಾಜನಿಗೆ. ರಾಜರು ಬರೀ ಲೆಕ್ಕ ಹಾಕೋದು, ಲಾಭಿನ ಲೆಕ್ಕ. 20 ವರ್ಷ ನೀ ಬದುಕ್ತಿ, ಇನ್ನು 20 ವರ್ಷ ಆಯ್ತಂದ್ರೆ ನಿನಗೆ 100 ವರ್ಷ ನಡು ಜಡ್ಡು ಗಿಡ್ಡ ಆಯ್ತಂದ್ರೆ ಮತ್ತೆ 5-10 ವರ್ಷನಾಗೆ ಹೋಗಿದಿ. 20 ವರ್ಷ ಹಿಡಿ. 20 ವರ್ಷ ಆದ ಅಂದ್ರೆ 100 ವರ್ಷ ನಿನಗಾಯ್ತು, ನೀ ಹೋಗಿರ್ತಿದಿ. 30 ವರ್ಷಕ್ಕೆ ಮಾವಿನ ಗಿಡದಾಗ ಕಾಯಕ್ಕವ, ನಿನಗೇನು ಬಂತು ಅಂದವ ರಾಜ. ಮುದುಕೊಂದು ಉತ್ತಮ ಮಾತು ಹೇಳ್ದ ರಾಜಾಗ. ನೋಡ್ರಿ ರಾಜರ, ನಾವು ನಿಮ್ಗತ್ತೆ ರಾಜರಲ್ಲ, ನಾವು ಸಾಮಾನ್ಯ ಮನುಷ್ಯರದೀವಿ, ನಮಗೆ ಅಜ್ಞಾನಿಗಳಂತಾರ, ನಿಮ್ಮಟ್ಟು ತಿಳಿದಿಲ್ಲ. ನನಗೆ ತಿಳಿದಿದ್ದು ಒಂದೇ ಅದ, ನಾನು ನನಗಾಗಿ ಗಿಡವನ್ನು ಹಚ್ಚಾಕತ್ತಿಲ್ಲ, ಹಚ್ಚೋದು ನನ್ನ ಧರ್ಮದ. ಮುಂದೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗಲಿಲ್ಲ ಅಂದರು ಊರನ ಜನ 4 ಹಣ್ಣು ಹರ್ಕೊಂಡು ತಿಂದು ಇಂಥ ಅಜ್ಜ ಹತ್ತಿದ್ನಪ್ಪ ಅಂತೇಳಲ್ಲ, ಪರೋಪಕಾರಕ್ಕೆ ನಾ ಗಿಡ ಹಚ್ಚಾಕತ್ತೀನಿ, ನನಗಾಗಿ ಅಲ್ಲ ಅಂದ. ರಾಜನಿಗೆ ಮುಖ ಸಾಣದಾಯ್ತು. ಎಷ್ಟೊಂದು ವಜ್ರ ವೈಡೂರ್ಯದ ಸಿಂಹಾಸನ ಅದ, ರಾಜನ ಆಳ್ವಿಕೆ ಮಾಡ್ತೀನಿ, ನನಗೆ ಇಂಥ ಪ್ರಜೆಗಳ ಸೇವಾ ಮಾಡಾಕ ಗದ್ದಿಗೆ ಏರಿನಿ, ಆದರೆ ನನಗಿಂಥ ವಿಚಾರ ಬರಲಿಲ್ಲಲ್ಲ. ಬರೀ ಆಡಂಬರವನ್ನೇ ನಾನು ಮಾಡ್ಕೋತ ಹೊಂಟೆ. ಹೇ ಅಜ್ಜ, ಈ ಕಡೆ ಮ್ಯಾಲ್ವಾ ಅಂಥೇಳಿ ನಿಂತ್ಕೊಂಡ. ನೀ ಯಜಮಾನ ಅದಿ, 80 ವಯಸ್ಸಿಗೆ ನನ್ನ ತಂದೆ ಸರಿ ಸಮಾನ ಅದಿ, ನೀ ಕಾಲು ಜೋಡಿಸು, ನಮಸ್ಕಾರ ಮಾಡ್ತೀನಿ ಅಂತ ದೇಶದ ರಾಜ ಕಾಲು ಹಿಡ್ಕೊಂಡು ಶರಣಾದ್ನಂತ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿಗಾವೋ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ಇದಂ ಶರೀರಂ ಅಂತಾರೆ. ಎದಕ್ಕೆ ಬಂದದ ಈ ಶರೀರ ಅಂತಂದ್ರೆ ಪರೋಪಕಾರಕ್ಕೆ ಬಂದದ. ಆಕಳು ಹಿಂಡುತ್ತದ ತನಗಾಗಿ ಅಲ್ಲ, ಪರರಿಗಾಗಿ. ಮರದಾಗ ಗಿಡ ಹಣ್ಣು ಕೊಡ್ತದ, ಗಿಡ ನೆರಳು ಕೊಡ್ತದ ಅಂದ್ರೆ ತನ್ನ ಮೈ ಸುಟ್ಟುಕೊಂಡು, ಬಿಸಿಲಾಗ ತನ್ನ ಮೈ ಸುಟ್ಟುಕೊಂಡು ಪರರಿಗೆ ನೆರಳೇ ಕೊಡ್ತದ, ಹಣ್ಣೇ ಕೊಡ್ತದ. ಮಾವಿನ ಗಿಡ ಕಲ್ಲು ಹೋಗೋದ್ರ ಪ್ರತಿಯಾಗಿ ಅದು ಶೇಡು ತೀರಿಸಿಕೊಳ್ಳಲ್ಲ, ಪ್ರತಿಯಾಗಿ ರುಚಿಯಾದ ಹಣ್ಣೇ ಕೊಡುತ್ತದ. ಪರರಿಗಾಗಿ ಅಲ್ಲ, ಇನ್ನೊಬ್ಬರಿಗಾಗಿ ಕೊಡುತ್ತದೆ, ತನಗಾಗಿ ಅಲ್ಲ. ನದಿ ಹರಿತದ ಪಶು ಪಕ್ಷಿಗಳಿಗಾಗಿ, ಮನುಷ್ಯರಿಗೆ ಕುಡಿಲಾಕ ಬಳಕೆಗೆ ಹರಿತದ ಹೊರತಾಗಿ ತಮಗೆ. ಮನುಷ್ಯನೇ ಆಕಳ ನೋಡಿ ಕಲಿ, ಮಾವಿನ ಮರ ಬೇವಿನ ಮರವನ್ನು ನೋಡಿ ಕಲಿ. ಅದು ಹಣ್ಣು ಕೊಡ್ತದ, ನೆರಳು ಕೊಡ್ತದ,
ಹರಿಯುವಂಥ ನದಿ ನೀರನ್ನು ನೋಡಿ ಕಲಿಯಪ್ಪ. ನೀ ಕಲಿದು ಬಾಳದ ನಿನಗಾಗಿ ನೀ ಬದುಕುದಿ ಅಂದ್ರೆ ನೀನು ಉತ್ತತ್ತಿ ಬಾಳೆಹಣ್ಣಿನಂಗೆ ಆಗತ್ತಿದಿ. ಮತ್ತೊಬ್ಬರಿಗೆ ಆಗ ನೀ ಬದುಕದೆ ಅಂದ್ರೆ ನೀನೇನಾಗುತ್ತೀಯ, ಮಹಾದೇವನಾಗುತ್ತಿ, ಅಜ್ಜಮ್ಮ ತಾಯಿ ಹಂಗೆ ಆಗತ್ತಿದಿ ಅಂಥೇಳಿ ಮಹಾನುಭಾವರು ಈ ನದಿಗಳನ್ನು, ಮರಗಳನ್ನು, ಆಕಳನ್ನು ನೋಡಿ ನಮ್ಮನ್ನು ಕುರಿತು ಹೇಳುತ್ತಾರೆ. ಮನುಷ್ಯನೇ ತಿಳ್ಕೋ ಉಳ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಮ್ಮ ತಾಯಿ ಅಂತಾಳ ದಂಗುಗೊಳ್ತಾಳ. ಕಾರಣ ಏನಂದ್ರೆ ನಿನ್ನ ಲೀಲೆ ತಿಳಿದ ನೋಡ್ಯಪ್ಪ ನಾ ದಂಗಾಗಿ ಹೋಗಿನಿ ಪರಮಾತ್ಮ ಅಂಥೇಳಿ ಮತ್ತೆ ರೇವಣಸಿದ್ದ ನೆನೆಸ್ತಾ ಹೇಳ್ತಾಳು. ಹರಸುತ್ತಿರೆ ಮುದಿ ಮಲ್ಲಿಕಾರ್ಜುನ ಸ್ಮರಿಸುತ್ತಿರೆ ಗಣಸೇನೆ ಗುರುಕುಲ ರರಸುತ್ತಿರೆ ಅರಸುತ್ತಿರೆ ಯಕ್ಷಾದಿ ಭೀಕರರಲ್ಲಿ ಮನದೊಳಗೆ ಇರಲು ಮಣಲೊಳು ಬಿರ್ದ ಮಾಳಿಗೆ ಪರಮ ಜ್ಞಾನವ ಬಂದುದಲ್ಲಿಗೆ ದಾಗಲೇ ಕೊರಗಿ ನಾಣುತ ಮರಗಿ ಯಜ್ಞಕ್ಕೆ ಜರಿದು ಸ್ತುತಿಸುವಳು. ಹೇ ಪರಮಾತ್ಮ ರೇವಣಸಿದ್ದ, ದೊಡ್ಡ ದೊಡ್ಡ ಯಜ್ಞ ಚಂಡಿಕಾ ಹೋಮ ಅಂತ ಕರೀತಾರೆ. ಈ ದೆವ್ವ ಪಿಸಾಚಿ ಭೂತ ಓಡ್ಸಕ್ಕೆ ಎಂಥ ಯಜ್ಞ ಮಾಡ್ತಾರಂದ್ರೆ ಚಂಡಿಕಾ ಹೋಮ ಅಂತ ಮಾಡ್ತಾರೆ. ಈಗಲೂ ಕೂಡ ಮಾಡ್ತಾರೆ. ನಾವೆಲ್ಲ ಮಾಡ್ತಿರ್ತಾರೆ, ಹೋಗಿರ್ತೀವಿ ಪೂಜೆ ಮಾಡಕ್ಕೆ. ನಾವು ಕೂಡ ಮೈಸೂರವ್ರ ಕಡೆ ಬರ್ತಾರೆ. ಭಾಳ ಪದ್ಧತಿಯಿಂದ ಮಾಡಿಸ್ಬೇಕಾಗಿತ್ತಂದ್ರೆ ಮೈಸೂರು ಕಡೆಯವ್ರನ್ನ ಕರೆಸ್ಬೇಕು. ಚಂಡಿಕಾ ಯಾಗ ಅಂತ ಮಾಡ್ತಾರೆ. ರುದ್ರ ಯಾಗ, ಚಂಡಿಕಾ ಯಾಗ, ರಣಚಂಡಿ ಯಾಗ, ಹೀಗೆಲ್ಲ ಹಲವಾರು ಯಾಗಗಳು ಬರ್ತಾವೆ. ಯಜ್ಞವನ್ನು ಮಾಡಿದರೂ ಕೂಡ ಭೂತ ಪಿಶಾಚಿಗಳು ಹೆದರಿ ಓಡಿ ಹೋಗುವುದಿಲ್ಲ. ಯಾವ ನೇಮರೆ ತಪ್ಪಿ ಹೋಗಿರ್ತಾವ ಪೂಜೆ ಮಾಡಾಗ. ಆದರೆ ನಿನ್ನದೆಂಥ ಯಜ್ಞಪ್ಪ ಅಂತಳ ಅಜ್ಜಮ್ಮ ತಾಯಿ. ನಿಂದೆಂಥ ಯಜ್ಞಪ್ಪ ತಂದೆ, ನಿನಗೇನು ಕೊಡಲಿಲ್ಲ, ತಗೊಳ್ಳಿಲ್ಲ, ಯಾವ ದ್ರವ್ಯವನ್ನು ಕೊಡಲಿಲ್ಲ. ಯಜ್ಞ ಮಾಡೋಕೆ ಸುಮ್ಮಲ್ಲ, 1 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಆಗ್ತದೆ ಒಂದು ಚಂಡಿಕಾ ಹೋಮ ಮಾಡಕ್ಕೆ. 25 ಜನ ಶಾಸ್ತ್ರಿಗಳು ಬರ್ತಾರೆ. ಮಂತ್ರ ಹೆಂಗಂದ್ರೆ ಮಂತ್ರದ ಮೇಲೆ ಮಂತ್ರ ಪಠಣ ಏಕ ಉಚ್ಚಾರ ಆಗಲೇಬೇಕು. ಇಲ್ಲಿಲ್ಲ ಅಂದ್ರೆ ಅದು ಚಂಡಿಕಾ ಹೋಮ ಸಕ್ಸಸ್ ಆಗುವುದಿಲ್ಲ. ಎಲ್ಲೇ ತಾವು ಹೋಗಿರ್ತೀರಿ, ನೋಡಿರ್ತೀರಿ, ಎಲ್ಲೇ ದೇವಸ್ಥಾನದ ಮುಂದೆ ಅದು ಮಾಡಿಸಿರ್ತಾರೆ ನೋಡ್ರಿ. 25 ಜನ ಶಾಸ್ತ್ರಿಗಳು ಬರ್ತಿರ್ತಾಳೆ. ಮಂತ್ರದ ಮೇಲೆ ಮಂತ್ರ ಹೇಳ್ತಿರ್ತಾರೆ. ಮಂತ್ರ ಒಂದು ಲೋಪ ಆಗಬಾರ್ದು. 2 ರಿಂದ 2.5 ಲಕ್ಷದ ಖರ್ಚು ಅದಕ್ಕೆ ನಿಂದೆಂಥ ಯಜ್ಞೋಯಪ್ಪ, ನನ್ನಲ್ಲಿರುವಂಥ ಯಾವ ಒಂದು ನಯಾ ಪೈಸೆಯನ್ನು ನಿನಗೆ ಅರ್ಪಣೆ ಮಾಡಲಿಲ್ಲ. ಕೇವಲ ಒಂದು ಗುಡ್ಡದಿಂದ ಜರಿಯನ್ನು ಹರಿಸಿ ಅದು ಪಾದೋದಕವಾಗಿ ಪರಿಣಮಿಸಿ ಆ ಪಾದೋದಕವನ್ನು ಜಂಗಮ ಪಾದೋದಕ, ಇದು ರೇವಣಸಿದ್ಧ ಕರುಣಿಸಿದ ಪಾದೋದಕ ಅಂತ ಭಾವನೆಯಿಂದ ತಗೊಂಡು ಅದನ್ನು ಸೊಸಿ ಮೈ ಮೇಲೆ ಪ್ರೋಕ್ಷಣೆ ಮಾಡಿದರೆ ದೆವ್ವ ಮಾಯ ಮಾಡಿದೆಪ್ಪ. ನಿಂದೆಂಥ ಯಜ್ಞ ಅಂತ ಅಜ್ಜಮ್ಮ ತಾಯಿ ಆ ರೇವಣಸಿದ್ಧನನ್ನು ಹರಸಿ ನಮಸ್ತಾಳ ಮನಸ್ಸಿನಾಗ. ಆದವ್ರನ್ನ 6 ತಾಸು ರಾತ್ರಿಯಾಗ ನೆನಿಬೇಕು. ಆದವ್ರನ್ನ 6 ತಾಸು ರಾತ್ರಿಯಾಗ ನೆನಿಬೇಕಂತ ಮಹಾನುಭಾವರು ಹೇಳ್ತಾರೆ. ಅಂಥ ಕಾರಣವನ್ನು ಅಜ್ಜಮ್ಮ ತಾಯಿ ತನ್ನ ಇಡೀ ಜೀವನ ಇರುವವರೆಗೂ ಕೂಡ ಸದ್ಗುರುನಾಥನನ್ನು ಯಾವತ್ತೂ ಕೂಡ ಬಿಡಲಿಲ್ಲ. ಪರಮ ಜ್ಞಾನವ ಬಂದುದಲ್ಲಿಗೆದಾಗಲೇ ಕೊರಗಿ ನಾಣ್ಣುತ ಮರಗಿ ಯಜ್ಞಕ್ಕೆ ಜರಿದು ಸ್ತುತಿಸುವುದಂದ್ರೆ ವರ್ಣನೆ ಮಾಡೋದು, ಹೊಗಳೋದು, ದೇವರನ್ನು ಪದಪುಂಜಗಳಿಂದ ವರ್ಣನೆ ಮಾಡಿ ಹೇ ಭಗವಂತ ನಿನ್ನ ಲೀಲೆಯನ್ನು ತಿಳಿಯೋರ್ಯಾರಂತೂ ವರ್ಣನೆ ಮಾಡ್ತಾಳೆ. ಗಿರಿಯ ಶಿಕ್ಷಿಸಿ ನಡಗಲಿಸಬಹುದು, ದರಿಯ ನೀರೊಳು ನೆನೆಸಿ ಹಗ್ಗದ ಹುರಿಯ ಬಿಡಬಹುದರಿದು, ಸ್ತೋತ್ರ ವಿಧಿಯ ಎನಲರವ ವಾರಿ ನೆಳಲ್ ಮನುಜಂಗೆ ತೆಗೆವುತ ಮೇರು ಮನಿಯೋಳು ತಾಯೆ ನಲ್ಚಹು ದಾರೋಗಣಿ ಮಾಡಿಸಬಹುದು, ಕಾಣ್ಬೊಂಬೆ ಕಡೆದಗೆದು. ಇಷ್ಟೆಲ್ಲ ಮಾಡಬೇಕಾದ್ರೆ ಯಜ್ಞ ಯಾಗ ಮಾಡಬೇಕಾದ್ರೆ ಏನೇನು ಮಾಡ್ಬೇಕು ಹೇಳ್ತಾರೆ. ಗಿರಿಯ ಶಿಕ್ಷಿಸಿ ನಡೆಗಲಿಸಬಹುದು, ದರಿಯ ನೀರಳು ನೆನೆಸಿ ಹಗ್ಗದ ಹುರಿಯ ಬಿಡಬಹುದರಿದು. ಇಷ್ಟೆಲ್ಲ ಹಲವಾರುಗಳ ಕಷ್ಟಗಳದಾವು ಮಾಡಾಕ, ಯಜ್ಞ ಮಾಡಾಕ, ಯಾಗ ಮಾಡಾಕ. ಸಾಮಾನ್ಯರ ಶ್ರೀಮಂತರಿಗೆ ಸಾಧ್ಯದು, ಬಡ ಜನರಿಗೆ ಆಗೋದಿಲ್ಲ. ಇದೆಲ್ಲವೂ ಕೂಡ ಇದ್ದಾಗ ಆ ರಾಕ್ಷಸನನ್ನು ಹಗ್ಗ ಹಿಡಿದು ಜಕ್ಕೊಂಡು ಹೋಗಿ ಒಗೆದ್ರು ಕೂಡ ಹೊಕ್ಕಿದ್ದಿಲ್ಲ. 4 ಜನ ಬಂದು ಹುರಿಯ ಹಗ್ಗವ ನೀರೊಳು ನೆನೆಸಿದ. ನಾರಿನ ಹಗ್ಗ ತಿರ್ತಾವ್ರಿ ಅವು. ಮೊದಲು ನಾರು ಹೊಸಿತಿದ್ರು. ಪುಂಡಿ ಗಿಡ ನೀರಾಗ ನೆನೆ ಇಟ್ಟು ನಾರತ್ತು ಹೊಸಿತಿದ್ರು. ಈಗೇನಿಲ್ಲ, ರೆಡಿಮೆಂಟ್ ಬಂದುಬಿಟ್ಟು ಎಲ್ಲ ರೆಡಿಮೆಂಟ್, ಎಲ್ಲ ಫಾಸ್ಟ್ ಫುಡ್. ಇಡ್ಲಿ ವಡ ತಿನ್ನೋದು ಖಾಲಿ ಪ್ಲಾಸ್ಟಿಕ್ ಕೊಡ ಎತ್ತಲಾರ್ದಂಗೆ ಆಗ್ಯದ. ಮೊದಲು ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಚೆಂಡು. ಒಬ್ಬ ಕವಿ ಹೇಳ್ತಾನೆ, ಹಾಸ್ಯ ಕವಿ,
ಮೊದಲು ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜ ಆಗಿದ್ದ ಕಬ್ಬಿಣದ ಗುಂಡು. ಅದನ್ನುಂಡು ನಮ್ಮ ಅಜ್ಜ ಆಗಿದ್ದ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಿರುವಳು ರೊಟ್ಟಿ, ಬಿಳಿಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪ ಆಗಿದ್ದನು ಜಗಜಟ್ಟಿ. ನಮ್ಮವ್ವ ಮಾಡುತ್ತಿರುವಳು ಬಿಳಿಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪ ಆಗಿದ್ದ ಜಗಜಟ್ಟಿ. ಈಗ ನನ್ನ ಹೆಂಡತಿ ಮಾಡುತ್ತಿರುವಳು ಇಡ್ಲಿ ವಡ, ಅದನ್ನುಂಡು ನಾನಾಗಿರುವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅಂತ ಭಾಷೆ ಕವಿ ಬರೀತಾನೆ. ಇಡ್ಲಿ ವಡ ತಿನ್ನೋದು ಖಾಲಿ ಪ್ಲಾಸ್ಟಿಕ್ ಕೊಡ ಎತ್ತಾರ್ದಂಗೆ ಆಗ್ಯದ. ಮೊದಲಿನೇ ಅವ್ರು ಚಲೋತ್ನಾಗೆ ಉಂಡಾರ, ಚಲೋತ್ನಾಗೆ ಬೆವ್ರ ಹನಿ ಭೂಮಿ ಮೇ ತಾಯಿ ಮ್ಯಾಗ ಸುರ್ಸ್ಯಾರ. ಅವ್ರು ಇನ್ನೂ 90 ಆದರೂ ಗಟ್ಟಿಮುಟ್ಟದರ, ಅಳಗಾಡೋದಿಲ್ಲ. ಅವ್ರಿಗೆ ಚಸ್ಮಾ ಬಂದಿಲ್ಲಿನ. ನಮ್ಮ ಸರ್ ಹಂಗೆ ನೋಡ್ತಾರೆ ಈ ಕಡೆ. ಚಸ್ಮಾ ಇಲ್ಲದೆ ನೋಡಿ ಬರೀತಾರೆ. ನಮಗೆ ಚಸ್ಮಾ ಬಂದವು. ನನಗೆ ಈಗ 42ಕ್ಕೆ ಚಸ್ಮಾ ಬಂದುಬಿಟ್ಟಾವು. ಏನು ಮಾಡೋದು? ಚಸ್ಮಾ ಬಂದವು. ಕಾಲಂತರೂ 9:30 ಆಯ್ತಂದ್ರೆ ಸರ್ ಎಡ್ತಾನೆ ಓದ್ತಾರೆ. ಪಟ್ಟಿ ಅನ್ನಿಸ್ತದೆ ನನಗೆ. 1,000 ಮೊಳಕಾಲು ಹೊಡಿತಾವೆ. ಅಂದ್ರೆ ನಮ್ಮ ಹಿಂಗೆ ಅದಾವತ್ತು. ನಮ್ಮ ಊಟನೂ ಪಾಷ್ಟ, ಮುಂದೆ ಅದನ್ನು ಪಾಸ್ಟೇ. ಎಲ್ಲ ಸೀಟಿ ಹೊಡಿದ್ರಾಗೆ ಕೆಲಸ ಆಗ್ತದ. ಅಂಥ ಪಾಸ್ಟ್ನ ಯಾಕೆ ಪರಮಾತ್ಮ ಕೊಟ್ಟಂಥ ಅವಯವಗಳನ್ನು ನಾವು ಮನಸಾಕ ತಯಾರಿಲ್ಲ. ಕೀಲು ಕೊಟ್ಟಾನ ಎಲ್ಲ ಹಂಗಾದ್ರೆ ಹಿಂಗೆ ನೆಟ್ಟಿಗೆ ಇಡ್ಬೇಕಾಗಿತ್ತವ. ಹಿಂಗೆ ಇಡ್ಬೇಕು, ಕಾಲು ಹಿಂಗೆ, ಕೈನು ಹಿಂಗೆ ಇಡ್ಬೇಕಾಗಿತ್ತು. ಮನ್ಯಾಂಗೆ ಯಾಕೆ ಕೊಟ್ಟಾನಂದ್ರೆ ನಿಮ್ಮ ಆರೋಗ್ಯ ನೀವು ಕಾಯ್ಕೊಳ್ಳಾಕ ಮನ್ಯಾಂಗೆ ಕೊಟ್ಟಾನ. ನಮ್ಮ ಆರೋಗ್ಯ ನಾವು ಕಾಯ್ಕೊಳ್ಳಾಕ ಮನ್ಯಾಂಗೆ ಕೊಟ್ಟಾನ. ನಾವು ಯಾವಾಗಲೂ ನೆಟ್ಟಿಗೆ ಇಡಾಕತ್ತೀವಿ. ಅವ್ಕೂರ್ನ ರೋಗ ಬರ್ಲಾರಿ ಏನು ಮಾಡಿತ್ರಿ? ಅದಕ್ಕೆ ಹೇಳ್ತಾರೆ ಇಲ್ಲಿ, ಗಿರಿಯ ಶಿಕ್ಷಿಸಿ ನಡೆಗಲಿಸಬಹುದು, ಧರೆಯ ನೀರಳು ನೆನೆಸಿ ಹಗ್ಗದ. ಏನನ್ನು ನೆನೆಯಿಡೋದಂದ್ರೆ ಈ ಧರೆಯನ್ನೇ ನೆನೆಸಿ, ಎದ್ರಾಗ ನೀರಲ್ಲಿ ನೆನೆಸಿ ಹಗ್ಗದ ಹುರಿಯ ಬಿಡಬಹುದರಿದು ಸ್ತೋತ್ರ ವಿಧಿಯೇನ ಅರಳರುವ. ಕೇವಲ ಒಂದು ಅವನ ನಾಮ ಸ್ತೋತ್ರ. ಈ ಧರೆಯನ್ನು ಹುರಿ ಮಾಡಿ ನೀರಾಗ ನೆನೆಯಿಟ್ಟು, ಆ ನೀರಾಗ ನೆನೆಯಿಟ್ಟು ಹಗ್ಗದ ರೂಪದಾಗ ಆದಾಗ ಹಿಂದಾಗಡೆ ಆ ದೆವ್ವ ಭೂತಕ್ಕೆ ಹಚ್ಚಿ ಎಳೆದ್ರೂ ಕೂಡ ಹೋಗಲಾರ್ದಂಥದ್ದು ಕೇವಲ ಒಂದು ಸ್ತೋತ್ರ ನಾಮ. ಸ್ತೋತ್ರ ವಿಧಿಯ ಎನ್ನುವಲರ ವಾರಿ ನೆಳ್ಮನು ನಂಜೆ ತೆಗೆವುತ ಮೇರು ಮನಿಯೋಳ್ ತಾಯೇ ನಲ್ಬಜು. ಹೇ ಪರಮಾತ್ಮ, ನನ್ನ ಸೊಸಿ ನಿನ್ನ ಗಿರಿ ಮುಂದೆ ಗುಹೆ ಒಳಗದಾಳ, ನಾನು ಮನೆಯಾಗದೀನಿ. ಈ ಧರೆಯನ್ನೆಲ್ಲ, ಈ ಭೂಮಿಯನ್ನೆಲ್ಲ ಹುರಿ ಮಾಡಿ ನೀರಾಗ ನೆನೆಯಿಟ್ಟು ಜಗ್ಗಿದ್ರು ಹೋಗಲಾರ್ದಂಥ ದೆವ್ವವನ್ನು ನನ್ನ ಸೊಸಿ ಅಲ್ಲಿ ಅದಾಳ, ಆಕಿಗೆ ದೆವ್ವ ಭೂತ ಬಡದಾದ, ನಾನು ಮನೆಯಾಗದೀನಿ. ಬರೇ ನಿನ್ನ ನಾಮ ಸ್ಮರಣೆ ಮಾಡಿದ್ನ ಅಂದ್ರೆ ಅದನ್ನು ಓಡಿಸ್ದಿಲ್ಲಪ್ಪ, ಎಂಥ ಯಜ್ಞ ನಿಂದು ಅಂತಾಳ ಅಜ್ಜಮ್ಮ ನೆನಪು ಮಾಡ್ಕೋತಾಳ. ಪರಿಯ ನೆನೆಸ್ತಾಳ. ಯಾವ ರೀತಿ ಒಂದು ಕಾರ್ಯ ಆಯಿತು ಅಂದ್ರೆ ಅದು ಹೆಂಗಾಯ್ತು. ಒಬ್ಬ ಹುಡುಗ ನೌಕರಿ ಪಡ್ಕೊಂಡ ಅಂದ್ರೆ ಆ 1ನೇ ಕ್ಲಾಸ್ ಹಿಡ್ಕೊಂಡು ನೌಕರಿ ಪಡ್ಕೊಳ್ತಾನೆ. ಎಷ್ಟು ಹೈರಾಣ ಅದ. ಹ್ಯಾಂಗೆ ವಿಚಾರ ಮಾಡ್ತಾನಲ್ಲ, ಹಾಗೆ ದೆವ್ವ ಓಡ್ಸಾಕ ಏನೇನೆಲ್ಲ ರೇವಣ ಸಿದ್ಧ ಕಾರ್ಯ ಮಾಡದ ಅನ್ನೋದನ್ನು ಅಜ್ಜಮ್ಮ ತಾಯಿ ತನ್ನ ಮನಸ್ಸಿನಾಗ ರಿವೈಂಡ್ ಮಾಡ್ಕೋತಾಳೆ, ನೆನೆಸ್ತಾಳೆ ಸದ್ಗುರುನಾಥನ ಒಂದು ಪವಾಡದ ಕಾರ್ಯವನ್ನು. ಕ್ಷೌರ ವಾರ್ಧಿಪ ಯೋಧಿಯನು ಬಹು ದಾರ್ಯ ಬಹುದಿ ಜಗದ ತೃಣವಾರಿಭೆಯ ಬಿಂದುವಿನೋಲ್ಬಾಹು ನಕಥಳ್ ಭೂರಿ ಲೋಕವ ಸುತ್ತಿ ಪೇಟಿಗೆ ಸೇರಿಸಲ್ಬಹುದ ಸಪ್ತ ಸಿಂಧುರಂತೆ ಕರಬದಳು ತಾಳಲ್ಪಬಹುದು ಮಹಂತರುರೇ. ಈ ಜಗತ್ತಿನಲ್ಲಿರುವಂಥ ಎಲ್ಲ ಸಂತ ಮಹಂತರೇನಿದಾರಲ್ಲ, ಇವರೆಲ್ಲರೂ ಕೂಡಿ ಧ್ಯಾನವನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಂಡು ಅವರೆಲ್ಲರೂ ಕೂಡ ಒಂದೇ ಸಿದ್ಧಿ ಪುರುಷರಾಗಿ ಎಲ್ಲರ ಶಕ್ತಿ ಸಾಮರ್ಥ್ಯವನ್ನು ಆ ದೆವ್ವಕ್ಕೆ ಪ್ರಯೋಗ ಮಾಡಿದ್ರು ನೀಗಲಾರ್ದಂಥ ಕೆಲಸ ನೀ ಕೇವಲ ನಿನ್ನ ಪಾದೋದಕದಿಂದ ನೀಗಿಸಿದಿ ಪರಮಾತ್ಮ ರೇವಣ ಸಿದ್ಧ ಅಂತ ನೆನೆಸ್ತಾಳ, ಪದೇ ನೆನೆಸ್ತಾಳ. ನಾಮರೂಪ ಕ್ರಿಯೆಗಳ ಆಶ್ರಯ ನೇಮವಿಲ್ಲದೆ ದೇವಗ ವಿಧಿ ಕಾಮಿನಿ ಕರ ಮುಗಿದು ಸ್ವಾಮಿಯ ಭಕ್ತಿ ಸೋರುತ್ತಲಿ. ನೋಡಿ ಎಷ್ಟು ಚಂದ ಬರೀತಾರೆ. ನಾಮರೂಪ ಕ್ರಿಯೆಗಳ ಆಶ್ರಯ, ಅವನ ನಾಮ, ಅವನ ರೂಪ, ಅವನದೇ ಕಾಯಕ ಕೆಲಸ. ಕ್ರಿಯೆ ಅಂದರೆ ಕೆಲಸ. ಇದನ್ನೆಲ್ಲ ನಾವು ಮಾಡಕತ್ತೀವಿ ಅಂದ್ರೆ ನೇಮವಿಲ್ಲದೆ ದೇವಗ ವಿಧಿ ಅಂದರೆ ನೀ ಮಾಡುವಂಥ ಪೂಜೆ ಯಾರಿಗೆ? ದೇವರಿಗೆ ಮಾಡುವಂಥ ಪೂಜೆ ಹ್ಯಾಂಗಿರಬೇಕು? ನೇಮವಿಲ್ಲದೆ ಮಾಡಬೇಡ. ನೇಮ ಹಿಡ್ಕೊಂಡು ಮಾಡು. ಒಂದು ಸಂಕಲ್ಪ ಮಾಡು ಮನಸ್ಸಿನಾಗ. ಆ ಸಂಕಲ್ಪ ಮಾಡಿ ಕೆಸಿಂದ ನೀ ನೇಮ ಹಿಡ್ಕೊಂಡು ಮಾಡಿದೆ ಅಂದರೆ ನೇಮ ಹಿಡ್ಕೊಂಡಿರಬೇಕು. ನಾಮರೂಪ ಕ್ರಿಯೆ ಅವಂದೇ ಆಗಿರಬೇಕು. ಭಾವ ಶುದ್ಧವಿದ್ದಲ್ಲಿ ಭಗವಂತ ನೆಲೆಗೊಳ್ಳುವ ಅಂತ ಒಂದು ಕಡೆ ಹೇಳ್ತಾರ. ಆರಿದು ಸೋಮ ನೆನುತಲಿ ಕಂಪಿಸುವ ತನು ರಾಮಣೀಯಕರ ರೇಣುಕನ ಪದ ಕೋಮಲಾಬ್ಜವ ನೆನೆದು ಭೀಮಗಿರೀಶ ಮೃಡ ಎನ್ನುತ್ತ.
ಹೇ ಪರಮಾತ್ಮನೇ, ಜಗದ್ಗುರು ರೇವಣ ಸಿದ್ಧನೇ, ಎಲ್ಲರ ಲೀಲೆಯನ್ನು ನಾ ಎಲ್ಲ ಕೇಳೀನಿ, ಕಂಡುಕೊಂಡಿನಿ. ಅವರೆಲ್ಲರೂ ಕೂಡ ನಿನ್ನ ನಾಮದಿಂದ, ನಿನ್ನ ರೂಪದಿಂದ, ನಿನ್ನ ಕಾಯಕ ಸೇವೆಯನ್ನು ಮಾಡಿಕೊಂಡು ಯಾವ ರೀತಿ ಮಾಡ್ಯಾರಂದ್ರೆ ಭಾವ ಶುದ್ಧತೆಯಿಂದ ಮಾಡ್ಯಾರಲ್ಲ, ಅವ್ರನ್ನೆಲ್ಲ ಮುಕ್ತ ಮಾಡಿ ಈ ಭದ್ರಗಿರಿ ಒಳಗೆ ನನ್ನನ್ನು ಕೂಡ ಪಾರು ಮಾಡಕತ್ತಿತ್ತಂದೆ. ನಿನ್ನ ಆಶೀರ್ವಾದದಿಂದ, ನಿನ್ನ ಕೃಪೆಯಿಂದ ನಾನು ಜೀವನ ಮಾಡಾಕತ್ತೀನಿ ಅಂತೇಳಿ ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು ಕೂಡ ಆತನ ಹೆಸರು ಹೇಳಿಕೊಂಡು ಅಜ್ಜಮ್ಮ ತಾಯಿ ಜೀವನವನ್ನು ನಡೆಸಾಕತ್ತಾಳ. ಇವತ್ತಿಗೆ ನಾಳೆ ಇನ್ನೊಂದು ಸ್ವಲ್ಪದ ಅಜ್ಜಮ್ಮನ ಕಥೆಯನ್ನು ಮುಗಿಸಿ ಜೀವನದ ಕೂಡ ಅಲ್ಲೇ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರ. ಆ ದಿಶೆಯೊಳಗೆ ಅಚಲವಾದ ಭಕ್ತಿಯನ್ನು ಇಟ್ಟಿದ್ಲು. ಯಾರಲ್ಲಿ ಅಂತಂದ್ರೆ ಸದ್ಗುರು ರೇವಣ ಸಿದ್ದೇಶ್ವರಲ್ಲಿ ಇಟ್ಕೊಂಡು ಬಂದಿದ್ಲು. ಆ ಧೈರ್ಯದ ಮ್ಯಾಗ ಹೇಳ್ತಾರಲ್ಲ, ಏನು ಬಂಡ ಧೈರ್ಯ ಆದಂತಿದ್ರು ಜನ. ಅಲ್ಲ, ಅದೇ ದಾರಿಗೆ ಹೋಗ್ಯಾಳ, ದಿನಾಲೂ ಹೋಗಂಗ ದೇವ್ ಅಲ್ಲೇ ಸೇರ್ಕೊಂಡದ. ಏನು ಬಂಡ ಧೈರ್ಯ, ಓ ಮಗ ಈ ಹೆಣ್ಮಗಳದು ಮತ್ತೆ ಅದೇ ದಾರಿ ಸೊಸಿನೇ ಕಳಿಸ್ತಾಳಲ್ಲ. ಬೇಕಾದ್ರೆ ತನ್ನ ನೇಮ ಇತ್ತಂದ್ರೆ ಗುರುಗಳಿಗೆ ಹೋಗಿ ಪ್ರಸಾದ ಕೊಡು, ನೇಮ ಏನು ಹಿಡ್ದಾಳಲ್ಲ, ತಾವು ಹೋಗ್ಬೇಕು, ಮಗನ ಕಳಿಸ್ಬೇಕು, ಮತ್ತು ಸೊಸಿನೇ ಕಳಿಸ್ತಾಳಲ್ಲ, ಏನು ಬಂಡ ಧೈರ್ಯದ ಹೆಣ್ಮಗಳು ಅಂತ ಜನ ಮಾತಾಡ್ತಿದ್ರು. ಈ ಯಾವ ಮಾತಿಗೂ ಕೂಡ ತಲೆ ಕೊಡಿಸ್ಕೊಳ್ತಿದ್ದಿಲ್ಲ ಅಜ್ಜಮ್ಮ ತಾಯಿ. ಯಾಕಂದ್ರೆ ಅಚಲವಾದ ಭಕ್ತಿಯನ್ನು ತನ್ನ ಪ್ರೀತಿ ಪಾತ್ರದ ಸದ್ಗುರು ರಾಯನ ಮೇಲೆ ಇಟ್ಟಿದ್ದರಿಂದ ಹೇಳ್ತಾಳೆ, ತಿರಿಯ ಧನ ಕದ್ದೋರ್ವ ಓಡುತ್ತಲಿರಲು ಒಂದು ಪರ್ವ ನದಿಯವ ಧರಿಗೆ ತಿಳಿಯದೆ ಸರ್ವ ಪೋರಕ ರೇವಣೇಶ್ವರ. ಯಾವ ರೀತಿಯಾಗಿ ದುರುಳಿ ತಂತ್ರವ ನದಿದ ಮಶದಿ ಪೊರೆಗೆ ಸೂಸುತ್ತಿರಲು ಕನಲುರಿ ಭರವ ಕಾಣುತ್ತ ಜರಿಯೇ ಪಿಂದಕ್ಕೆ ಪಿಡಿದ ಸಿದ್ದೇಶ. ನೋಡ್ರಿ, ಆ ಭದ್ರಗಿರಿ ಅನ್ನುವಂಥ ಗುಡ್ಡ ಏನಿತ್ತಲ್ಲ, ಗುಡ್ಡದ ಕೆಳಗಡೆ ಗುಹೆ ಇರ್ತದ. ಗುಡ್ಡದ ಕೆಳಗಡೆ ಗುಹೆ ಇರ್ತದೆ, ಗುಹೆ ಮೇಲೆ ಗುಡ್ಡ ಪರ್ವತ ಇರ್ತದ. ಮಳೆಗಾಲ ಇಲ್ಲ, ಏನೊಂದು ಇಲ್ಲ, ಬರಿತಾರೆ. ಇಲ್ಲಿ ಹ್ಯಾಂಗೆ ಬರದಾರ ಹಾಗೆ ಹೇಳಾಕತ್ತೀನಿ ನಾ. ಪ್ರತಿಯೊಂದು ಶಬ್ದನೂ ನಿಮಗೆ ಅರ್ಥ ವಿವರಿಸಿ ಹೇಳಾಕತ್ತೀನಿ. ಬರಿತಾರ, ತಿರಿಯ ದನ ಕದ್ದೋರ್ವ ಓಡುತ್ತ. ತಿರಿಯ ಧನ ಅಂದ್ರೆ ಹಣ, ರೊಕ್ಕ, ರೂಪಾಯಿ, ವಸ್ತ್ರ, ವೈಡೂರ್ಯ, ಭಂಡಾರ. ತಿರಿಯ ದನ ಅಂದ್ರೆ ಕಳ್ಳತನ ಮಾಡಿದ ಹಣ. ಕದ್ದೋಡುವ ಕಳ್ಳ ಹ್ಯಾಂಗಿರ್ತಾನಲ್ಲ, ಆ ರೀತಿ ಒಳಗೆ ಆ ಮಾಳವ್ಯ ಒಳಗೆ ಸೇರಿಕೊಂಡ ದೆವ್ವಕ್ಕೂ ಕೂಡ ಸ್ವಲ್ಪ ಇತ್ತು. ಸ್ವಲ್ಪ ಗಿರಿ ಕಡೆ ಹೋದಂಗೆ ಮಾಡ್ತಿತ್ತು, ಹೋದಂಗೆ ಮಾಡಿ ಹಿಂದಕ್ಕೆ ಸರ್ದಂಗೆ ಮಾಡ್ತಿತ್ತು. ಯಾಕಂದ್ರೆ ಆ ಸದ್ಗುರುನಾಥ ರೇವಣ ಸಿದ್ದೇಶನ ಭಯ ಅದಕ್ಕೆ ತಿಳಿದಿತ್ತು. ಯಾವಾಗ ಬರ್ತಾನ ಗೊತ್ತಿಲ್ಲ ಅನ್ನೋದು ತಿಳಿದಿತ್ತು. ಕಳ್ಳ ಪರರ ದ್ರವ್ಯವನ್ನು ಕಳ್ಳತನ ಮಾಡ್ಕೊಂಡು ಹ್ಯಾಂಗೆ ಓಡಿ ಹೋಗ್ತಾನ, ಹಂಗೆ ಹಿಂದಕ್ಕೆ ಬಂದಂಗೆ ಮಾಡ್ತಿತ್ತು, ಮತ್ತೆ ಹೋಗುತ್ತಿತ್ತು. ಹೋದಾಗ ಮಳೆಗಾಲೆಲ್ಲ ಏನೂ ಇಲ್ಲ, ಗಿರಿಯಿಂದ ಸರಾಗವಾಗಿ ನೀರಿನ ಒಂದು ಜರಿ ಹರ್ಕೋತ ಬರ್ತದೆ. ಜರಿ ಹರ್ಕೋತ ಬರ್ತದ. ದುರುಳಿ ತಂತ್ರವ ನದದಿ ಮಶದಿ ಪೊರಗೆ ಸೂಸುತ್ತಿರಲು ಕನಲುರಿ ಕಾವಲಾಗಿ ಭರವ ಕಾಣುತ್ತ ಜರಿಯ ಪಿಂದಕ್ಕೆ. ಹ್ಯಾಂಗ ಹಿಂದಕ್ಕೆ ಹೋದ್ ಹ್ಯಾಂಗ ಆ ಜರಿ ಬರ್ತಿತ್ತಲ್ಲ, ಹ್ಯಾಂಗ ಗುಡ್ಡದಿಂದ ನೀರಿನ ಹರಿ ಜರಿಯಾಗಿ ಬರ್ತಿತ್ತು. ಈ ದೆವ್ವ ಸೇರ್ಕೊಂಡಂಥ ಮಾಳವ್ಯ ಅನ್ನುವಂಥ ಅಜ್ಜಮ್ಮನ ಸೊಸಿ ಹಿಂದಕ್ಕೆ ಸರಿತಿದ್ಲು. ಆ ಜರಿ ಒಳಗೆ ಸದ್ಗುರು ರೇವಣ ಸಿದ್ದೇಶ ಏನು ಬೆರೆಸಿದ್ದ ಅಂದ್ರೆ, ತನ್ನ ಮಂತ್ರದಿಂದ ಆ ಪಾದೋದಕವನ್ನು ಮಾಡಿ ಹರಿಸಿ ಆ ದೆವ್ವ ಅಂದ್ರೆ ಮಾಳವ್ಯಗೆ ಸ್ಪರ್ಶ ಆಯಿತು ಅಂದ್ರೆ ದೆವ್ವ ಬಿಟ್ಟು ಹೋಗಂಗ ಮಾಡಿದ್ದ ಸದ್ಗುರು ರೇವಣ ಸಿದ್ದೇಶ. ಜರಿಯನ್ನು ಹರಿಸಿದ್ದ. ಸಾಕ್ಷಾತ್ ಗಂಗಾ ಮಾತೆ ಶಿವನ ತಲೆ ಜಡಿಯೊಳಗದಾಳ. ಆ ರೀತಿಯೊಳಗೆ ಗುಡ್ಡದ ಮೇಲೆ ಆ ಗಿರಿಯಿಂದ ಒಂದು ಜರಿ ಬರಕತ್ತಿತ್ತು, ಹಿಂದಿಂದ ಜರಿ ಬೆನ್ನು ಹತ್ತಿತ್ತು, ಮುಂದೆ ದೆವ್ವ ಮಾಳವ್ಯ ಓಡಾಕತ್ತಿದ್ಲು. ಆ ಜರಿ ಎನ್ನುವಂಥ ಪಾದೋದಕ ನೀರು ಆ ಮಾಳವಿಗೆ ಸ್ಪರ್ಶ ಆಯ್ತಂದ್ರೆ ದೆವ್ವ ಬಿಟ್ಟು ಹೋಗಿ ಆಕೆ ಆರಾಮಾಗತ್ತಾಳ ಅನ್ನುವಂಥ ಉದ್ದೇಶಕ ಗುಪ್ತ ಗುಹೆ ಒಳಗೆ ಇರುವಂಥ ಸದ್ಗುರು ರೇವಣ ಸಿದ್ದೇಶ ಅಲ್ಲಿಂದ ಗುಡ್ಡದಿಂದ ಮಳೆಗಾಲ ಇಲ್ಲ ಅಂದ್ರೂ ಕೂಡ ಒಂದು ಜರಿಯನ್ನು ಹರಿಸಿದ್ದ. ಅದು ಪಾದೋದಕವಾಗಿತ್ತು. ಮುಂದೆ ಮಾಳವ್ಯ ಓಡ್ತಿದ್ದು, ಹಿಂದಿಂದ ಜರಿ ಬೆನ್ನು ಹತ್ತಿತ್ತು. ನೋಡ್ರಿ, ಒಬ್ರು ಯಾರೋ ಸಾಹಿತಿಗಳು ಇವತ್ತು ಭೇಟಿಯಾಗಿದ್ರು. ಗುರುಗಳ ವರ್ಷ ಹೇಳೋದಕ್ಕೆ ಈ ವರ್ಷ ಹೇಳೋದಕ್ಕೆ ಭಾಳ ಫರ್ಕ್ ಅದ್ರಿ.
ಪರಕದೆ ಅಂದರೆ ವಾಸ್ತವಿಕವಾಗಿ ನೀವು ದಿನಾಲು ಓದ್ತೀರಿ, ಅದನ್ನು ಹೇಳ್ತೀರಿ. ಖರೆ ಹಾದರ್ಸ್ ಓದ್ಕೊಂಡವ್ರು ಹ್ಯಾಂಗೆ ಹೇಳ್ಯಾರೋ ಏನೋ ಅನ್ನೋದು ಹಿಂಗಂದ್ರು ನಿಮಗೆ ಹ್ಯಾಂಗೆ ಅನ್ನಿಸ್ತಂದಿನ ಇಲ್ಲರಿಪ್ಪ ಶಬ್ದ ಒಡೆದು ಹೇಳ್ತೀರಿ ಅಂದಾಗ ಇದು ಸತ್ಯದ ಅಂದ್ರೆ ಅವರು ಹಿರಿಯರ ಸಾಹಿತಿಗಳು ನಿಮ್ಮೂರವ್ರು ಏನೋ ಲೇಖನ ಇದು ಬರೀತಾರೆ, ಪುಸ್ತಕದು ಬರೀತಾರೆ, ಬಹುಶಃ ಬಂದಿರಬಹುದು. ಅದಕ್ಕೆ ಜರಿ ಹಿಂದಿಂದ ಬೆನ್ನು ಹತ್ಯದ ಯಾಕ? ನನ್ನ ಶಿಷ್ಯಳ ಸೊಸೆ ಅದಾಳ, ನನ್ನ ಪರಮ ಶಿಷ್ಯಳು ಅಜ್ಜಮ್ಮನ ಸೊಸೆ ಈಕಿ ಅದಾಳ, ದೆವ್ವ ಮುಟ್ಕೊಂಡದ. ಆ ದೆವ್ವಕ್ಕೆ ನಾ ಇಷ್ಟು ದಿವಸ ಸುಮ್ಮನೆ ಕೂತ್ಕೊಂಡ್ರ ಆಕೆಯನ್ನು ಜೀವ ತಗೋತದ, ಬಿಡಬಾರ್ದು ಅಂಥೇಳಿ ಏನು ಬಂದ್ಲಲ್ಲ ಮತ್ತೆ ಮರುದಿನ ಬಂದಾಗ ಸನೇಕ ನೆವದೇ ತೊಗೊಂಡು ಹೋಗುವಂಥ ಸಂದರ್ಭದೊಳಗೆ ರೇವಣ ಸಿದ್ದೇಶ ಜರಿಯ ರೂಪದಲ್ಲಿ ಪಾದೋದಕವನ್ನು ಹರಿಸಿದ್ದ. ಮುಂದೆ ಓಡಿ ಬರ್ತಾಳ, ಗಿರಿಯನ್ನು ದಾಟಿ ಬಂದ್ಲು, ಊರಾಗ ಬಂದ್ಲು, ಮನೆಗೆ ಬಂದ್ಲು, ಬೆನ್ನು ಹತ್ತಿ ಬಂದಾಗ ಅಜ್ಜಮ್ಮ ತಾಯಿ ಆ ಜರಿಯ ನೀರನ್ನು ತಗೊಂಡು ಗೊತ್ತಾಗಿತ್ತು. ಅಚಲವಾದ ಭಕ್ತಿಯನ್ನಿಟ್ಟಂಥ ಅಜ್ಜಮ್ಮ ತಾಯಿಗೆ ನನ್ನ ಸದ್ಗುರುನಾಥ ಇದನ್ನು ಹರಿಶಾನ ಅನ್ನೋದು ಗೊತ್ತಾಗಿತ್ತು. ಆಯಿತು ಅಂತೇಳಿ ಅದನ್ನು ತಗೊಂಡು ತಾಯಿಷ್ಟು ಕೂಡ ತಗೊಂಡು ಸೊಸಿಗೆ ಜೈ ರೇವಣ ಸಿದ್ದೇಶ ಅಂತ ಮೈತುಂಬ ಹೊಡೆದು ಬಿಟ್ರೆ ಎಲ್ಲವೂ ನಿರೋಗಿಯಾಗಿ 10 ನಿಮಿಷ ಸುಂದಾಗಿ ಮಾಳವಿ ಮನೆಯಲ್ಲಿ ಮಲ್ಕೋತಾಳ. ಬಿದ್ದು ಹೋಗಿ ಭಾಳ ಗಾಬರಿಗೊಂಡು ಮೈಗೆ ಎಲ್ಲ ಆಕಾರ ವಿಕಾರ ಆಗಿತ್ತು, ನೋಡೋಕ್ಕಾಗುತ್ತಿದ್ದಿಲ್ಲ. ಎಷ್ಟು ಸುಂದರ ಹೆಣ್ಮಗಳು, ಸದೃಢ ಹೆಣ್ಮಗಳು ಕೊರಗಿ ಹೋಗಿದ್ಲು. ಕಾರಣ ಏನಂದ್ರೆ ಆ ದೆವ್ವಿನ ಪ್ರಭಾವ ಅಷ್ಟೊಂದು ಬಹಳ ದಿನಗಳ ವಾರಿಗೆ ಕಾಡಿತ್ತಲ್ಲ. ಒಂದು 10 ನಿಮಿಷ ಆದಮೇಲೆ ಎದ್ದು ನೋಡ್ತಾಳೆ, ಆಶ್ಚರ್ಯ ಆಗುತ್ತದೆ. ಓ ಜಗತ್ತು ಹಿಂಗದಲ್ಲಪ್ಪ ಅಂದಂಗೆ ಹೆಂಗೆ ನೋಡ್ತಾಳೆ ನೋಡು, ಗಾಬರಿಯಾಗಿ ಕಣ್ಣು ಬಿಟ್ಟು ಆ ರೀತಿಯಾಗಿ ನೋಡ್ತಾಳ. ಆ ಜಂಗಮನ ಪ್ರಾದೋದಕವನ್ನು ಸಿಂಪಡಣೆ ಮಾಡಿದ ಮೇಲೆ ದೆವ್ವಿ ಎಲ್ಲ ಬಿಟ್ಟು ಹೋಗಿ ಆರಾಮವಾಗಿ ರೋಗಿಯಾದಂಥವನು ಡಾಕ್ಟರ್ ಕೊಟ್ಟ ಔಷಧ ತಗೊಂಡಾಗ ಹೆಂಗೆ ನಿರೋಗಿ ಆಗ್ತಾನ, ಮಂತ್ರವಾದಿ ರೂಪದಲ್ಲಿ ಬಂದಂಥ ಆ ಜಂಗಮನ ಪಾದೋದಕ ಗಿರಿಯಿಂದ ಗುಡ್ಡದಿಂದ ಇಳಿದು ಊರಲ್ಲಿ ಪ್ರವೇಶ ಮಾಡಿ ಬಂದಂಥ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದಾಗ ಆ ಪ್ರೋಕ್ಷಣೆಯಿಂದ ಎಲ್ಲವೂ ಕೂಡ ಆರಾಮಿ ಹೋಗ್ತದೆ. ದೆವ್ವ ಭೂತವೆಲ್ಲ ಬಿಟ್ಟು ಹೋಗಿಬಿಡುತ್ತದೆ. ಆ ಸದ್ಗುರುನಾಥನಿಗೆ ಅತ್ತೆ ಸೊಸೆ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡಿರ್ತಾರೆ ಜಗಲಿ ಮುಂದೆ. ಹೇ ಸದ್ಗುರುನಾಥ, ನೀ ಇಲ್ಲಿ ಬಂದು ಪಾದ ಪೂಜೆ ಮಾಡಿಸ್ಕೊಂಡು ಹೋಗಿ ನಮ್ಮ ಮನ್ಯಾಗ, ನೀ ಗುಪ್ತಗೂ ಹೇಳಿದ್ರು ನನ್ನ ಮನ್ಯಾಗ ಸದಾವ ಕಾಲ ಇದ್ದಂಗೆ ಅಂಥೇಳಿ ಮತ್ತಲ್ಲಿ ಏನು ಪೂಜೆ ಮಾಡ್ಕೊಂಡು ಹೋಗಿದ್ರಲ್ಲ ಆ ಜಾಗಕ್ಕೆ ಹಣಿ ಹಚ್ಚಿ ತಾಯಿ ಆ ಸೊಸಿ ಮತ್ತು ಅತ್ತಿಬ್ಬರು ಕೂಡ ನಮಸ್ಕಾರವನ್ನು ಮಾಡ್ತಾರೆ. ಯಾವ ರೀತಿಯಾದ ಗುರುವಿನ ಲೀಲಾ ನೋಡ್ರಿ ಅಂಥದ್ದು. ನಂಬಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡುವ ಆತನೇ ಸದ್ಗುರುನಾಥ ಪರಮಾತ್ಮದನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಎಷ್ಟು ಜನ ಇದ್ರಿ, ಏನಾಯ್ತು ರೀ? ಯಾರು ಬಿಡಿಸಿದ್ರು? ಯಾರೂ ಬಿಡಿಸಿಲ್ಲ. ನಮ್ಮನ್ನು ಕಷ್ಟ ಕಾಲದಾಗ ಕಾಯಂ ಯಾರು ಅಂತಂದ್ರೆ ನಂಬಬೇಕು. ನಂಬಿಕೆ ಎಂಬುದು ಸಾಂಬನ ಅರಮನೆ ಇದ್ದಂತೆ. ಆ ಅರಮನೆ ಸಾಂಬನ ಅರಮನೆ ಅಂದರೆ ಪರಮಾತ್ಮನ ಅರಮನೆ, ಪರಮಾತ್ಮನ ಇರುವಿಕೆ ಸ್ಥಾನ ಅದು. ಆ ಸ್ಥಾನಕ್ಕೆ ನಾವು ನಂಬಿಕೆಯನ್ನು ಇಟ್ಟೇವೆ ಅಂದ್ರೆ ನಮ್ಮ ಭವಬಂಧನದಿಂದ ಪಾರು ಮಾಡ್ತಾನೆ. ಇವು ಬಂದು ಹೋಗುವ ರೋಗಗಳಿಂದ ಅಷ್ಟೇ ಅಲ್ಲ, ಭವಬಂಧನದಿಂದ ತಾರಣ ಮಾಡ್ತಾನೆ. ಒಬ್ಬನೇ ಅದನ್ನು ಅವನಿಂದ ಸಾಧ್ಯದ ಹೊರತಾಗಿ ನಾವು ಕಟ್ಟಿಕೊಂಡ ಹೆಂಡತಿಯಿಂದ, ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಿಂದ ಸಾಧ್ಯ ಇಲ್ಲ, ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಮ್ಮನ್ನು ಪಾರ ಮಾಡಿ ತಾರಣ ಮಾಡಿ ಮ್ಯಾಲೋ ಮೋಕ್ಷಕ್ಕೆ ಕಳಿಸು ಯಾರದಾರ ಸಮರ್ಥರು ಅಂದ್ರೆ ಸದ್ಗುರುನಾಥ ರೇವಣ ಸಿದ್ದೇಶ ಅದಾನ. ಅದು ಮುಂದೆ ಏನಾಗ್ತದೆ ನೋಡೋಣ. ಒಂದು ಸಣ್ಣ ಹಾಡನ್ನು ಕೇಳೋಣ. ಹಸುವ ಪೀಡನ ದಶವ ವಿಧಿಯದು ಮಾಳೆ ವ್ಯಸರಿಂ ಸೋಸಿ ಎನಿಸಿ ಅಜ್ಜಮ್ಮ ಗಿರ್ದವದಲ್ಲಿಯ ನವರಥ ಮಿಶುಕದಿಂದ ಲಿರ್ಪು ಜನರೋಳ್ ಸಸಿನೆ ಸ್ತ್ರೀ ವೇಷವನ್ನು ರಂಜಿಸೆ ಮಸೆದು ಹಲ್ಲಮ್ಮ ಗೂರ್ಮಿಸುತ ಆರ್ಯನೊಳು ಕಿಣಿಕಿಸೆ. ಮಹಾನುಭಾವರು ಬರೀತಾರೆ, ಬಸವಲಿಂಗ ಶಾಸ್ತ್ರಿಗಳು. ಎಂಥ ರಾಕ್ಷಸ ಅದು ಅಂತಂದ್ರೆ ಅಸುರರು ಅಂದರೆ ದೇವಾನುದೇವತೆಗಳು ಕೂಡ, ದೇವತೆಗಳೇ ಹೆದರುವಂಥ ದೇವ ರಾಕ್ಷಸ. ಅಂಥದ್ದು ಅಜ್ಜಮ್ಮನ ಸೊಸೆಯಾದಂಥ ಮಾಳವ್ಯೆಯ ಮೈಯಲ್ಲಿ ಸೇರಿಕೊಂಡಿದೆ. ಹಲ್ಲು ಮಸೆಯುತ್ತ ಗರ್ಜನೆ ಮಾಡುತ್ತಾ ಜನರೊಳಗೆ ಗಾಬರಿಯನ್ನುಂಟು ಮಾಡುತ್ತದೆ. ಎಂಥದ್ದು ಸೇರಿಕೊಂಡಿತ್ತು? ಅಜ್ಜಮ್ಮ ತಾಯಿಯ ಸೊಸೆಯಾದಂಥ, ಮುದ್ದಿನ ಸೊಸೆಯಾದಂಥ ಅಜ್ಜಮ್ಮ ತಾಯಿಯ ಸೊಸೆ ಮೈಯೊಳಗೆ ಎಂಥ ರಾಕ್ಷಸ ಸೇರಿಕೊಂಡಿತ್ತು ಅಂದ್ರೆ ಅಸುರರಿಗೆ ನೀಗಲಾರದಂಥದ್ದು. ಅಸುರರು ಅಂತಂದ್ರೆ ಮಹಾನುಭಾವರು, ತಪಸ್ವಿಗಳು, ಮಹಾತ್ಮರು, ಯೋಗಿಗಳು ಈ ಜಗತ್ತಿನಲ್ಲಿ ಆಗಿ ಹೋಗಿದಾರಲ್ಲ, ಅಂಥ ಅಸುರರೇ ಹೆದರಿಕೊಳ್ಳಬೇಕು. ಅಂಥ ಅವತಾರವನ್ನು, ಪರಾಕ್ರಮವನ್ನು ಆ ದೆವ್ವ ಸೇರಿಕೊಂಡು ತನ್ನ ಕರಾಮತ್ತನ್ನು ತೋರ್ಸಾಕತ್ತಿತ್ತು. ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಡಬೇಕು, ಆ ರೀತಿಯಲ್ಲಿ ಆರ್ಭಾಟವನ್ನು ಮಾಡಾಕತ್ತಿತ್ತು ದೆವ್ವ.
ನೋಡಿ ಎಂಥ ಸುಂದರ ಹೆಣ್ಮಗಳು, ಸಾತ್ವಿಕ ಹೆಣ್ಮಗಳು. ಅಜ್ಜಮ್ಮ ಗುರುವಿನ ಸೇವೆಯನ್ನು ಮಾಡದಾಕಿ ಮುದ್ದಿನ ಸೊಸೆಯಾಗಿ ಸಿಕ್ಕಾಳ. ಅಜ್ಜಮ್ಮನಿಗೆ ಎಲ್ಲ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಾಕಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅಂದಂಗ ಒಳ್ಳೆ ಮಲ್ಲಿಕಾರ್ಜುನ ಒಳ್ಳೆಯ ಸತಿಯಾಗಿ ಸಿಕ್ಕಂತಕಿ ಇವತ್ತು ನೋಡು ದಿನಾಲು ಪ್ರಸಾದ ತೊಗೊಂಬರ್ತಿದ್ಲು. ಎಂಥ ಹೈರಾಣ ಆಗಾಕತ್ತದ, ದೆವ್ವ ಸೇರ್ಕೊಂಡು ಬಿಟ್ಟದ ಅಂಥೇಳಿ ಅಲ್ಲಿ ಹೋದಂಥ ಜನ ಎಲ್ಲ ಮಾತಾಡಕತ್ರು. ಆ ಯೋಗಿಗಳು ಏನಿದ್ರಲ್ಲ ಮಹಾತ್ಮರು ಬಾಯಿ ಮೇಲೆ ಬೆರಳಿಟ್ಕೊಂಡ್ರು. ಆ ರೀತಿ ತನ್ನ ಪರಾಕ್ರಮವನ್ನು ತೋರ್ಸಾಕತ್ತು. ಎಲ್ಲರೂ ಗಾಬರಿಕೊಳ್ತಾ ಭಯಂಕರವಾಗಿ ಚೀರ್ತದ, ಧ್ವನಿ ಮಾಡ್ತದ. ನೀವೆಲ್ಲರೂ ಅದಿರಲ್ಲ, ನನ್ನಿಂದ ಅದೀರಿ, ಇಲ್ಲಾಂದ್ರೆ ಸಾಧ್ಯವಿಲ್ಲ. ಇಷ್ಟೆಲ್ಲ ಭಯಂಕರವಾದಂಥ ಒಂದು ಆರ್ಭಾಟವನ್ನು ನೋಡಿ ಸುರರುಗಳೆಲ್ಲವೂ ಕೂಡ ಗಾಬರಿ ಆಗ್ತಾರ. ಮುಂದೆ ಹೇಳ್ತದದು ರಾಕ್ಷಸ, ಅಮಮ ಎನ್ನಯ ತಾಣ ಕೈದಿಹ ಮಮತೆ ದೋರಿಪ ಬಿನುಗು ಜನಕ್ಕೆ. ಬಿನುಗು ಜನ ಅಂದರೆ ನೀವೇನು ಸೇರಿರಲ್ಲ, ನೀವೆಲ್ಲ ಜನಕ್ಕೆ ಎನ್ನಯ ತಾಣ, ಇದೆಲ್ಲ ತಾಣದಲ್ಲ, ಭದ್ರಗಿರಿಪುರ ಇದೆಲ್ಲವೂ ಕೂಡ ನಂದೇ ಅಂತದ ದೆವ್ವ. ಯಾವ ದೇವ್ರಿ? ಇದೇ ದೆವ್ವ, ಎಲ್ಲ ನಂದೇ ಆಗ್ತದೆ. ಲಗ್ನ ಮಾಡಿದ್ರಿ ಸೊಸಿಗೆ, ಸೊಸಿ ಅಜ್ಜಮ್ಮನ ಸೊಸಿ ಭಾರಿ ಸೊಸಿ, ಒಳ್ಳೆ ಸೊಸಿ ಸಿಕ್ಕಿದೇಳ್ರಿ. ಆದರೆ ಇಲ್ಲಿ ಹೆಣ್ಣು ನೋಡಕ್ಕೆ ಹೋಗಿದ್ರು ಅತ್ತಿ ಮಾವ. ಹೆಣ್ಣು ನೋಡಿದ ಮ್ಯಾಗ ನೋಡಕ್ಕೆ ಹೋದ ತಕ್ಷಣ ಹುಡುಗಿಗೆ ಹುಡುಗಿ ಮ್ಯಾಲೆ ಹುಡುಗ ಎಲ್ಲ ನೋಡಿದ್ರು, ಚಂದ ಆಯಿತು. ನೋಡಿದ ಮೇಲೆ ಅತ್ತಿ ಮಾವ ಹುಡುಗಿನ ಕೋಲ್ಯಾಗ ಕರ್ಕೊಂಡು ಹೋದ್ರು. ನೋಡಕ್ಕೆ ಹೋದಾಗ ಅತ್ತಿ ಮಾವಗೂ ಮನಸ್ಸಿಗೆ ಬಂದಿತ್ತು ರೀ, ಚಂದ ಅದಾಳ ಅಂಥೇಳಿ. ಇನ್ನು ಏನೇನು ಮಾಡ್ತಾಳೆ ಏನೇನೆಲ್ಲ ಕೇಳುಂಬರಿ ಅಂಥೇಳಿ ಒಳಗೆ ಕೋಲ್ಯಾಗ ಕರ್ಕೊಂಡು ಹೋದ್ರಿ. ಹೋದ ಮೇಲೆ ಅಡುಗೆ ಮಾಡಕ್ಕೆ ಬರ್ತದೆ. ನಾವು ಆತು ಕೇಳಿದ್ರು, ಭಾಳ ಸಾಲಿ ಕಲ್ತಿದ್ದು ಹೆಣ್ಮಗಳು. ಬರ್ತದೆ ರೀ, ಏಟು ಬರ್ತದೆ, ಟು ಝಡ್ ಅಡುಗೆ ಮಾಡ್ತೀನಿ ಅಲ್ಲಕ್ಕೆ, ಟು ಝಡ್ ಅಡುಗೆ ಮಾಡ್ತೀನಿ ಅಂದ್ಲು. ಅಂದಗಳೇ ಭಾಳ ಖುಷಿ ಆಯ್ತು. ಅತ್ಯಂತರು ಭಾಳ ಹಿರಿಗಿಲ್ಲು. ಬಂದು ಸೊಸಿ ಒಬ್ಬಾಕಿನೇ ಸೊಸಿ, ಒಬ್ಬನೇ ಮಗ, ನಂದೆಲ್ಲ ಕೆಲಸ ಬಿಡಿಸ್ತಾಳೆ ಸೊಸಿ. ಎಲ್ಲ ಸಾಲಿನೂ ಅಟ್ಟೆ ಕಲ್ತಾಳ, ಅಟ್ಟೆ ಸುಂದರನೂ ಅದಾಳ, ಅಟ್ಟೆ ಕೆಲಸನೂ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ. ಅತ್ತಿ ಮಾವ ಭಾಳ ಖುಷಿ ಅದು. ಭಾಳ ಖುಷಿಯಾಗಿ ಮಗನಿಗೆ ಲಗ್ನ ಮಾಡಿದ್ರಿ. ಬ್ಯಾಸಿಯಾಗ ಒಂದು ಮುಹೂರ್ತ ತೆಗೆದು ಲಗ್ನ ಮಾಡಿದ ಮೇಲೆ ದಿನ ಅಡುಗೆ ಮಾಡಾಕತ್ಲ್ರಿ. ನಮ್ಮ ಸೊಸಿ ಇವತ್ತು ಸ್ಪೆಷಲ್ ಅದು ಮಾಡ್ಕೊಂಬರ್ತಾಳೆ, ಇದು ಮಾಡ್ಕೊಂಬರ್ತಾಳೆ. ಅತ್ತಿ ಮಾವ ಬಾಯ ನೀರು ಕಡಿಸ್ಕೋ, ತಾವು ಕುಂದ್ರವು, ಈಕಿ ರೊಟ್ಟಿ ಹಿಟ್ಟಿನ ಪಲ್ಯ ಮಾಡ್ಕೊಂಡು ಹೋಗಕ್ರಿ. ದಿನ ಹೋಗಕ್ಕೆ ಹೋದ್ಮೇಲೆ 1 ದಿನ ಆಯ್ತು, 2 ದಿನ ಆಯಿತು. ಅವ ಅಂದ ಗಂಡ ಹೆಂಡ್ತಿಗಂದ, ಅಲ್ಲ ದಿನ ರೊಟ್ಟಿ ಹಿಟ್ಟಿನೊಳಗಿನೇ ಮಾಡ್ತಾಳ, ಮತ್ತು ಮತ್ತೊಂದು ಏನರೇ ಮಾಡ್ತಾಳೆ ಕೇಳು. ಅಯ್ಯ ಈಗ ಹೊಸ್ದಾಗಿ ಬಂದಾಳ್ರಿ, ಆಕಿಗೆ ಏನು ಹೇಳೋದು, ತಿಂದ್ರಾಯ್ತು ಅದನ್ನೇ ಹೇಳಿ ಸೊಸಿ ಮ್ಯಾಲ ಅತ್ತಿ ಭಾಳ ಜೀವ ಆಯ್ತತ್ತು. ಮತ್ತೊಂದು 2-3 ತಿಂಗಳು ಅದೇ ತಿಂದ್ರೆ ದಿನ ರೊಟ್ಟಿ ಹಿಟ್ಟಿನೊಳಗೇ ಬರೋದು. ಹ್ಯಾಂಗೆ ಮಾಡೋದು ಅಂಥೇಳಿ ವಿಚಾರ ಮಾಡಿ ಒಂದಿನ ಅತ್ತಿ ಕೇಳೇ ಬಿಟ್ಲು. ಯಾಕವ್ವ, ಮತ್ತು ಲಗ್ನ ಮಾಡ್ಕೊಳ್ಳಾಗ ನೀನು ನೋಡಕ್ಕೆ ಬಂದಾಗ ಕೋಲ್ಯಾಗ ನಿಮ್ಮ ಮಾವ ನಾನು ಕರ್ಕೊಂಡೋಗಿ ನೆಪ್ಪದಿಲ್ಲ. ಹೌದ್ರಿ ಅತ್ತಿ, ಮತ್ತು ನಿನಗೆ ಏನೇನು ಬರ್ತಾವ ಕೇಳಿದೆವಲ್ಲ. ಹೌದ್ರಿ ಅತ್ತಿ ಕೇಳಿರಿ, ಮತ್ತು ಏನು ಹೇಳಿದೆ, ಟು ಝಡ್ ಬರ್ತಾವ ಅಂದೆ. ಮತ್ತು ಅದೇ ಮಾಡಾಕತ್ತೀನಿ ಅಂದ್ಲು. ಅಲ್ಲವು ದಿನ ಒಂದೊಂದು ವೆರೈಟಿ ನಾವು ನಿಮ್ಮ ಮಾವ ಬಹುಕಾಲ ಉಂಡಿವಿ ತಿಂದೀವಿ, ಮತ್ತು ನೀ ಅದೇ ಹಿಟ್ಟಿನೊಣಗಿ ಮತ್ತು ರೊಟ್ಟಿನೇ ಮಾಡಾಕತ್ತಿ, ಯಾಕೆ? ನಾ ಏನು ಹೇಳೀನಿ ಅದೇ ಮಾಡೀನಿ ಅಂದ್ಲು. ಏನು ಹೇಳಿದಿ? ಅಂದ್ರೆ ಅನ್ನ ಜುಣಕ ಮಾಡ್ತಾ. ಅಂದ್ರೆ ಅನ್ನ, ಜಡ್ ಅಂದ್ರೆ ಜುಣಕ. ಅನ್ನ ಜುಣಕನೇ ಮಾಡಕ್ಕೆ ಆಕಿ ದಿನಾಲು ಆಕಿ ಹೇಳೇ ಬಿಟ್ಟಿದ್ದು. ಟು ಝಡ್ ರೊಟ್ಟಿ ಅಲ್ರಿ, ಅನ್ನ ಹಿಟ್ಟಿನ ಪಲ್ಯನೇ ಮಾಡೋಕ್ಕೆ ಹೊರತು. ಯಾಕೆ ಅದನ್ನೇ ಹೇಳಿದ್ಲು, ಅದೇ ಮಾಡಿದ್ಲು. ಹೇಳಿಕೆ ಕಾರಣ ಏನು ಅಂತಂದ್ರೆ, ಅಜ್ಜಮ್ಮ ತಾಯಿಗೆ ಎಂಥ ಸೊಸಿ ಸಿಕ್ಕಿದ್ಲು ಅಂತಂದ್ರೆ ಹೇಳಿದ್ದನ್ನು ಮರು ಉತ್ತರ ಕೊಡದೆ ಒಳ್ಳೆಯದಾಗಿ ಮಾಡೋಕ್ಕೆ, ಕೆಲಸ ಬಗ್ಸಿ ಮಾಡೋಕ್ಕೆ ಅಷ್ಟೇ ರೂಪವಂತೆ ಇದ್ಲು, ಗುಣವಂತೆ ಇದ್ಲು. ಗಂಡನಿಗೆ ತಕ್ಕ ಮಲ್ಲಿಕಾರ್ಜುನ ಮಗ ಇದಾನಲ್ಲ, ಮಗನಿಗೆ ತಕ್ಕ ಸೊಸೆಯಾಗಿ ಸಿಕ್ಕಿದ್ಲು ಕರೆ. ಆದರೆ ದೊಡ್ಡದಾದಂಥ ಭೂತ ದೆವ್ವ ಪಿಸಾಚಿ ದೇಹದೊಳಗೆ ಸೇರಿಕೊಂಡು ಏನಂದ್ರೆ ಬರೀ ಮನುಷ್ಯರಲ್ಲ, ಅಸುರರು ಎಲ್ಲ ದೇವಾನುದೇವತೆಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂಥ ಪರಾಕ್ರಮವನ್ನು ತನ್ನ ಕೆಲಸ ಮಾಡಾಕತ್ತು. ಹೀಗಾದಾಗ ಯಾರಿಗಾದರೂ ಗಾಬರಿಗೊಳ್ತದ್ರಿ, ಯಾರಿಗಾದರೂ ಗಾಬರಿ ಆಗ್ತದೆ, ತೊಂದರೆ ಆಗ್ತದ. ಅದಕ್ಕೆ ಹೇಳ್ತಾರೆ, ದಿನಕ್ಕೆ ತನ್ನಯ ಪರಾಕ್ರಮವನ್ನು ಗೊಳಿಸುತ್ತೆ ಮನೆಯೊಳಗೆ ತಿಳಿಯದೆ. ಹ್ಯಾಂಗೆ ಸೇರ್ಕೊಂಡ್ಬಿಟ್ಟದಂದ್ರೆ ಹೇಳ್ತಾರೆ ನೋಡ್ರಿ, ಏನೋ ವಿಷಸರ್ಪ ಕಚ್ಚಿತು ಮಾಡ್ತು ಅಂದ್ರೆ ದಾರ ಕಟ್ರಿ, ಇಲ್ಲಿಲ್ಲ ಅಂದ್ರೆ ಮೈಯೆಲ್ಲ ಹರಡಿ ಬಿಡ್ತದಂತಾರೆ ನೋಡ್ರಿ. ಹಂಗೆ ಆ ದೆವ್ವ ಏನು ಮಾಡ್ತು ಅಂದ್ರೆ ಆಕೆ ಮೈತುಂಬ ಇಲ್ಲ ದಿನಕ್ಕೆ ಆ ದೆವ್ವಿನ ರಾಕ್ಷಸನ ಪರಾಕ್ರಮ ಹೆಚ್ಚಾಕೋತ ಹೊಣ್ತು. ಹೇಳ್ತಾರೆ ನೋಡ್ರಿ, ಹಳ್ಳಿ ಭಾಷೆಯೊಳಗೆ ಮೈ ಉಂಡದ್ರಿ ಅಂತಾರೆ ನೋಡ್ರಿ. ವಿಷ ಆಗಲಿ ಏನಾರೇ ಆಗಲಿ
ಹಂಗೆ ದೆವ್ವ ಮೈ ಉಂಡದ್ರಿ ಭಾಳ ಮಿತಿಮೀರಿ ಬಿಟ್ಟದ ಅಂಥೇಳಿ ಜನ ಮಾತಾಡ್ಕೊಳ್ಳು. ದಿನಕ್ಕೆ ರಾಕ್ಷಸ ತನ್ನ ಪರಾಕ್ರಮವನ್ನು ಮನೆಯೊಳಗೆ ಯಾರಿಗೂ ಗೊತ್ತಾಗದಂತೆ ಹೆಚ್ಚು ಮಾಡಿ ಬಲಿಯಿತು. ಘನ ಮಹಿಮ ಗುರುವರ್ಯ ದೇವರೇ ಆರಾಮ ಮಾಡಬೇಕೆಂದು ಆಕೆಯ ವೇದನವನ್ನು ನೋಡಿ ಊರನ ಜನ ಓಣಿನ ಜನ ಮಾತಾಡಕತ್ತಿದ್ರು. ಎಷ್ಟು ತ್ರಾಸು ಮಾಡ್ಕೊಳಕತ್ತಿದ್ಲು ಅಂದ್ರೆ ಆ ದೆವ್ವ ಸೇರಿಕೊಂಡ ಮೇಲೆ ಬಹಳಷ್ಟು ಚೀರಾಟ ಒದರಾಟ, ನೆಲಕ್ಕೆ ಗುದ್ದುವುದು ಮಾಡೋದು ಇವೆಲ್ಲವೂ ಕೂಡ ಪರಾಕ್ರಮವನ್ನು ನೋಡಿ ಜನ ಅಂತಿದ್ರು, ಅಯ್ಯ ಅಜ್ಜಮ್ಮ ಎಂಥ ಒಳ್ಳೆಕ್ಯವ್ವ, ಗುರುನಾಥನ ಸೇವಾ ಮಾಡಿ ಒಳ್ಳೆಯ ಶ್ರೀಮಂತಿಕೆ ಪಡ್ಕೊಂಡಿದ್ಲು, ಗುರುವಿನ ಆಶೀರ್ವಾದ ಮಾಡ್ಕೊಂಡಿದ್ಲು, ಸೊಸಿನೂ ಚಲೋ ಇದ್ಲು, ಭಾಳ ಚಂದ ಸಂಸಾರ ನಡೆದಿತ್ತು. ಕೋಡಿ ರಾಕ್ಷಸ ಸೇರಿಕೊಂಡು ದೆವ್ವ ಬಡ್ಕೊಂಡು ನೋಡು ಹುಚ್ಚರ್ಗತೆ ಹ್ಯಾಂಗೆ ಮಾಡಾಕತ್ತ ಅಂಥೇಳಿ ಓಣನ ಜನ ಹಳಾಳಿ ಮಾಡಿ ಮಾತಾಡ್ತಿರ್ತಾರೆ. ವಾರಿಪುರಕ್ಕೆ ದಹಿಪೆ ನೆನಪುನು ಪೋಲ್ ಮಾರು ತಾಂಗಮ ಪಿಡಿದಿಡುಕುವೋಲ್ ಗಾರುಗೊಳಿಸುವೆನೆಂದು ವಿಹಿದಂಗವನು ಪಿಡಿವನೋಲ್ ವಾರಿ ಜಾಸನೆ ಜತ್ತು ಕೆಸಗಲ್ ಪಾರವಾಗದಲ್ಲಿ ಕಲ್ಲು ಯುಕ್ತಿಯ ಮೀರಿದವು ರೇವಣನ ಮಹಿಮವು ವಿಧಿವಶವು ಸಹಸ. ಮತ್ತು ಜನ ಏನು ಅನಾಕತ್ರಂದ್ರೆ ಮೀರ್ಯದ ಏನು ಸಾಕ್ಷಾತ್ ರೇವಣ ಸಿದ್ದೇಶ್ವರನೇ ಬಂದರೂ ಕೂಡ ವಾಸಿಯಾಗದಾರ್ದಂಥ ದೆವ್ವ ಸೇರಿಕೊಂಡು ಮಿತಿ ಮೀರಿ ಬಿಟ್ಟದಂತ ಜನ ಮಾತಾಡಕತ್ರು. ಅಸುರರು ಮುದಿಮಲ್ಲಿಕಾರ್ಜುನ ಅದಾರ, ಎಲ್ಲ ಮಹಾತ್ಮರದಾರ, ಸಿದ್ಧಿ ಪುರುಷರದಾರ, ಇದ್ದರೂ ಕೂಡ ಇವರಿಗೆಲ್ಲ ಗುಹೆ ಒಳಗಿರುವಂಥ ರೇವಣ ಸಿದ್ದೇಶ್ವರನೇ ಬಂದರೂ ಕೂಡ ಅಸಾಧ್ಯವಾದಂಥ ದೆವ್ವದಿದು ಕಡಿಮೆ ಮಾಡೋಕ್ಕಾಗಲ್ಲ. ಸಾಕ್ಷಾತ್ ಸದ್ಗುರುನಾಥ ಬಂದರೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಜನ ಮಾತಾಡಕತ್ರು. ಕಾಲ ಕಳೆಯುತ್ತಿರುತ್ತಿರಲಿ ಬೀಳದೆ ಲೀಲವಾಹ ಭಯಾಂಗರಿರುತ್ತಿರೆ ಆಲೋಕಿಸುತ್ತಲೇ ಕಾರಣಾಂಗರು ಇದಕ್ಕೆ ಯತ್ನವಿದೆ. ನೋಡಪ್ಪ, ಕಾಲೇ ಕೂತ್ರೆ ಉಪಯೋಗ ಆಗೋದಿಲ್ಲ. ಕೆಲವು ಜನ ಹೇಳ್ತಾರೆ ಅಣ್ತಮ್ಮರು ಬಂಧು ಬಾಂಧವ್ರು ಎಲ್ಲರೂ ಕೂಡ್ತಾರೆ, ಏನಾದ್ರು ಸಮಸ್ಯೆ ಆದ್ರೆ ಕೂಡ್ತಾರೆ ನೋಡ್ರಿ. ಹ್ಯಾಂಗೆ ಕೂಡ ಜನ ಅಂತಿದ್ರು, ಕಾಲ ಕಳೆಯುತ್ತಲಿರಲು ಹ್ಯಾಂಗೆ ದಿನ ಕಳಿತಾವೆ ಮತ್ತಿಟ್ಟು ಹೆಚ್ಚಾಗ್ತದ, ಮಾತಾಡ್ಕೋತ ಕೈ ಕಟ್ಕೊಂಡು ಕೂತ್ರೆ ಕೆಲಸ ಆಗಲ್ಲ, ಅದನ್ನು ವಾಸಿ ಮಾಡುವಂಥದ್ದು ಏನಾದರೂ ಒಂದು ಪ್ರಯತ್ನ ಮಾಡುಮ ಅಂಥೇಳಿ ಒಬ್ರಿಗೊಬ್ರು ತಾವೇ ಮಾತಾಡ್ತಿರ್ತಾರೆ. ಆಲೋಕಿಸುತ್ತಲೂ ಕಾರಣಾಂಗರು ಇದಕ್ಕೆ ಯತ್ನವಿದೆ. ಲಾಲಗೂಡಿದ ಭೂಕ್ತ ಶೇಷವ ಲೀಲೆಯಂ ಕೊಟ್ಟವರಿಗೆ ತಣುಪುತೆ ಸ್ಥೂಲರಂ ಮಾಡಿದಡೆ ಸಾಧ್ಯರ್ ಎಂದು ಬಗೆಗೈದರು. ನೋಡ್ರಿ, ಬಲ್ಲವ್ರು ಯಾರು ಇರ್ತಾರ, ಶಾಣೆಯರು ಇರ್ತಾರ, ಈ ಊರಾಗಿಲ್ಲ ಮತ್ತೊಂದು ಕಡೆ ಇರ್ತಾರ. ಎಲ್ಲಿ ಶಾಣೆ ಅದಾರ ಅಲ್ಲಿ ಪತ್ತೆ ಹಚ್ಚುಣು, ಹಚ್ಚಿ ದೌಡು ವಾಸಿ ಮಾಡೋಮು. ಇಲ್ಲಿಲ್ಲ ಅಂದ್ರೆ ಆ ದೆವ್ವ ಮುಂದೆ ಏನು ಆಡ್ತದ, ಬಲಿತಂದ್ರೆ ಜೀವ ತಗೋತದ ಅಂಥೇಳಿ ತಮ್ಮ ಎಲ್ಲ ಬಂಧು ಬಾಂಧವರು ಓಣೆನ ಜನ ಮಾತಾಡ್ಕೊಳ್ತಾರೆ. ಇಂತು ಯೋಚಿಸಿ ಇದೆಲ್ಲ ವಿಚಾರವನ್ನು ಮಾಡಿ ಮಾಳೆ ಮನದೊಳ್ ಒಮ್ಮೊಮ್ಮೆ ದೇವ್ ಬಿಟ್ಟು ಹೋಗ್ತಿತ್ತು, ಹಂಗೆ ಇದು ಆಗ್ತಿತ್ತು. ಅವಾಗ ಮನಸ್ಸಿನಾಗ ಮಾಳಮ್ಮ ಸೊಸಿ ವಿಚಾರ ಮಾಡ್ತಾಳೆ ತಾನೇ, ಇವರೆಲ್ಲ ಹಿಂಗೆ ಮಾತಾಡ್ತಾರ. ಇಂದು ಯೋಚಿಸಿ ಮಾಳೆ ಮನದೋಳ್ ಕಂತು ಮರ್ದನ ರೂಪ ಜಂಗಮಗಾಂತು ಭಕ್ತಿಯ ಮಾಳೆಯಿಂದಲೇ ರಚಿಸುತ್ತಾಂಧವನು. ಒಂದು ಅಂಧಕಾರ ಅನ್ನುವಂಥ ಕಾರ್ಮೋಡ ಏನು ಆವರಿಸ್ಯದ. ಅಂಧಕಾರ ಅಂದ್ರೆ ಅಜ್ಞಾನ ಅನ್ನುವಂಥ ಕಾರ್ಮೋಡ ಆವರಿಸ್ತದೆ. ಯಾವಾಗ ಅಂದ್ರೆ ಗುರುವಿನ ಜಂಗಮನ ಕೃಪೆ ಆಗುಕಿನ ಮೊದಲು ಅಜ್ಞಾನ ಅನ್ನುವಂಥ ಕಾರ್ಮೋಡ ನಮ್ಮಲ್ಲಿ ಆವರಿಸಿರ್ತದ. ಬಹುಶಃ ಈ ದೆವ್ವ ಪಿಶಾಚಿ ಅನ್ನುವಂಥದ್ದು ನನಗೇನು ಕಾರ್ಮೋಡವಾಗಿ ಕವಿದದೇನು ಅಂಥೇಳಿ ತನ್ನೊಳಗೆ ತಾನು ಯೋಚನೆ ಮಾಡ್ತಾಳೆ ಮಾಳಮ್ಮ. ಸಂತಸದಿ ಮಾತುಗಳಿಗೆ ಹೇಳ್ತಾಳೆ, ಕಂತು ವರ್ಧನ ರೂಪ ಜಂಗಮಗಾಂತು ಭಕ್ತಿಯ. ನೋಡ್ರಿ, ನೀವು ಎಲ್ಲಿ ಹೋಗಬೇಡ್ರಿ, ಎಲ್ಲಿ ಹೋಗೋದು ಬೇಡ, ಯಾರ ಹತ್ರ ಹೋಗೋದು ಬೇಡ. ಏನು ಕಂತು ವರ್ಧನ ರೂಪ ಜಂಗಮ, ಆ ಜಂಗಮನ ರೂಪನ್ಯಾಗ ಅವ ಬಂದೇ ಬರ್ತಾನ ಅಂತ ಅಜ್ಜಮ್ಮ ಹೇಳ್ತಾಳ. ಯಾಕೆ ಅಜ್ಜಮ್ಮ ತಾಯಿಗೆ ಅಭಯವನ್ನು ಕೊಟ್ಟು ಹೋಗ್ಯಾನ. ಗುಪ್ತ ಗುಹೆಯೊಳಗೆ 600ರಿಂದ 700 ವರ್ಷಗಳ ಪರ್ಯಂತರ ಒಳಗೆ ಇರ್ತೀನಿ ಅಂತ ಹೇಳಿ ಹೋಗ್ಯಾನ. ನಿನ್ನ ಕಷ್ಟ ಕಾಲದಾಗ ನನ್ನನ್ನು ಸ್ಮರಣೆ ಮಾಡಿದೆ ಅಂದ್ರೆ ನಿನ್ನ ಎಲ್ಲ ಕಷ್ಟದಲ್ಲಿ ನಾನು ನಿನ್ನನ್ನು ಬಂದು ನಿವಾರಣೆ ಮಾಡ್ತೀನಿ, ನಿಂತು ಮಾಡ್ತೀನಿ ಅಂತ ಅಭಯ ಕೊಟ್ಟು ಹೋಗ್ಯಾನ. ಆ ಭರವಸೆ ಮಾತ್ರ ಅಜ್ಜಮ್ಮ ತಾಯಿಗೆ ಅಷ್ಟೇ ಗೊತ್ತಿತ್ತು. ಸೊಸಿ ಮಗನಿಗೆ ಗೊತ್ತಲ್ಲ, ಊರನವ್ರು ಯಾರಿಗೂ ಗೊತ್ತಿರಲಿಲ್ಲ. ಆ ಧೈರ್ಯದ ಮೇಲೆ ಹೇಳ್ತಾಳ. ಜನ ಹಿಂಗೆ ಮಾತಾಡ್ತಾರ, ಎಲ್ಲರೇ ತೊಗೊಂಡು ಹೋಗುಮೋ, ಕರ್ಕೊಂಡು ಹೋಗುಮೋ, ಗಾಡಿ ಮಾಡ್ರಿ, ಎಲ್ಲ ದೇವ್ ಬಿಟ್ಟು ಹೋಗಬೇಕಾಗ್ಯದ, ಇಲ್ಲಿಲ್ಲ ಅಂದ್ರೆ ಜೀವಕ್ಕೆ ಅಪಾಯ ಅದ, ಅಷ್ಟೊಂದು ಭಯಂಕರ ಅದ. ಇಂಥ ದೇವು ಬಡ್ದಿದ್ದು, ರಾಕ್ಷಸ ಬಡ್ದಿದ್ದು ಯಾರನ್ನು ನಾವು ನೋಡೇ ಇಲ್ಲ.
ಹೀಗೆಲ್ಲ ಮಾತಾಡ್ತಿರುವಾಗ ಅಜ್ಜಮ್ಮ ತಾಯಿ ಅಂತಾಳ, ಹೇಳ್ತಾಳ, ಕಂತು ಮರ್ದನ ರೂಪ ಜಂಗಮ. ಕಂತು ಮರ್ದನ ಅಂದ್ರೆ ಈ ಬೇಕಾದಂಥ ಸಮಸ್ಯೆ ಇರಲಿ, ಮರ್ದನ ಅಂದ್ರೆ ಬೇಕಾದ ಸಮಸ್ಯೆ, ಆ ಮರ್ದನ ಮಾಡ್ತಾನೆ, ಸಮಸ್ಯೆಯನ್ನು ಅಲ್ಲಗಳಿತಾನ. ಯಾರು? ಜಂಗಮ ರೂಪದಲ್ಲಿ ರೇವಣೇಶ ಬರ್ತಾನ, ಸದ್ಗುರುನಾಥ ಬರ್ತಾನ. ಬಲವಾದ ನಂಬಿಕೆಯನ್ನು ಅಜ್ಜಮ್ಮ ತಾಯಿ ಇಟ್ಟಾಳ. ಹೀಗಿರುವಾಗಳ ಅಂತು ಪೇಳಿ ಪ್ರಸಾದ ಬೈಯುತ ಕುಂತು ಬನದಡಿ ಸ್ವೀಕರಿಸಿ ಪೋಷವನ್ನು ಒಯ್ದಳು ರೇ. ನೋಡಮ್ಮ, ನೀ ದಿನ ಹೆಂಗೆ ಹೋಗಿಲ್ಲ, ಹೆದರ್ಲಾಕ ಹೋಗಬೇಡ. ಶಶಿಗೆ ಹೇಳ್ತಾಳ, ನೋಡಿ ನಾವು ಏನರೇ ಬಂತು ಅಂದ್ರೆ ಹುಡುಗರಿಗೆ ಆ ಕಡೆ ಹೋಗ್ಬೇಡ್ರಿ, ದೊಡ್ಡವರಿಗೆ ಆ ಕಡೆ ಹೋಗ್ಬಾರ್ದಪ್ಪ, ಮಾನ್ಯ ಆಕ್ಸಿಡೆಂಟ್ ಆಗಿ ಬಿದ್ದಾವಲ್ಲಿ, 4 ದಿನ ಹೋಗೋದಿಲ್ಲ ನಾವು, ದೊಡ್ಡವ್ರೇ ಹೋಗೋದಿಲ್ಲ, ಹೆದರಿ ಬಿಡ್ತೀವಿ, ಅವೇನು ದೆವ್ವ ಬೂತಿರಲ್ಲ. ಆದರೂ ಅಜ್ಜಮ್ಮ ತಾಯಿ ಹೇಳ್ತಾಳೆ, ನೀ ಏನು ಹೆದರ ಬೇಡ, ಇವರೆಲ್ಲ ಹಿಂಗಂತಾರ, ನೀ ಹೆದರಾಕೆ ಹೋಗಬೇಡ, ಮತ್ತು ನಾಳೆ ನಿನಗೆ ನೈವೇದ್ಯ ಮಾಡಿ ಕೊಡ್ತೀನಿ, ನೀ ಅದೇ ದಾರಿಯೊಳಗೆ ಹೋಗಿ ಸದ್ಗುರುನಾಥನ ಗಿರಿ ಮುಂದೆ ಹೋಗಿ ಇಟ್ಕೊಂಡು ದಿನ ಮಾಡು ಕಾಯ್ಕ ಮಾಡಿ ಬಾ. ಯಾಕ? ನನ್ನ ಬೆನ್ನಿಂದ ಅಭಯ ಕೊಟ್ಟಾನ, ನಾವು ನಂಬಿದ ಭಕ್ತರಿಗೆ ಭಗವಂತ ಕೈ ಬಿಡುವುದಲ್ಲ ಅಂತ ಅಜ್ಜಮ್ಮ ಮತ್ತೆ ಕಳಿಸ್ತಾಳ. ಮರುದಿನ ಏನಾಗುತ್ತದೆ ನೋಡೋಣ. ಸಣ್ಣ ಹಾಡನ ನಮ್ಮ ಸಿದ್ದು ಒಂದು ಹಾಡು ಹಾಡ್ತಾನೆ. ಮಾಡಾಕ ನಿನಗೆ ಹಚ್ಚತದ, ಅದಕ್ಕೆ ನಿಜಗುಣ ಶಿವಗಳಂತಾರ, ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಒಳ್ಳೆಯದಲ್ಲಪ್ಪ ಮನುಷ್ಯನೇ, ನಿನ್ನ ನೆಮ್ಮಿ ನಿಜವನು, ನಿನ್ನ ಇರುವನ್ನು ನೀನು ತಿಳ್ಕೊ, ಯಾತಕ್ಕಾಗಿ ನಾನು ಬಂದೆ, ಮುಂದೆ ಹೋಗುವುದು ಎಲ್ಲಿಗನ್ನುವುದು ವಿಚಾರವನ್ನು ತಿಳ್ಕೊಳ್ಳಾಕ ಈ ಸತ್ಸಂಗಗಳಿರ್ತಾವಪ್ಪ, ಅದರಲ್ಲಿ ಸ್ವಲ್ಪ ನೀನು ಕಾಲಹರಣವನ್ನು ಮಾಡು ಅಂಥೇಳಿ ನಿಜಗುಣ ಶಿವಗಿಗಳು ಯಾರ ಕುರಿತು ಹೇಳ್ಯಾರ ಅಂತಂದ್ರೆ ನಿಮ್ಮೆಲ್ಲರನ್ನ ಕುರಿತು ಹೇಳ್ಯಾರ. ಪುಣ್ಯಾತ್ಮರೇ, ಈ ಜಗತ್ತಿನೊಳಗೆ ಈ ಮನುಷ್ಯನ ಪರಮ ಸುಖಿ ಆಗಬೇಕಾಗಿತ್ತು ಅಂತಂದ್ರೆ 3 ತೆರನಾದಂಥ ಜನ ಇರ್ತಾರಿಲ್ಲಿ. 3 ತೆರನಾದಂಥ ಜನ ಇರ್ತಾರ. ಹ್ಯಾಂಗಿರ್ತಾರ 3 ಥರ ಜನ ಅಂತಂದ್ರೆ, ಒಬ್ಬರು ಉತ್ತತ್ತಿ ಜನ ಇರ್ತಾರ, ಒಬ್ಬರು ಬಾಳೆಹಣ್ಣಿನ ಜನ ಇರ್ತಾರ, ಒಬ್ಬರು ಕಲಸಕ್ರಿ ಅಂತ ಜನ ಇರ್ತಾರ. ಇದರಾಗ ನಾವು ಯಾವ ರೀತಿ ಜನ ಅದೀವಿ, ಜನಾಂಗ ಅದೀವಿ ವಿಚಾರ ಮಾಡಬೇಕು. ಉತ್ತತ್ತೀಯ ಜನಾಂಗ ಅಂತಂದ್ರೆ ಹೊರಗೆ ಸಿಹಿ ಒಳಗೆ ಕಹಿ. ಬಾಳೆಹಣ್ಣಿನ ಜನಾಂಗ ಅಂದ್ರೆ ಹೊರಗೆ ಕಹಿ ಒಳಗೆ ಸಿಹಿ. ಕಲಸಕ್ರಿಯ ಜನಾಂಗ ಅಂದ್ರೆ ಹ್ಯಾಂಗೆ ನೀವು ಚೀಪ್ತೀರಿ, ಅಗಿದಂಗೆ ರುಚಿ ಬರ್ತದ. ಆಧ್ಯಾತ್ಮ ಏನು ಕಲಿಸಿಕೊಡ್ತದಂದ್ರೆ, ನೀ ಕಲಸಕ್ರಿ ಹಂಗೆ ಆದ ಅಂದ್ರೆ ಎಲ್ಲರಿಗೆ ಹಿಡಿಸ್ತಿ, ಎಲ್ಲದಕ್ಕಿಂತ ಮೊದಲಾಗಿ ಭಗವಂತನಿಗೆ ನೀನು ಹಿಡಿಸ್ತಿ ಅಂಥೇಳಿ 3 ತೆರನಾದ ಜನರನ್ನು ಮಹಾನುಭಾವರು ಹೇಳ್ಕೊಂಬರ್ತಾರೆ. ಯಾವ ರೀತಿ ಆಗಬೇಕು ನಾವು ಈ ಜಗತ್ತಿನಲ್ಲಿ ಅನ್ನೋದನ್ನು ವಿಚಾರ ನಮಗೆ ಬಿಡ್ತಾರೆ. ನೀ ಉತ್ತತ್ತಿ ಹೆಂಗಾಗುತ್ತೋ, ಬಾಳೆಹಣ್ಣಿನ ಹಂಗಾಗುತ್ತೋ, ಅಥವಾ ಕಲಸಕ್ರಿ ಹೆಂಗಾಗುತ್ತೋ ವಿಚಾರ ಮಾಡು. ಯಾವುದು ಚಲೋ ರೀ? ಕಲಸಕ್ರಿ ಚಲೋ. ನಮ್ಮ ಬಸವಣ್ಣವ್ರು ಹೇಳ್ತಾರೆ ಕಲಸಕ್ರಿ ಹೆಂಗಾಗೋದು ಚಲೋ ರೀ ಗುರುಗಳತ್ತಾರ. ಯಾಕೆ? ಒಳಗೂ ಸಿಹಿ ಎಷ್ಟೇ ಆಗಿ ನೀನು, ಒಳಗೂ ಸಿಹಿ ಹೊರಗೂ ಸಿಹಿ. ನೀ ಆ ಕಲಸಕ್ರಿ ಮುಗಿಯುತ್ತಾನ ಬಾಯಾಗ ಹಾಕೊಂಡು ಕಲಸಕ್ರಿ ಮುಗಿತಾನ ನೀ ಚೀಪಿ ಅಗದ್ರು ಕೂಡ ಸಿಹಿನೇ ಕೊಡುತ್ತದೆ, ಕಹಿ ಅನ್ನೋದು ಇರೋದಿಲ್ಲ. ಹಾಂಗ ನಿನ್ನ ಆತ್ಮ ಪರಿಶುದ್ಧ, ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ. ಒಳಗೂ ಸಿಹಿ ಅದ, ಒಳಗೆ ಸೈ ಇತ್ತಂದ್ರೆ ಬಾಯಾಗ ಸೈಯನ ಮಾತು ಬರ್ತಾವ, ಒಳಗೆ ಕೈ ಇತ್ತಂದ್ರೆ ಬಾಯಾಗ ಕೈ ಮಾತು ಬರ್ತಾವ. ಸಮಾಜದಾಗ ನಿನ್ನನ್ನು ದೂಷಣೆ ಮಾಡ್ತಾರ, ದೂಷಣೆಗೆ ಒಳಪಡುತ್ತಿ. ಏನು ಮನುಷ್ಯನೋ ಮರಾಯವ, ನಿನ್ನೊಂದು ಹೇಳ್ಯಾನ ಇವತ್ತೊಂದು ಮಾತಾಡ್ತಾನೆ ನೋಡು, ಹೊರಗೊಂದು ಹಿಂಗೆ ಮಾತಾಡ್ಯಾನ ಒಳಗೊಂದು ಬೇರೆ ಗುಣ ಇಟ್ಕೊಂಡಾನಂತಾರ. ಬಾಳೆಹಣ್ಣು ಅಂತಂದ್ರೆ ಹೊರಗೆ ಕಹಿ ಅಂದ್ರೆ ಸಿಪ್ಪೆ ಇರ್ತದೆ ಮ್ಯಾಲ, ಆ ಸಿಪ್ಪಿ ತೆಗೆದು ಒಗದೇವಿ ಅಂದ್ರೆ ಒಳಗೆ ಬಾಳೆಹಣ್ಣು ರುಚಿಸ್ತದೆ. ಒಳಗೆ ರುಚಿ ಹೊರಗೆ ಕಹಿ. ಬಾಳೆಹಣ್ಣಿನ ಜನಾಂಗದಾರ ಒಂದಿಷ್ಟು ಜನ ಹೊರಗೆ ಭಾಳ ಚಂದ ಬಣ್ಣದ ಮಾತಾಡೋದು, ಹೊರಗೆ ಬಾಳೆಹಣ್ಣಿನಂಗೆ ಹ್ಯಾಂಗೆ ಸೊಟ್ಟಿರ್ತದ ಹಂಗೆ ಬಣ್ಣದ ಮಾತಾಡೋದು, ಕಹಿಯನ್ನು ಮಾತಾಡೋದು. ಒಳಗೆ ಸಿಹಿ ಇರ್ತಾರವರು, ಅಂದ್ರೆ ಆತ್ಮಶುದ್ಧಿ ಇರ್ತದ. ಯಾವಾಗಲೂ ಮನುಷ್ಯನ ಮನಸ್ಸು ಸ್ವಚ್ಛ ಇರ್ತಾನೆ, ಒಡ ಒದರ್ತಿರ್ತಾನಂತಾರೆ ನೋಡ್ರಿ. ಏನು ಒದರ್ತಾನೋ ಮರ ಅವನು ನಿಷ್ಠುರೇ ಮಾತಾಡ್ತಾನೆ, ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ ಅಂತ ಹ್ಯಾಂಗೆ ಅಂತಿರ್ತಾರಲ್ರಿ. ಅದಕ್ಕೆ ನೀ ಬಾಳೆಹಣ್ಣಿನಂಗರೆ ಆಗು. ಉತ್ತತ್ತಿ ಹೆಂಗಂದ್ರೆ ಉತ್ತತ್ತಿ ಒಳಗೆ ಕಹಿ ಒಳಗೆ ಬೀಜ ಇರ್ತದೆ, ಏನೇ ಇರಲ್ಲ, ಮ್ಯಾಲ ಸಿಹಿ ಇರ್ತದೆ. ಮ್ಯಾಲ ಒಳ್ಳೆ ಚಲೋ ಮಾತಾಡ್ತಿರ್ತಾನೆ, ಒಳಗೆ ಆತ್ಮದೊಳಗೆ ಅಂತರಂಗದೊಳಗೆ ಕಹಿ ಮಾತಿಟ್ಕೊಂಡಿರ್ತಾನೆ. ನೀ ಅತ್ತಿ ಹೆಂಗೂ ಆಗಬೇಡ, ಬಾಳೆಹಣ್ಣಿನಂಗೂ ಆಗಬೇಡ. ನೀ ಯಾರಂಗ ಆಗಂದ್ರೆ ಕಲಸಕ್ರಿ ಹಂಗೆ ಆದಿ ಅಂದ್ರೆ ನಿನ್ನ ಜನ್ಮಕ್ಕೊಂದು ಸಾರ್ಥಕ್ಯ ಬರ್ತದ ಅಂಥೇಳಿ ಮಹಾನುಭಾವರು 3 ಥರದ ಜನ ಇಲ್ಲಿ ಕಾಣ್ತೀವಿ.
ಈ ಬೆರಳುಗಳು ಎಲ್ಲವಷ್ಟು ಸರಿಯಾಗಿಲ್ಲ. ಈ ಬೆರಳುಗಳು ಒಂದು ಹಿಂದೆ ಮುಂದೆ ಅದಾವಂದಾಗ ಸಮಾಜದೊಳಗೆ ಒಬ್ರು ಹಂಗನವ್ರು ಒಬ್ರು ಹಿಂಗನವರು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರ್ದೆ ನಾನು ನಿನ್ನೆ ಹೇಳಿದೆ, ಚಿಕ್ಕು ಬೀಜ ಇದ್ದಂಗೆ ನಾವು ಇದ್ವಿ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ, ನಮ್ಮ ಸಂಸಾರ ಅನ್ನುವಂಥದ್ದು ಗುರಿ ಮುಟ್ತದ ಅಂತ ಮಹಾನುಭಾವರು ಹೇಳ್ಕೊಂಬಂದಾರ. ಆದ್ರೆ ಅಂಥ ಮನಸ್ಸು ಬರೋದು ಭಾಳ ಕಠಿಣ ರೀ. ಎಲ್ಲೋ ಒಬ್ಬರಿಗೆ ಮಹಮ್ಮದ ಪೈಗಂಬರ್ ಇದ್ರಿ. ಮಹಮ್ಮದ ಪೈಗಂಬರ್ ಇದ್ದರು. ದಿನಾಲು ಕುರಾನ್ ಅನ್ನುವಂಥ ಇದು ಗ್ರಂಥವನ್ನು ಬರೆದ್ರು ಅವರು. ದಿನಾಲೂ ಕೂಡ ಮಸೀದಿಗೆ ಹೋಗಿ ನಮಾಜ್ ಮಾಡಿ ತಮ್ಮ ಮನೆಗೆ ಹೋಗ್ತಿದ್ರು. ತಮ್ಮ ಮನೆಗೆ ಹೋಗುವಂಥ ಸಂದರ್ಭದೊಳಗೆ ಇವ ಯಾರೋ ಒಬ್ಬ ಹೊಂಟಾನ. ಅವನಿಗೆ ನಾನು ನೀರನ್ನು ಉಗ್ಗಿ, ನೀರು ಮುಸುರು ನೀರು ಉಗುತ್ತಿದ್ಲು ದಿನ ಹೆಣ್ಮಗಳು, ಸಂತೋಷ ಪಡ್ತಿದ್ಲು. ಒಬ್ಬ ಯಾರೋ ಹೊಂಟಾನ ಗಡ್ಡವಲ್ಲ ಅಂಥೇಳಿ ಅಸಹ್ಯ ಪಟ್ಕೊಂಡು ದಿನಾಲೂ ಮನೆ ಮುಂದೆ ಆಯ್ದು ಹೋಗ್ತಿದ್ರು. ಮ್ಯಾಲೆ ಮಹಡಿ ಮೇಲೆ ನಿಂತ್ಕೊಂಡು ತನ್ನ ಮನೆಯಾಗಿರುವಂಥ ಆ ಉಂಡು ತಾಟು ತೊಳೆದು ನೀರೇನು ಮುಸುರು ನೀರು ಇರ್ತಾವಲ್ಲ ಅವೆಲ್ಲ ಚೆಲ್ಲುತ್ತಿದ್ಲು. ಚೆಲ್ಲಿದ ಮ್ಯಾಲ ಮಹಮ್ಮದ ಪೈಗಂಬರ್ ಬೆನ್ನ ಮ್ಯಾಗ ತಲೆ ಮ್ಯಾಗ ನೀರು ಬೀಳೋಣ ಹಿಂಗೆ ಮ್ಯಾಗ ನೋಡ್ತಿದ್ರು, ನಕ್ಕೋಂತ ಹೊಕ್ಕಿದ್ರು. ನಾವೇನ್ರಿ ಓದ್ತೀವನ್ರಿ, ಜಗಳ ಚಾಲೂನೇ. ನೋಡ್ತಿದ್ರು, ನಕ್ಕೋಂತ ಹೊಕ್ಕಿದ್ರು. ಆ ಹೆಣ್ಮಗಳಿಗೆ ಭಾಳ ಖುಷಿ. ಯಾಕೆ ಅವನ ಮೈ ಮೇಲೆ ನೀರು ಚೆಲ್ಲಿದೆ, ತೋಷಿದೆ ಅಂಥೇಳಿ ಆ ಹೆಣ್ಮಗಳು ನನ್ನ ತಲೆ ಮ್ಯಾಗ ಮೈ ಮ್ಯಾಗ ಮುಸುರು ನೀರು ಚೆಲ್ಲಿ ಸಂತೋಷ ಪಡ್ತಾಳಲ್ಲ, ಅದು ಮೊಹಮ್ಮದ್ ಪೈಗಂಬರಿಗೆ ಭಾಳ ಖುಷಿ ಆಗ್ತಿತ್ತು. ಭಾಳ ಖುಷಿ ಆಗ್ತಿತ್ತು. ಹಿಂಗೆ ತಿಂಗಳಾನುಗಟ್ಲೆ ನಡೀತು. ನಡೆದ ಮೇಲೆ ಏನಾಯಿತು ಅಂದ್ರೆ ಒಂದು ದಿನ ಪಶ್ಚಾತ್ತಾಪ ಆಯ್ತು ಆ ಹೆಣ್ಮಗಳಿಗೆ. ಆಯಿತು, ಅವ್ರೇನು ತಿಳ್ಕೊಂಡಿದ್ರೆ ದಿನ ನಾನು ಹೋಗಿ ನಮಾಜ್ ಮಾಡ್ತೀನಿ, ಮತ್ತು ನನ್ನ ಮನೆಗೆ ಹೋಗುವ ಸಂದರ್ಭದೊಳಗೆ ಮುಸುರಿ ನೀರು ಬೀಳ್ತಾವ ಅಂಥೇಳಿ ಕಲ್ಪನಾ ಇಟ್ಕೊಂಡು ಹೊಂಟಿದ್ರು. ಒಂದಿನ ನೀರು ಚೆಲ್ಲಲಿಲ್ಲ, ನೀರು ಮೈ ಮೇಲೆ ಬೀಳಿಲ್ಲ. ಯಾಕೆ ತಡ ಆಗ್ಯದ, ಬರ್ತಾಳೆ ಈಗ ಆ ತಾಯಿ. ಆ ಮಹಾತಾಯಿ ನನ್ನ ಮೇಲೆ ನೀರು ಚೆಲ್ಲಕ್ಕೆ ಬರ್ತಾಳಂತ ದಿನ ಹೋಗುತ್ತಿದ್ಲು. ಅಲ್ಲಿ ನಿಂತ್ಕೊಂಡ್ರು ಒಂದು 2 ನಿಮಿಷ. ನಿಂತ್ಕೊಂಡ ಮೇಲೆ ನೀರೇ ತರಲಿಲ್ಲ, ನೀರು ಉಗ್ಲಿಲ್ಲ. ನೋಡಿದ್ರ ಮ್ಯಾಗ ಹೆಣ್ಮಗಳು ಕಾಣಲಿಲ್ಲ. ಅಮ್ಮ, ಹೇ ತಾಯಿ, ನಾ ಈಗ ಹೊಂಟಿನವ, ಸಮಯ ಆಗ್ಯದ, ಟೈಮ್ ನೋಡು, ದಿನ ಬರೋ ಸಮಯಕ್ಕೆ ನಾ ಬಂದೀನಿ, ನಿನ್ನ ನೀರು ತಗೊಂಬಂದು ಉಗ್ಗವ ನನಗೆ, ನನ್ನ ಮೈ ಮೇಲೆ ಹಾಕು, ನನ್ನ ತಲೆ ಮ್ಯಾಗ ಹಾಕು, ನಿನಗೆ ಖುಷಿ ಆಗ್ತದಲ್ಲ, ನನಗೂ ಆನಂದ ಆಗ್ತದ ತಾಯಿ, ಹಾಕು ಅಂತ ಕೂಗ್ತಾರ. ಮನ್ಯಾಗ ಗೊಳೋ ಅಂತ ಅಳ್ಕೋಂತ ಕೂತು ಬಿಟ್ಟಾಳ. ಇಷ್ಟೆಲ್ಲ ಪೈಗಂಬರ್ ಒದರ್ತಾರ, ಕೂಗಿದ್ರು ಕೂಡ ಬರ್ಲಾಕ ತಯಾರಿಲ್ಲ ಅಂದಾಗ ಆ ಹೆಣ್ಮಗಳಿಗೆ ಇವತ್ತು ಉಗ್ಲಿಲ್ಲ, ನನ್ನ ಮೈ ಮ್ಯಾಗ ನೀರು ಚೆಲ್ಲಲಿಲ್ಲ ಅಂದ್ರೆ ಸಮಾಧಾನ ಆಗಲಿಕ್ಕಿಲ್ಲ. ನಾನೇ ಹೋಗಿ ಆ ಹೆಣ್ಮಗಳು ಕರೆದು ತೆಳಗೆ ನಿಂತ್ಕೊಂಡು ನೀರು ಹಾಕಿಸ್ಕೊಂಡ್ರಾಯ್ತಂತ ಮ್ಯಾಲೆ ಮಹಡಿ ಏರಿ ಹೋಗ್ತಾರ. ಗೊಳೋ ಅಂತ ರೂಮ್ನ್ಯಾಗ ಅಳ್ಕೊಂತ ಕೂತು ಬಿಟ್ಟಾಳ. ಎಷ್ಟು ದಿನ ತಾಳುತ್ತದ? ಮನುಷ್ಯನಿಗೆ ಮನಸ್ಸು ಅನ್ನುವಂಥದ್ದು ಒಳ್ಳೇದಿರ್ತದ. ಆ ಹೆಣ್ಮಗಳಿಗೆ ಏನಾಗ್ಯದಂದ್ರೆ ತಾಪ ಆಗ್ಯದ, ದುಃಖ ಆಗ್ಯದ. ಏನಪ್ಪ, ಯಾರೋ ಸ್ವಲ್ಪ ಒಂದು ಒಳ್ಳೆ ನೀರು ಹೋಗಾಗ ಏನೋ ಸ್ವಲ್ಪ ಬಡಿದ್ರೆ ಉಗ್ಗಿದ್ರೆ ಏನೋ ಸಾರಿ ಅಂದರೂ ಕೂಡ ಬಂದು ಜಗಳ ಮಾಡ್ತಾರ. ದಿನಾಲೂ ಕೂಡ ನಾನು ನೀರು ಚೆಲ್ಲಿದ್ದನ್ನು ಉಗ್ಗಿಸ್ಕೊಂಡು ನಕ್ಕೋಂತ ನಾನು ನೋಡ್ಕೋತ ಹೊಕ್ಕಿದ್ರಲ್ಲ ಅಂಥೇಳಿ ಆ ಹೆಣ್ಮಗಳಿಗೆ ತನಗೆ ತಾನೇ ತಾಪ ಮಾಡಿಕೊಂಡು, ತನಗೆ ತಾನೇ ಅಸಹ್ಯ ಮಾಡಿಕೊಂಡು, ತನ್ನ ತಪ್ಪಿನ ಅರಿವಾಗಿ ಏನು ಮಾಡಾಕತ್ತಿದ್ಲು ಅಂದ್ರೆ ಕೋಲ್ಯಾಗ ಕೂತ್ಕೊಂಡು ಅಳ್ಳಾಕತ್ತಿದ್ಲು. ಹೇ ಅಮ್ಮ, ಯಾಕೆ ಅಳ್ಳಾಕತ್ತಿ? ಅಳಬಾಡವ, ನಾ ಇವತ್ತು ಬಂದಿಲ್ಲ ಅಂತ ತಿಳ್ಕೊಂಡು ಏನು ದಿನಾಲು ಹೊಕ್ಕಿ ನಾ ನಮಾಜಕ್ಕೆ ಬಂದಿನಮ್ಮ ಉಗ್ಗುವ ಅಂದಾಗ ಕುಂತಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲಂತ ಮೊಹಮ್ಮದ್ ಪೈಗಂಬರರಿಗೆ. ಯಾಕವ್ವ ನನಗೆ ನಮಸ್ಕಾರ ಮಾಡಬೇಡ? ಯಾಕ? ಇಲ್ರಿಯಪ್ಪ, ನನ್ನಿಂದ ತಪ್ಪಾಯಿತು, ತಿಳಿಲಾರ್ದೆ ಇಂಥ ಕೆಲಸ ಮಾಡಿದೆ. ದಿನಾಲೂ ನೀರು ಉಗ್ಗಿದ್ರೆ ಒಂದೇ ದಿನ ಅಲ್ಲ, ಒಂದು ಹನಿ ಯಾರಿಗಾದರೂ ಜಗಳ ಮಾಡ್ತಿದ್ರು. ಒಂದು ತಿಂಗಳ ಪರ್ಯಂತರ ನೀರು ನಿಮ್ಮನ ಮೇಲೆ ಚೆಲ್ಲದೆ, ಅದು ಹೊಲಸು ನೀರು ಚೆಲ್ಲದೆ ನೀವು ನಕ್ಕೋಂತ ಹೊಕ್ಕಿದ್ರಿ. ನನಗೂ ದೇವರ ಮನಸ್ಸು ಅನ್ನೋದು ಕೊಟ್ಟಾನ್ರಿ, ನಾ ಹ್ಯಾಂಗೆ ಚೆಲ್ಲಲಿ? ನನ್ನ ತಪ್ಪಿಗೆ ಏನು ಶಿಕ್ಷೆ ಕೊಡ್ರಿ ಅಂದಾಗ, ಇಲ್ಲವ, ಅಲ್ಲ ಅದಾನ, ಪರಮಾತ್ಮ ಈಶ್ವರ ಅದಾನ, ಅವ ಕಾಯ್ತಾನ, ನಿನ್ನ ತಪ್ಪಿನ ಅರಿವು ನಿನಗೆ ಆಗ್ಯಾದ ಅಂಥೇಳಿ ಒಳ್ಳೆಯ ಬುದ್ಧಿ ಮಾತನ್ನು ಹೇಳಿದ್ರಂತ. ಆಕೆಯ ಜನ್ಮ ಯಾವಾಗಲೂ ಕೂಡ ತನ್ನ ಜೀವನ ಇರುವವರೆಗೆ ಆ ಹೆಣ್ಮಗಳು ಏನು ಮಾಡಿಲ್ಲ ಅಂದರೆ ಒಳ್ಳೆಯ ದಾರಿಗೆ ಬಂದು ಯಾರಿಗೆ ಕೂಡ ಉಪದ್ರವ ಕೊಡಲಿಲ್ಲ, ಯಾರಿಗೂ ತೊಂದರೆ ಮಾಡಲಾರ್ದಂಗೆ ಜೀವನ ಮಾಡಿ ಮುಕ್ತಳಾದಳಂತ. ಯಾಕೆ ಹೇಳಿದೆ ಈ ಮಾತಂದ್ರೆ, ನಮ್ಮಲ್ಲಿ ಬಾಳೆಹಣ್ಣಿನ ಜನಾಂಗ, ಉತ್ತತ್ತಿಯ ಜನಾಂಗ ಬಾಳದೇವಿ. ಕಲಸಕ್ರಿ ಅಂತ ದೇವರು ಭಗವಂತ, ಕಲಸಕ್ರಿ ಅಂತ ಅಜ್ಜಮ್ಮ ತಾಯಿ, ಕಲಸಕ್ರಿ ಅಂತ ಮೊಹಮ್ಮದ್ ಪೈಗಂಬರರು, ಕಲಸಕ್ರಿ ಅಂತ ಕಲ್ಯಾಣದ ಶರಣರಾಗಿ ಹೋದ್ರಲ್ಲ, ಅಂಥ ಗುಣ ಬರಬೇಕಾ? ನೀ
ಸತ್ಸಂಗದಾಗ ಬಂದು ಕುಂದ್ರು. ಸತ್ಸಂಗದಾಗೆ ಬಂದು ಕುಂದ್ರು. ಇಲ್ಲೇ ಒಳ್ಳೆ ವಿಚಾರ ತಿಳಿತಾವ. ಟಿ ವಿ ಮುಂದೆ ಕೂತಿ ಅಂದ್ರೆ ಮನಿ ಮುರಿ ವಿಚಾರ ತಿಳಿತಾವ. ಅಲ್ಲಿ ಬರ್ತಾವ ಒಳ್ಳೆವು. ನಮ್ಮ ಮನಸ್ಸು ಏನಾಗಿದೆ ಅಂದ್ರೆ ಒಳ್ಳೇದನ್ನು ನೋಡಾಕ ಮನಸ್ಸು ಬರಲ್ಲ. ಇಲ್ಲಿ ಮೊಬೈಲ್ ಅದ. ಈ ಮೊಬೈಲ್ದಾಗ ಒಳ್ಳೇದು ಅದ, ಕೆಟ್ಟದ್ದು ಅದ, ಪಾಸಿಟಿವ್ನು ಅದ, ನೆಗೆಟಿವ್ ಅದ. ನಮ್ಮ ಮನಸ್ಸು ಯಾಕಡೆ ಸೆಳೀತದ ಅಂದ್ರೆ ಅವು ಏನು ನಗ್ತಾವ ನೋಡ್ರಿ, ಕಿ 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 ಅಂತ ಹೇಳಿ ಹಾಸ್ಯ ಮಾಡಿ ನಗ್ತಾವ ನೋಡ್ರಿ. ಅದೇ ನೋಡಂಗೆ ಆಗ್ತದೆ. ಈ ಮನಸ್ಸು ಅದೇ ನೋಡಂಗೆ ಆಗ್ತದರ. ಪ್ರವಚನ ಬರ್ತಾವೆ, ಒಳ್ಳೊಳ್ಳೆ ಹಾಡುಗಳು ಬರ್ತಾವೆ, ಜೀವನಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ದಾರಿದೀಪಗಳದ್ರ ಬಂದರೂ ಕೂಡ ನಮ್ಮ ಮನಸ್ಸು ಏನು ಅಂತಂದ್ರೆ ಕಾಮಿಡಿ ನೋಡ್ಬೇಕಂತ. ಕಾಮಿಡಿ ಅಲ್ಲೋ ನೀ ಹುಟ್ಟಿ ಬಂದಿದ್ದು, ಕಾಮಿಡಿ ಮಾಡೋಕೆ ನೀ ಹುಟ್ಟಿಲ್ಲೋ ತಮ್ಮ. ಯಾರ್ದೋ ನೋಡಿ ಏನೋ ಮಾಡಿ ಕಲಿತ ಕೆಸಿಂದ ನೀ ಹಾಳಾಗಕ್ಕೆ ಈ ಜನ್ಮಕ್ಕೆ ಬಂದಿಲ್ಲ. ನಾ ಯಾರು, ಎಲ್ಲಿಂದ ಬಂದೆ, ಬರುವಾಗ ಇತ್ತೇನು ಸಂಗಾಟ ಮಂದಿ. ಯಾಕೋ ತಮ್ಮ ಎಲ್ಲಿಂದ ಬಂದು ಬರುವಾಗ ಇತ್ತೇನು ಸಂಗಾಟ ಮಂದಿ. ಬಂದ ಮೇಲೆ ಎಲ್ಲ ನಂದೇ ನಂದೇಂದಿ. ಒಂದಿನ ಹಾದೆಲ್ಲೋ ಮರಣ ಹೊಂದಿ, ಒಂದಿನ ಹಾದೆಲ್ಲೋ ಮರಣ ಹೊಂದಿ. ಹೋಗಾಗ ನೀ ಒಯ್ದೇನೋ ಹಂದಿ ಅಂತಾರ. ಹೋಗಾಗ ಏನು ತೊಗೊಂಡು ಹಾದಿ ಏನು ಒಯ್ದೀವನ್ರಿ? ಉಟ್ಟು ಬಟ್ಟೆ ಚರ್ರನೆ ಹರಿತಾರೆ. ನಿಮ್ಮೂರಾಗ ಹರಿತಾರೆ ಇಲ್ಲ. ನಮ್ಮ ಕಡೆ ಅಂತೂ ಹರಿದೇವೆ. ಹರಿ ಡುಬ್ಬದಾಗ ಹರಿದು ಬಿಡ್ರಿ, ಕಡೆ ಹೊಸದಿರ್ಲಕತ್ತಾರ. ಉಟ್ಟು ಮೈ ಮೇಲಿನ ಬಟ್ಟಿಸದೆ ಹರಿತಾರ. ಹೋಗಾಗ ನೀ ಏನು ಒಯ್ದು ಬೇಯ್ತಾರ. ಅವ್ರು ಮಹಾತ್ಮರು ಬೇಯ್ತಾರ. ನಂದನ್ನು ಬೇಡನಲ್ಲ, ನಿನ್ನ ಜೊತೆಗೆ ಬರ್ತಿತ್ತು ಅಂದ್ರೆ ನಂದನ್ನು ಬೇಡನಲ್ಲ. ನಿನ್ನ ಜೊತೆಗೆ ಬರಲಾರ್ದಂಥ ನಿರರ್ಥಕವಾದಂಥ ವಸ್ತುಗಳಿಗೆ ಬೆಳೆದಾಡಿ ವ್ಯರ್ಥವಾಗಿ ಹೋದೆ ಅಂದ್ರೆ ಆ ಏನು ಅಡ್ಡಾಡ್ತದಲ್ಲ, ಊರು ಸ್ವಚ್ಛ ಮಾಡಕ್ಕೆ ತಿನ್ಕೋ ಅಂತ ಅಲ್ಲಿದ್ದು ಇಲ್ಲಿದ್ದು ತಿನ್ಕೊಂತ ಅಡ್ಡಾಡ್ತ, ಅದಕ್ಕೆ ಹೋಲಿಸ್ತಾರ ಅವರು. ನಿನ್ನ ಮನಸ್ಸು ಚೆನ್ನಾಗಿಟ್ಟುಗೋ ಅಂಥೇಳಿ ಮಹಾನುಭಾವರು ಹೇಳ್ತಾರ. ಮೊಹಮ್ಮದ್ ಪೈಗಂಬರ್ ತಮ್ಮ ಖುರಾನ್ನೊಳಗೆ ಬರೀತಾರೆ, ಕೇಳ್ರಿ. ನಿನ್ನ ಮನ್ಯಾಗ ಪಂಚಾಮೃತದ ಅಡಿಗೆ ಆದ ಅಂತಂದ್ರೆ ಮತ್ತೊಬ್ಬರು ಮನ್ಯಾಗ ಹೊಟ್ಟೆ ಎಸ್ಕೊಂಡು ಕೂತಾರ ಅಂದ್ರೆ ನೀ ಅವ್ರ ಮುಂದೆ ನಕ್ಕೋಂತ ಊಟ ಮಾಡಬೇಡ. ನಿನಗೆ ದೇವರ ಶಿವ ಒಳ್ಳೇದು ಮಾಡಲ್ಲ ಅಂತಾರೋ. ನಿನ್ನ ಮನ್ಯಾಗ ಪಂಚಾಮೃತ ಆದ, ಏನೋ ಒಂದು ತುಕುಡಿ ರೊಟ್ಟಿ ಅದ ಅಂದ್ರೆ ಒಂದು ಅರ್ಧ ರೊಟ್ಟಿ ಕೊಟ್ಟು ಊಟ ಮಾಡು. ಯಾಕೆ ಅವ್ರು ಹೊಟ್ಟೆ ಹಸಿದು ಅಳ್ಳಾಕತ್ತಾರ, ಅವ್ರ ಮನ್ಯಾಗ ಅನ್ನಿಲ್ಲ, ಬಡತನ ಅದ. ನಿನ್ನ 2 ತುತ್ತು ಅದಂದ್ರೆ ಒಂದು ತುತ್ತು ನೀ ತಿನ್ನು, ಒಂದು ತುತ್ತು ಅವ್ರಿಗೆ ಕೊಡು. ಶಿವ ಮೆಚ್ಚತಾನಂತ ಮೊಹಮ್ಮದ್ ಪೈಗಂಬರ್ ಬರೀತಾರೆ. ಶಿವ ಮೆಚ್ಚತಾನ. ಇಲ್ಲವ ಮಕ್ಕಳಿಲ್ಲಾರ ಹೆಣ್ಮಗಳದಾಳ, ಆ ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ, ಸಂತಾನ ಭಾಗ್ಯ ಆಗಿಲ್ಲ ಅಂದ್ರೆ ಆ ಮಕ್ಕಳಾರ ಹೆಣ್ಮಗಳ ಮುಂದೆ ನಿನ್ನ ಮಕ್ಕಳನ್ನ ಮುದ್ದು ಮಾಡಬೇಡ. ನಿನ್ನ ಮಕ್ಕಳನ್ನ ಮುದ್ದು ಮಾಡಿದೆ ಅಂದ್ರೆ ಆ ಸಂತಾನ ಭಾಗ್ಯ ಇಲ್ಲಾರ ಹೆಣ್ಮಗಳಿಗೆ ದುಃಖ ಆಗುತ್ತದ, ನೋವಾಗುತ್ತದ. ನಾ ಗೊಡ್ಡೆ ಇದ್ದೀನಿ, ಬಂಜಿದ್ದೀನಿ, ಆ ಹೆಣ್ಮಗಳು ತನ್ನ ಮಗಳನ್ನ ಮುದ್ದಾಡಕತ್ತಾಳ, ನನಗೆ ಯಾವಾಗ ಮಕ್ಕಳಾಗತ್ತಾವ ಅಂತೇಳಿ ಕೇಸಿಂದ ಆ ಹೆಣ್ಮಗಳಿಗೆ ದುಃಖ ಆಗಿ ಅಳತಾಳ. ಮಕ್ಕಳಿಲ್ಲಾರ ಹೆಣ್ಮಗಳ ಮುಂದೆ ನಿನ್ನ ಮಕ್ಕಳನ್ನ ಮುದ್ದಾಡಕ್ಕೆ ಹೋಗಬೇಡ ಅಂತ ಬರೀತಾರ. ಮತ್ತು ಬರೀತಾರ, ನಿನ್ನ ಹೊಲಕ್ಕೆ ನಿನ್ನ ಮನೆಗೆ ಕೂಲಿ ಆಳು ಮನುಷ್ಯ ಕೆಲಸಕ್ಕೆ ಬಂದಿದ್ದ ಅಂದ್ರೆ ಅವ್ನ ಮನ್ಯಾಗ ಉಳ್ಳಾಕ ರೊಟ್ಟಿ ಇರೋದಿಲ್ಲ, ಬಡತನ ಇರ್ತದೆ. ಅದಕ್ಕಾಗಿ ಆ ಕಾರಣಕ್ಕಾಗಿ ನಿನ್ನ ಮನೆಗೆ ಕೂಲಿಗೆ ಬಂದಿರ್ತಾನ. ನಿನ್ನ ಮನೆಗೆ ಕೂಲಿಗೆ ಬಂದಾಗ ಅವನ ಬೆವರಿನ ಹನಿ ಆರೋಕಿನ ಮೊದಲು ಅವನ ಕೂಲಿ ಪಗಾರ ಕೊಟ್ಟು ಕಳಿಸು ಅಂತ ಬರೀತಾರ. ನಾಳೆಗೆ ಬಾ ನಾಡ್ದು ಬಾ, ನಾಳೆಗೆ ಬಾ ನಾಡ್ದು ಬಾ ಅಂತ ತಿರ್ಗಾಕ ಹಚ್ಚಬೇಡ. ಯಾಕೆ ಅವ್ರ ಮನ್ಯಾಗ ಬಡತನ ಇದ್ದಿದ್ದಕ್ಕಾಗಿ ನಿನ್ನ ಹೊಲಕ್ಕೆ ಮನೆಗೆ ಬಂದಿರ್ತಾರ. ಅವ್ರೇನು ನಿನ್ನ ಮನ್ಯಾಗ ಹೊಲದಾಗ ದುಡ್ದಾಗ ಬೆವರು ಬಂದಿರ್ತದಲ್ಲ, ಆ ಬೆವರಿನ ಹನಿ ಆರುದ್ರಾಗೆ, ಮೈ ಮ್ಯಾಲಿನ ಬೆವ್ರ ಹನಿ ಆರುದ್ರಾಗೆ ಅವರು ಕೂಲಿ ಕೊಟ್ಟು ಕಳಿಸು ಅಂತ ಬರೀತಾರೆ. ಇದಲ್ಲೇನ್ರಿ ಮಾನವೀಯತೆ? ಎಲ್ಲದ್ರಿ? ನಮ್ಮಲ್ಲಿ ಏನು ತುಂಬ್ಕೊಂಡು ಬಿಟ್ಟಿವಿ ಅಂದ್ರೆ ಹೇಳಿದ್ನಲ್ಲ, ಬಾಳೆಹಣ್ಣಿನ ಜನ ಉತ್ತತಿ ಜನನೇ ಬಾಳದೀವಿ ನಾವು. ಕಲಸಕ್ರಿ ಆಗೋರು ಎಲ್ಲೋ ಒಬ್ಬರದಾರ ಪುಣ್ಯಾತ್ಮರೇ. ಆ ದಿಶೆಯೊಳಗೆ ಅಜ್ಜಮ್ಮ ತಾಯಿ ಇದೇ ಭದ್ರಗಿರಿ ಪುರದೊಳಗೆ ಜೀವನವನ್ನು ಮಾಡಿ ಸದ್ಗುರುನಾಥನ ಕೃಪೆಯನ್ನು ಪಡ್ಕೊಂಡು ಒಲಮೆಯನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ಈ ಭದ್ರಗಿರಿಯಲ್ಲಿ ಪುರದಲ್ಲಿ ಅಜರಾಮರವಾಗಿ ಇರುವಂಥ ಜೀವನವನ್ನು ನಡೆಸಿದಳು. ದಿನಾಲೂ ಕೂಡ ಹೋಗುತ್ತಿದ್ದರು. ಭದ್ರಗಿರಿಗೆ ಹೋಗಿ ಗುಹೆ ಮುಂದಗಡೆ ಕೂತ್ಕೊಂಡು ಮುದಿಮಲ್ಲಿಕಾರ್ಜುನರ ಸನ್ನಿಧಿಯೊಳಗೆ ದಿನಾಲು ಪಾದ ಪೂಜೆ, ಇಷ್ಟಲಿಂಗ ಪೂಜೆ ಎಲ್ಲವೂ ನಡೀತಿತ್ತು. ಜಗದ್ಗುರು ರೇವಣ ಸಿದ್ಧರು ಗುಪ್ತ ವಾಸದಲ್ಲಿರ್ತಾರೆ. ಇರುವಂಥ ಸಂದರ್ಭದೊಳಗೆ ಮಗ ಅವನ ಹೆಂಡತಿ ಅಂದ್ರೆ ಮಗ ಸೊಸಿ ಇಬ್ಬರು ಕೂಡ ದಿನಾಲು ನೈವೇದ್ಯವನ್ನು ಮಾಡ್ಕೊಂಡು ಹೋಗಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ನಿತ್ಯ ಕಾಯಕವನ್ನು ಮಾಡ್ತಿರ್ತಾರೆ. ಪ್ರಸಾದವನ್ನು ಒಂದು ದಿವಸ ಮಲ್ಲಿಕಾರ್ಜುನ ಹೆಂಡತಿಯ ಜೊತೆ ಹೋಗುತ್ತಿದ್ದ, ಒಂದೊಂದು ದಿನ ಉದ್ಯೋಗಕ್ಕೆ ಹೋಗುತ್ತಿದ್ದ. ಹೀಗೆಲ್ಲ ನಡೆದಿರುವಂಥ ಸಂದರ್ಭದೊಳಗೆ ಒಬ್ಬಾಕಿನೇ ಒಂದು ದಿವಸ ಆ ನೈವೇದ್ಯವನ್ನು ಮಾಡಿಕೊಂಡು ಮಾಳವ್ಯ ಎನ್ನುವಂಥ ಸೊಸೆ
ಅಜ್ಜಮ್ಮ ತಾಯಿಯ ಮುದ್ದಿನ ಸೊಸೆ ಮಾಳವ್ವೆ ಏನು ಮಾಡ್ತಾಳಂದ್ರೆ, ಇವತ್ತ ಅವ ಗಾಣಕ್ಕೆ ಹೋಗ್ಯಾನವ, ನೀವು ಒಬ್ಬಳೇ ತಗೊಂಡು ಹೋಗು, ನೈವೇದ್ಯ ಮಾಡಿಟ್ಟಿನಿ, ಹೋಗಿ ಇಷ್ಟಲಿಂಗ ಪೂಜೆ ಒಳಗೆ ಸೇವಾ ಮಾಡು, ನೀನು ಪೂಜಾ ಮಾಡ್ಕೋ, ನೈವೇದ್ಯ ಪ್ರಸಾದವನ್ನು ಬಡಿಸಿ ನೀನು ಬಾ ಅಂಥೇಳಿ ಸೊಸೆಗೆ ಕಳಿಸ್ತಾಳ. ಕಳಿಸಿದ ಮೇಲೆ ಅಲ್ಲಿ ಆಕೆಗೆ ಏನು ಅಂತಂದ್ರೆ ರಾಕ್ಷಸ ಹಾಗೆ ದೆವ್ವ ಅಂತ ಏನು ಕರಿತೀವಿ, ಭೂತ ಅಂತ ಏನು ಕರಿತೀವಲ್ಲ, ಅದು ಆಕೆಯ ಶರೀರದೊಳಗೆ ಆ ಮಾಳವ್ಯೆಯ ರೂಪದೊಳಗೆ ಮೈಯಾಗ ಸೇರಿಕೊಂಡು ಬಹಳಷ್ಟು ಉಪಟಳ ಕೊಡ್ತದ, ಕಾಡ್ತದ, ರೇಗಿಸ್ತದ. ಆ ಹೆಣ್ಮಗಳು ಎಷ್ಟು ಹೈರಾಣ ಮಾಡ್ತದಂದ್ರೆ ಎಲ್ಲ ಭದ್ರಗಿರಿಗೆ ಹೋಗುವ ಜನರನ್ನು ಗಾಬರಿ ಮಾಡಿರ್ತದ. ಭಯಂಕರವಾದಂಥ ದೆವ್ವ ಸೇರ್ಕೊಂಡು ಬಿಡ್ತದೆ. ವಾಸಿ ಮಾಡಕ್ಕೆ ಮಂತ್ರವಾದಿ ಅಂತ ಸದ್ಗುರುನಾಥ ಗುಪ್ತ ಗುಹೆ ಒಳಗೆ ಸೇರ್ಯಾನ, ಬರೋದಿಲ್ಲ ಹೊರಗಡೆ. ಎಷ್ಟೋ 100 ವರ್ಷಗಳ ಕಾಲ ನಾನು ಬರೋದಿಲ್ಲ ಅಂತೇಳಿ ತನ್ನ ಪರಮ ಶಿಷ್ಯಳಾದ ಅಜ್ಜಮ್ಮ ತಾಯಿಗೆ ಅಭಯವನ್ನು ಕೊಟ್ಟಾರ. ಆದ್ರೆ ಹೋಗ್ಯಾಳ, ಹೋದ ಮೇಲೆ ದೆವ್ವ ಸೇರ್ಕೊಂಡದ. ಅಜ್ಜಮ್ಮ ತಾಯಿ ಅತ್ತಿ ಮನ್ಯಾಗದಾಳ, ಗಂಡ ಮಲ್ಲಿಕಾರ್ಜುನ ಗಾಣದಾಗ ಕೆಲಸ ಮಾಡಕತ್ತಾನ, ದೆವ್ವನು ಅಂತ ಸೇರಿಕೊಂಡು ಬಿಟ್ಟದ. ಮಾಡೋದು ಹೇಗೆ? ದಾರಿಯಲ್ಲಿ ಭಯಂಕರವಾಗಿ ಗರ್ಜನೆಯನ್ನು ಮಾಡಿ ಚೀರಾಕತ್ತುಬಿಟ್ಟಾಳ. ಗರ್ಜನೆಯನ್ನು ಮಾಡಿ ಚೀರಾಕತ್ತುಬಿಟ್ಟಾಳ. ಎಲ್ಲಿಗೆ ಯಾವ ಸ್ಥಾನಕ್ಕೆ ನಾವು ಹೊಂಟಿನಲ್ಲ ಅದೆಲ್ಲವೂ ನಂದೇ ಅನ್ನಕತ್ತದ ದೆವ್ವ. ಯಾವುದು? ಅದೇನು ಭದ್ರಗಿರಿಪುರದ ಗಿರಿಯ ಕೆಳಗಡೆ ಗುಹೆ ಅದಲ್ಲ, ಅದು ಎಲ್ಲ ನಂದೇ. ಅಲ್ಲಿರೋರಿಗೆಲ್ಲ ನಾನೇ ಸರ್ವಸ್ವ, ಅಲ್ಲಿರೋರ್ನೆಲ್ಲ ಉದ್ಧಾರ ಮಾಡೋಕ್ಕೆ ನಾನೇ. ಯಾರನ್ನ? ಸಂತರದಾರ, ಮಹಾತ್ಮರದಾರ, ಯೋಗಿ ಪುಂಗವರದಾರ. ಶಿವಸಭೆ ದಿನ ಹ್ಯಾಂಗೆ ನೆರೀತಿತ್ತು ಎಲ್ಲರೂ ನೆರೀತಾರ, ಇವ್ರು ಎಲ್ಲರಿಗೆ ನಾನೇ ಪಾಠ ಮಾಡೋಕ್ಕೆ, ಬೋಧನಾ ನೀಡಕ್ಕೆ ಅಂತದ ಒಳಗೆ ಸೇರಿದಂಥ ದೆವ್ವ. ಅದು ಮುಂದೆ ಏನಾಗ್ತದೆ ನೋಡೋಣ. ಒಂದು ಸಣ್ಣ ಹಾಡನ್ನು ಕೇಳು. ಬರ್ತಿದ್ದ ಭಾಳ ಮುಗ್ಧ ಮನುಷ್ಯ, ಭಾಳ ಮುಗ್ದಿದ್ದ. ಏನೊಂದು ಜಗತ್ತಿನ ವಿಚಾರ ವ್ಯವಹಾರ ಗೊತ್ತಿದ್ದಿದ್ದಿಲ್ಲ. ದಿನ ಹೋಗವ, ನಾ ಕೆಮ್ಮಿ ಕಾಯ್ಕೊಂಬರವ, 8-10 ರೊಟ್ಟಿ ಕಟ್ಟಿ ಕಳ್ಸೋಕ್ಕೆ ಹೆಂಡ್ತಿ ಬಡೋದು, ಹೆಂಡ್ತಿ ಸಂಸಾರ ಜವಾಬ್ದಾರಿ, ಹಾಲು ಕಾಸೋದು, ತುಪ್ಪ ಮಾರೋದು, ಮಜ್ಜಿಗೆ ಮಾಡೋದು, ಬೆಣ್ಣೆ ಮಾಡೋದು ಎಲ್ಲ ಹೆಂಡ್ತಿ ಜವಾಬ್ದಾರಿ ಇತ್ತು. ಸಂಸಾರ ನೋಡ್ಕೊಂಡು ಹೋಗಿದ್ದು, ಮಕ್ಕಳು ಸಾಲಿಗೆ ಕಳಿಸ್ತಿದ್ಲು, ಸಾಕಿ ಸಲತ್ತಿದ್ಲು. ಗಂಡ ಅಡವಿಗೆ ಹೋಗೋದು, ಎಮ್ಮಿ ಕಾಯ್ಕೊಂಡು ಬರೋದು, ಆರಾಮ 8 ರೊಟ್ಟಿ ಹೊಡಿದು ಹಾಲ ರೊಟ್ಟಿ ಮಕ್ಕೊಂಡು ಬಿಡೋದ್ರಿ. ಇಷ್ಟೇ ಮಾಡ್ತಿದ್ದ. ಹೆಂಡ್ತಿ ಅಂದ್ಲು ಒಂದಿನ, ನೋಡು ರೇವಣಸಿದ್ದನ ಪುರಾಣ ನಡೆದದ ಚಂದ್ರಸಾಲ್ಯಾಗ, ದಿನ ಇದೇ ಆಯಿತು, ನನಗೆ ಸಂಸಾರದಾಗ ಹೋಗೋದಾಗೋದಿಲ್ಲ, ನೀರೇ ಹೋಗಿ 2 ದಿನ ಉಳ್ದದ ಅಂದ್ಲಲ್ರಿ ಹೆಂಡ್ತಿ. ಅವ ಅಂದ, ಇಲ್ಲ ನಾಳೆಗೆ ಹೋದ್ರೆ ಆಯ್ತು ಬಿಡು, ನಾಳೆಗೊಂದಿನ ಆದಲ್ಲ ಅಂದವ. ಆಯ್ತು ಬಿಡು ಅಂತೇಳಿ ಕಿಸಿಂದ ಮುಂಜಾನೆ ಬುತ್ತಿ ಕಟ್ಟಿ ಕೊಟ್ಲು. ಹೊಲಕ್ಕೆ ಹೋದ, 4 ಎಮ್ಮಿ ಹೊಡ್ಕೊಂಡು ಎಮ್ಮಿ ಮೇಯಿಸ್ಕೊಂಡು ಮನೆಗೆ ಬಂದ ಮಾರಿ ತೊಕ್ಕೊಂಡು ಅದು 4 ರೊಟ್ಟಿ ಹಾಕಿ ಕೊಟ್ಲು. ಬಿಸಿ ಬಿಸಿ ಬಡ್ದು ಹಾಲ ರೊಟ್ಟಿ ಬೆಲ್ಲ ಹಾಕ್ಕೊಂಡು ಹೊಡೆದನ್ರಿ. ಹೊಡೆದಿನ ಮಕ್ಕೋಬೇಕಂದ. ಹೆಂಡ್ತಿ ಅಂದ್ಲು, ನಿನ್ನೇನು ಹೇಳಿದ್ದಿ? ಪುರಾಣಕ್ಕೆ ಹೊಕ್ಕಿನಂತ ಹೇಳಿದ್ದಿಲ್ಲ, ನಾಳೆಗೆ ಮುಗಿತದ, ಮುಕ್ತಾಯದ, ಇವತ್ತೊಂದು ದಿನದ ಹೋಗಂದ್ಲು. ಗಂಡ ಹೆಂಡ್ತಿ ಒತ್ತಾಯಕ್ಕೆ ಬಂದನ್ರಿ. ಬರೋದ್ರಾಗೆ ಮುಂದೆ ಯಾರು ಬರ್ತಾರೆ? ನೀವಂತರೂ ಹಿಂದಾಡೆ ಬರ್ತೀರಿ. ಅವು ಎಲ್ಲ ಮಂದಿ ಮೊದಲು ಗವಾಯಿಗಳು ಬರ್ತಾರೆ. ಗವಾಯಿಗಳು ಬಂದಿದ್ರು. ಗವಾಯಿಗಳು ಚಲೋ ಮಾಡಿದ್ರು. ಏನಂದ್ರೆ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ, ಇಷ್ಟು ಇವ್ರು ಚಲೋ ಮಾಡಿದ್ರೆ ಸ್ತೋತ್ರ. ಅವ ಬರೋದ್ರಾಗೆ ಇದೊಂದು ಹಾಡು ನಡೆದಿತ್ತು. ಸಾಂಬ ಶಿವ, ನಮ್ಮ ಅಪ್ಪಗಳು ಹೆಂಗೆ ಕಂಬಕ್ಕೆ ಕೂತಾರ ಹಂಗೆ ಕಂಬಕ್ಕೆ ಕೂತ 4 ರೊಟ್ಟಿ ಜಡ್ದು ಬಂದಿದ್ದ. ಸಾಂಬ ಸದಾ ಶಿವ ಕೇಳಿದ ಮೇಲೆ ಮುಂದೆ ಪುರಾಣಿಕರು ಬಂದರು. ಎಲ್ಲ ಜನ ಬತ್ತು. ಪುರಾಣ ಚಲೋ ಆಗೋದ್ರಾಗೆ ಅವಂಗ ನಿದ್ದೆ ಹತ್ತಿ ಬಿಡ್ತ್ರಿ. ಯಾಕಂದ್ರೆ 4 ರೊಟ್ಟಿ ಹೊಡೆದು ಬಂದಿದ್ದ. ನಿದ್ದೆ ಹತ್ತಿದ ಮೇಲೆ ಪುರಾಣ ಮುಗೀತು, ಮಂಗಳಾರತಿ ಆಯ್ತು, ಎಲ್ಲ ಆಯಿತು, ಪನಿವಾರ ಕೊಟ್ರು, ಎಲ್ಲ ಮಂದಿ ಹೋಯ್ತು. ಹೋದ ಮೇಲೆ ಅವನ ನಿದ್ದೆ ಜೋರು ನಡೆದಿತ್ತು. ರಾತ್ರಿ 12 ಆಯಿತು. ಇನ್ನೇನು ಬಾಗ್ಲ ಹಾಕಿ ಶೆಟ್ರಿಗೆ ಎಳಿಬೇಕು, ಈ ಗುಡಾರ ಎಳಿಬೇಕು ಅನ್ನೋದ್ರಾಗೆ ಪೂಜಾರಿಗಳು, ಇವ ಇಲ್ಲೇ ಕೂತ ನೋಡು ಮನುಷ್ಯ ಇನ್ನೂ ಹೋಗಿಲ್ಲತ್ತು. ಕಮಿಟಿಯವರೆಲ್ಲ ಬಂದು, ಹೇಳೋಪ್ಪ ಪುರಾಣ ಮುಗಿದು ಭಾಳತ್ತಾಯ್ತು, ರಾತ್ರಿ 12 ಆಗ್ಯದ, ಮತ್ತು ಇನ್ನಾದರೂ ಇಲ್ಲೇ ಕೂತಿಯಲ್ಲ ಅಂದಾಗ ಅವ ಅಂದ, ಸಾಂಬ ಸದಾ ಶಿವ ಸಾಂಬ. ಯಾಕೆ ಅದೇ ಕೇಳಿದ್ದವ. ಆಯ್ತು, ಹಂಗೆ ಓಣ್ಯಾಗ ಅನ್ಕೋತ ಹಾದ. ನಾಯಿ ಬಗಳಾಕತ್ತು. ಓಣ್ಯಾಗ ಯಾಕತ್ತಮ್ಮ 12 ಆಗ್ಯದ, ಇಟುತ್ತನ ಪುರಾಣ ಬಿಟ್ಟು ಭಾಳತ್ತಾಯ್ತು ಅಂತ ಮಂದೇನವರು. ಸಾಂಬ ಸದಾ ಶಿವ ಸಾಂಬ ಸದಾ ಇದೇ ಅನ್ಕೋತ ಹಾದ. ಹೆಂಡ್ತಿ, ನಿನ್ನ ಬಾಯಾಗ ಮಣ್ಣು ಎಂದೂ ಹೋಲಾರ್ದ ಇವತ್ತೊಂದಿನ ಪುರಾಣಕ್ಕೆ ಹೋಗಿದಿ,
ಪುರಾಣದಾಗ ಯಾವತ್ತಾಯ್ತು ಎಲ್ಲ ಮಂದಿ ಪ್ರಸಾದ ಮಾಡಿ ಪರಿವಾರ ತೊಗೊಂಬಂದಾರ, ನೀ ಈಗ ಬಂದಿಲ್ಲ ಯಾಕ ಅಂದ್ಲು. ಸಾಂಬ ಸದಾ ಶಿವ ಯಾಕೆ ಅದೇ ಕೇಳಿದ್ದ. ಹ್ಯಾಂಗ ಕೇಳಿದ್ದ ಅಂದ್ರೆ ಶ್ರದ್ಧಾಲಿಂದ ಭಕ್ತಿಲಿಂದ ಕೇಳಿದ್ದ. ಒಟ್ಟು ಅದನ್ನೊಂದೇ ಹೇಳಾಕತ್ತ. ಆಯಿತು ಅಂಥೇಳಿ ಏನು ಮಾಡಿಲ್ಲ ಅಂತಂದ್ರೆ ಬಂದರೆ ಬಾ ಒಳಗೆ ಉಂಡೆ ಇಲ್ಲ, ಅಲ್ಲಿ ಪ್ರಸಾದ ತೊಗೊಂಡೇ ಇಲ್ಲ. ಏನು ಹೇಳಿದ್ರು ಏನಂತ ಕೇಳಿದ್ಲು ಹೇಳ್ತಿ. ಸಾಂಬ ಸದಾ ಶಿವ ಸಾಂಬ ಇದೇ ಎಲ್ಲಾಕತ್ತನ್ರಿ. ಹೇಳ್ತಿ ಅಂದ್ಲು. ತೆಲಿಗಿಲಿ ಕೆಡ್ತೇ ನಿನಗತ್ತೇಳಿ ಒಳಗೆ ಹಿಂಗೆ ಜಗ್ಗಿ ಕೆಸಿಂದ ಏನು ಮಾಡಿಲ್ಲ, ಮೂಲ್ಯಾಗ ಒಣಕಿತ್ರಿ. ಒಣಕಿ ತೊಗೊಂಡು ಡುಬ್ಬದಾಗ ಒಂದು ಗುದ್ದಿ ಬಿಟ್ಲು. ಗುದ್ದಿದ ಮ್ಯಾಗ ಮತ್ತ ಅಂದವ ಸಾಂಬ ಸದಾ ಶಿವ ಇಷ್ಟೇ ಅಂದ ಮ್ಯಾಲ ಇಬ್ರು ಗಂಡ ಹೆಂಡತಿ ಮಲ್ಕೊಂಡ್ರು. ಅದೇನು ಶ್ರದ್ಧಾ ಭಕ್ತಿಲಿಂದ ಕೇಳಿದ್ನಲ್ರಿ ಸಾಂಬ ಸದಾ ಶಿವ ಡುಬ್ಬಕ್ಕೆ ಒಣಕಿ ತೊಗೊಂಡು ಗುದ್ದಿದ್ದಲ್ಲ, ಅದು ಏನಾಗಿತ್ತು ಅಂದ್ರೆ ಶ್ರದ್ಧಾ ಭಕ್ತಿಲಿಂದ ಕೇಳಿದ್ರ ಫಲವಾಗಿ ಒಣಕಿ ಬಂಗಾರ ಒಣಕಿ ಆಗಿತ್ತು. ಬಂಗಾರದ ಒಣಕಿ ಆಗಿತ್ತು. ಮುಗ್ಧ ಮನುಷ್ಯ, ದೇವರು ಗೊತ್ತಿಲ್ಲ, ದಿಂಡ್ರು ಗೊತ್ತಿಲ್ಲ, ಲೌಕಿಕ ವ್ಯವಹಾರ ಗೊತ್ತಿಲ್ಲ. ಅದನ್ನೊಂದು ಶ್ರದ್ಧಾ ಭಕ್ತಿಲಿಂದ ಕೇಳಿದ್ನಲ್ಲ, ಅವನು ಡುಬ್ಬಕ್ಕೆ ಗುದ್ದಿದಾಗ ಅದು ಬಂಗಾರ ಒಣಕಿ ಆಗಿತ್ತು. ಮರುದಿನ ಚಲೋ ಆಯ್ತು ನೋಡಿ, ಎಲ್ಲ ಕಡೆ ಪ್ರಸಾರ ಆಯ್ತು. 4 ಎಮ್ಮಿ ಕಟ್ಟಿ ಹೈನಾ ಮಾಡಿ ಮಕ್ಕಳ ಸಾಲಿ ಏನು ತಗಡಿನ ಮನೆಯಾಗಿದ್ದವರು ಬಿಜಾಪುರಕ್ಕೆ ಒಣಕಿ ತೊಗೊಂಡು ಹೋದ್ರಿ. ಬಂಗಾರ ಒಣಕಿ ಹೋಗಿ ಅಗಸಾಲವ್ರ ಬಳಿ ಪತ್ತಾರ ಅಂಗಡಿಯಾಗ ಮಾರಿದ್ರು. 1 ಕೋಟಿ ರೂಪಾಯಿ ರೊಕ್ಕ ಬತ್ತು ಒಂದು ಒಣಕಿ ಮಾರಿದ್ರು. ಬಂದ ಮೇಲೆ ಎಲ್ಲ ಎಮ್ಮಿ ಮಾರಿಬಿಟ್ಲಿ ಹೆಣ್ಮಗಳು. ಮಾರಿ ಮೈ ತುಂಬ ಬಂಗಾರ, ಕೊಳ ತುಂಬ ಬಂಗಾರ, ರೇಷ್ಮೆ ಸೀರೆ, ಮೊಳಕಾಲ ಮುರಿ ಸೀರೆ ಎಲ್ಲ ಹಾಕೊಂಡು ಜನ ಅಲ್ಲ ಕತ್ರು. ಏನು ಸಣ್ಣ ಮನೆ ಇತ್ತು, ಮಣ್ಣಿನ ಮನೆ ಇತ್ತು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಬಿಟ್ರು. ಮಗ್ಗಲ ಮನೆ ಹೆಣ್ಮಗಳು ಗೆಳತಿಯರ ಬಂದರು. ಅಯ್ಯ ಯಕ್ಕ, ನೀ 4 ಎಮ್ಮಿ ಕಟ್ಟಿ ಹೈನಾ ಮಾಡಿ ಊರಾಗ ತುಪ್ಪ ಬೆಣ್ಣೆ ಎಲ್ಲ ಮಾರಕ್ಕೆ ಮಣ್ಣಿನ ಮನೆ ಇತ್ತು, ಇದು ಹ್ಯಾಂಗ ಅನ್ಲಿಕ್ಕೆ. ಅದು ಏನಿಲ್ಲ, ನಮ್ಮ ಮನೆಯವರು ದಿನ ಎಮ್ಮಿಗೆ ಹೋಗ್ತಿದ್ರು. 4 ಎಮ್ಮಿ ಮಾಡಿದ್ದೇವೆ. ಬಂದ ಮೇಲೆ ಪುರಾಣ ಹಚ್ಚಾರ ಗುಡ್ಯಾಗ. ಹೋಗಂದೆ, ನಾಳೆಗೆ ಹೋಗ್ತೀನಂದ. ಹೋದ. ಅಲ್ಲೇನೋ ಸಾಂಬ ಸದಾಶಿವ ಕೇಳಂದಂತ. ಬಂದ ಮನೆಗೆ ಇಷ್ಟೇಕೆಲ್ಲ ಯಾಕೆ ತಡ ಮಾಡಿದೆ ಅಂದೆ. ಅಂದ ಮೇಲೆ ಏನೂ ಹೇಳಿಲ್ಲ. ಸಾಂಬ ಸದಾಶಿವ ಒಂದೇ ಅನ್ನಕತ್ತ. ಡುಬ್ಬಕ್ಕೆ ಒಣಕಿ ತೊಗೊಂಡು ಗುದ್ದಿ ಬಿಟ್ಟೆ. ಒಣಕಿ ಬಂಗಾರ ಆಯಿತು. ಬಂಗಾರದ ಒಣಕಿ ಮಾರ್ಕೊಂಬಂದೇವಿ. ಹಿಂಗೆಲ್ಲ ಆಯ್ತು ನೋಡ ಯಕ್ಕ ಅನ್ಲಕ್ಕಿ. ಇವರೆಲ್ಲ ಓಣ್ಯಾನ ಮಂದಿ ಸೇರಿದ್ರಿ. ಸೇರಿ ಮುಂದಿನ ವರ್ಷ ಪುರಾಣ ಯಾವಾಗ ಬರ್ತದೆ ಕಾಯ್ಕೋತ ಕೂತ್ರು. ಮುಂದಿನ ವರ್ಷ ಪುರಾಣ ಬತ್ತು. ಬಂದ ಮ್ಯಾಲ ಎಲ್ಲರೂ ಕೂಡ ತಮ್ಮ ಮನೆಯ ಒಣಕಿ ಅಲ್ಲ, ಮಂದಿ ಮನೆಯ ಒಣಕಿ ತಂದು ಮನ್ಯಾಗಿಟ್ರು. ಮನ್ಯಾಗಿಟ್ಟು ಎಮ್ಮಿ ಇಲ್ಲಾರ್ದವ್ರು 4 ಎಮ್ಮಿ ಖರೀದಿ ಮಾಡಿದ್ರು. ಗಂಡದೇರಿಗೆ 8 ರೊಟ್ಟಿ ಕಟ್ಟು ಅಡವಿ ಕಳಿಸಿದ್ರು. ಎಲ್ಲರೂ ಎಮ್ಮಿ ಕಾಯ್ಕೊಂಡು ಬಂದರು. ಬಂದ ಹಾಲ ರೊಟ್ಟಿ ಹೊಡೆದ ತಿಂದು ಕಿಶಿಂದ ಹೋಗು. ಗವಾಯಿಗಳು ಬಂದಿರ್ತಾರ, ಸಾಂಬ ಸದಾಶಿವ ಅಂತಾರ, ಅದನ್ನು ಕೇಳು, ನಿದ್ದೆ ಹೊಡಿ. ಕಮಿಟಿಯವರು ಬಂದು ಬೇಯ್ತಾರ. ಎದ್ದು ಸಾಂಬ ಸದಾಶಿವ ಅನ್ಕೋತ ಬಾ, ನಾನು ಎಲ್ಲಿಗೆ ಹೋಗಿದೆ ಅಂತ ಕೇಳ್ತೀನಿ, ಒಳಗೆ ಜಗ್ತೀನಿ, ಒಣಕಿ ತೊಗೊಂಡು ಗುದ್ದುತ್ತೀನಿ, ಬಂಗಾರ ಆತತ್. ಗಂಡು ದೇವ್ರು ಎಲಿ ಹೊಡೋದು ಅವು ಹೊಸು ಗಂಡ ದೇವ್ರು ಹ್ಯಾಂಗೆ ಮಾಡೋದು, ಗುದ್ದಲು ಅಂದ್ರೆ ಹ್ಯಾಂಗೆ ಮಾಡೋದು ಒಟ್ಟು ಹೊಡೆದು ಗಾಬರಿ. ಅದು ಏನು ಮಾಡೋದು ಬಾ ಸಾಕಾಯ್ದೆ. ಮತ್ತು ಇನ್ನೊಂದು ಹೆಂಡತಿ ಮಾತು ಕೇಳಿಲ್ಲ ಅಂದ್ರೂ ನಡೀದಿಲ್ಲ. ಆಯ್ತು ಅಂಥೇಳಿ ಅವ್ರು ಹೇಳ್ದಂಗೆ 4 ಎಮ್ಮಿ ತಂದು ಎಲ್ಲ ಅಡವಿಗೆ ಹೋಗಿ ಮಾಡಿದ್ರಿ. ಬಂದು ಕೆಶಿಂದ ಕೂತು. ಯಾಕ ಅವ ಶ್ರದ್ಧಾ ಭಕ್ತಿಲಿಂದ ಕೂತಿದ್ದ, ಮುಗ್ಧ ಸಂಗಯ್ಯ ಇದ್ದಂಗಿದ್ದ. ಕುರಿ ಹಿಕ್ಕಿಯೊಳಗೆ ಲಿಂಗ ಕಂಡವ ಅಂಥ ಮನುಷ್ಯ ಅವ ಶ್ರದ್ಧಾ ಭಕ್ತಿಯಿಂದ ಕೇಳಿದ್ದಾಗಿತ್ತು. ಇವ್ರನ್ನ ನೋಡಿ ಅವ್ರನ್ನ ಮಾಡಕ್ಕೆ ಹೋದ್ರು. ಗಂಡದೇರು ಹೋಗಿ ಬಂದು ಸಾಂಬದ ಶಿವ ಅನ್ಕೋತ ಕೂತಿದ್ರು. ಅವ ಗಂಡ ಏನು ಮಾಡಿದ, ಒಳಗೆ ಹೋಗ್ಬೇಕತ್ತಾನ. ಆ ಪಡಸಾಲಿ ತುಂಬ್ಯದು ಒಣಕಿ. ಗಾಬರಿ ಅದವ. ಒಳಗೆ ಬಾಂದ್ಲು. ಆಕಿ ಒಂದೇ ಒಣಕಿ ಇಟ್ಟಿದ್ಲು, ಒಳಗೆ ಬಾಂದ್ಲು, ಗುದ್ದಿದ್ಲು. 12 ಒಣಕಿ ಇಟ್ಟಾಳು, ಹೊಸು ಒಣಕಿಲೇ ಗುದ್ದಿದ್ರು. ನಾನು ಡುಬ್ಬ ಯಾಕೆ ಉಳ್ದಿದ್ದತ್ತಿವ ವಲ್ಯ ಅಂದ್ ನೋಡ್ರಿ. ಹೊಯ್ತಲ್ಲಿ ಭಕ್ತಿ ಎಲ್ಲ ಹೋಯ್ಬಿಡ್ತು. ಆಯ್ತತಿ ಹಿಂಗೆ ಜಗ್ಗಿ ಗುದ್ದಿ ಬಿಟ್ಟು ಡುಬ್ದನ ಎಲ್ವೇ ಮುರಿತೀನಿ, ಆದ್ರೂ ಬೇಳೆ ಆಗದನಂತವ. ಹೇಳಿಕೆ ತಾತ್ಪರ್ಯ ಏನು ಅಂತಂದ್ರೆ, ನಮ್ಮ ಭಕ್ತಿ ಇಂಥವು ತೋರಿಕೆಯ ಭಕ್ತಿ. ಸ್ತುತಿಸುತ್ತಿರುವಾಗ ಮತ್ತೆ ಹೇಳ್ತಾರೆ, ಕಲುಷ ತಿಮಿರ ದಿವಾಕರನೇ ಸುಖಮಲಯ ಮಾರುತ ಜ್ಞಾನಧೀತರ ಸುಲಭ ವಾರಿದಿ ಎನಗೆ ದಯವಾಗೀಶ ಮನತೋಷ ಫಲಬರ ಬ್ರಹ್ಮಜ್ಞಾನ ರಚರದಿ ನಿನ್ನೊಲವ ದೊರೆಯದೆ ಕೆಟ್ಟರಯ್ಯ ಕಲಮಹಿತ ಮನೆಯಲ್ಲಿ ರುದ್ರಾದಿಗಳ ಇರಿಗರಿದರು. ಹೇಳ್ತಾರೆ, ಭಗವಂತನ ಲೀಲೆಯನ್ನು ಮಹಿಮೆಯನ್ನು ಕಾಣದಂಥ ಮನುಜರು ಈ ಜಗತ್ತಿನೊಳಗೆ ಕೆಟ್ಟು ಹೋಗ್ಯಾರ. ಯಾಕಂತಂದ್ರೆ ಗುರುವನ್ನ ನರ ಎಂದವನಿಗೆ ನರಕ ತಪ್ಪದು ನೋಡ ಅಂತ ಹೇಳ್ತಾರೆ.
ಗುರುವನ್ನು ನರ ಅನ್ನಬಾರ್ದು. ಏನು ನಮ್ಮಂಗೆ ಕಣ್ಣದಾವ, ಕೈ ಅದಾವ, ಕಾಲದಾವ, ನಮ್ಮಂಗೆ ಉಣ್ತಾರ ತಿಂತಾರ ಅಂತ ಹಿಂಗೆ ಭಾವಿಸಬಾರ್ದು ಗುರುಗಳು ಅಂತಂದ್ರೆ ದೇವರನ್ನಾಗಿ ನಾವು ನೋಡಿದಾಗ ನಮಗೆ ಜನ್ಮಕ್ಕೆ ಸ್ವಲ್ಪ ಆಶೀರ್ವಾದ ಸಿಗ್ತದ. ಗುರುವನ್ನು ನರ ಅಂತನಬಾರ್ದು. ನರ ಎಂದವನಿಗೆ ನರ ನಾಯಕ ನರಕ ತಪ್ಪದು ಅಂತ ಬರೀತಾರೆ ಕವಿಗಳು. ಗುರುವನ್ನು ಎಲ್ಲರ ಸರಿಸಮಾನ ಹೋಲಿಸಬಾರದು, ಎಲ್ಲರ ಸರಿಸಮಾನ ಅಂತ ತಿಳ್ಕೊಂಬರಬಾರ್ದು. ಅವರಲ್ಲಿ ಒಂದು ಶಕ್ತಿ ಇರ್ತದ, ದಿವ್ಯ ಮಂತ್ರ ಇರ್ತದ. ಅವಾಗ ನಾವು ಶ್ರದ್ಧೆ ಭಕ್ತಿ ಗೌರವಗಳಿಂದ ಕಂಡಾಗ ಮಾತ್ರ ಅವರ ಸಂಪೂರ್ಣ ಆಶೀರ್ವಾದ ಕೃಪೆ ನಮ್ಮ ಮೇಲೆ ಆಗುತ್ತದೆ ಅಂಥೇಳಿ, ಶಿಷ್ಯನ ಮೇಲೆ ಆಗುತ್ತದಂತ ಇಲ್ಲಿ ಸೋಮ ಯತಿವರೇ ಏನು ಮಾಡ್ತಾನ, ಹಲವಾರು ಸಾಧನೆಗಳನ್ನು ಮಾಡಿದರೂ ಕೂಡ ಇನ್ನೂ ನಾ ಕಲಿಯೋದು ಭಾಳದ, ನೋಡೋದು ಭಾಳದ, ತಿಳಿಯೋದು ಭಾಳದ ಅಂಥೇಳಿ ಅಲ್ಲಿ ಕೂತ್ಕೊಂಡಿರ್ತಾನ ಶಿವಸಭೆಯೊಳಗೆ. ಎನುತ ರೇವಣ ಸಿದ್ಧ ಸನ್ನಿಧಿ ಘನ ತಪೋಧನ ಪೊಂದಿ ಹೊಗಳುತ್ತ ವಿನುತ ವಪು ಸಿದ್ದೇಶ ಸಮ ಸಿಂಹಾಸನದೊಳಿರಲು. ತಪವನ್ನು ಮಾಡುವಂಥ ನಾವು ರೇವಣ ಸಿದ್ದೇಶ್ವರ ಹತ್ರ ಹೋಗ್ತಾರ. ರೇವಣ ಸಿದ್ದೇಶ್ವರರು ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾರೆ. ಮುನಿಗೆ ಸಾಷ್ಟಾಂಗ ಪ್ರಣುತ ದಿಮ್ಯ ಧ್ವನಿಯ ಮಾಡುತ್ತ ಮಣಿದು ಪಾದಕ್ಕೆ ಮಿನುಗು ಮೂರ್ತಿಯ ನೋಡಿ ಮಹಾಮೂರ್ಮು ಹಸ್ತವನ ಮನಗೊಳಿಸೆ. ಏನು ಮಾಡ್ತಾನೆ, ತನ್ನ ಹಸ್ತಗಳನ್ನು ಎರಡೂ ಪಾದವನ್ನು ಗಟ್ಟಿಯಾಗಿ ಹಿಡಿದು ಆ ಪಾದಗಳನ್ನು ತಗೊಂಡು ರೇವಣ ಸಿದ್ದೇಶ್ವರ ಪಾದಗಳನ್ನು ಆ ಸೋಮ ಅನ್ನುವಂಥ ಯತಿವರೇ ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ತಾನ. ಆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಪಾದಗಳನ್ನು ತಲೆ ಮೇಲೆ ಇಟ್ಟುಕೊಂಡು, ಹೇ ಜಗದ್ಗುರು ರೇವಣ ಸಿದ್ದೇಶನೇ, ನಿನ್ನ ಕರುಣೆ ನನ್ನ ಮ್ಯಾಲ ಆಗಬೇಕಾಗಿದೆ. ಮಂಗನಂತ ಸ್ವಲ್ಪ ಚಂಚಲವಾಗುವಂಥ ಮನಸ್ಸು ಆ ಕಡೆ ಈ ಕಡೆ ಹರಿದು ಹೋಗುತ್ತದ. ತಾಮಸಿಕ ರಾಜಸಿಕ ಗುಣಗಳು ಬರಕತ್ತವ. ಸಾತ್ವಿಕ ಗುಣಗಳು ನನ್ನಲ್ಲಿ ಉಂಟಾಗುವಂತೆ ಆಶೀರ್ವಾದವನ್ನು ಮಾಡುತ್ತಂದೆ ಅಂಥೇಳಿ ಆ ಪಾದಗಳನ್ನು ತಲೆ ಮೇಲೆ ಇಟ್ಟುಕೊಂಡು ನಮಸ್ಕಾರವನ್ನು ಮಾಡ್ತಾನೆ. ಅವಾಗ ಹೇಳ್ತಾರೆ ನೋಡು, ಯಾರೋ ರೇವಣ ಸಿದ್ದೇಶ್ವರರು ಮಾತನಾಡ್ತಾರೆ. ಕರಾಳ ಕಾಮ್ಯವನು ಸಾರ್ಚುತೆ ನಾರಾಳದಾಗ್ನಿಯನು ಪೊತ್ತು ವೀರ ಮಹೇಶಂಗೆ ಮಣಿದು ಹಂಪಿಗೈದಿದನು. ವೀರ ಮಹೇಶ ಪರಮಾತ್ಮನ ಒಲುಮೆಯಿಂದ ಹಂಪಿಯ ಲಿಂಗ ಉದ್ಭವ ಆಗ್ಯದ. ಹಂಪಿಯ ಲಿಂಗವನ್ನೇ ನೀನು ನೋಡಿ ಅರ್ಚನೆಯನ್ನು ಮಾಡಿ, ಬಿಲ್ವಾರ್ಚನೆ ಮಾಡಿ, ಅಭಿಷೇಕ ಮಾಡಿ ಮಜ್ಜನಗೈದು ಬಂದಿಯಪ್ಪ, ನಿನ್ನ ಮನಸ್ಸು ಯಾಕೆ ಹೋಗುತ್ತದ? ಏನು ಶಿವ ರಹಸ್ಯವನ್ನು ತಿಳ್ಕೊಂಡು ದದೀಚಿ ಮಹಾಮುನಿಯಗಳೊಂದಿಗೆ ಸಂವಾದವನ್ನು ಮಾಡಿ, ಎಲ್ಲಿ ಪವಿತ್ರ ಸ್ಥಳ ಯಾವುದು? ತುಂಗಭದ್ರಾ ನದಿಯ ದಂಡೆಯ ಮೇಲೆ ದದೀಚಿ ಮಹಾಮುನಿಗಳಿಂದ ಶಿವರಹಸ್ಯವನ್ನು ತಿಳ್ಕೊಂಡು ನಿನ್ನ ಮನಸ್ಸು ಯಾಕೆ ಹರಿದು ಹೋಗುತ್ತದೋ ಅಂಥೇಳಿ ಯಾರು ಅಂತಂದ್ರೆ ಈ ಮಹಾಮುನಿಗಳಾದಂಥ ನಮ್ಮ ರೇವಣ ಸಿದ್ದೇಶ್ವರರು ಸೋಮರಿಗೆ ಅಂತಾರೆ. ದೂರದಿಂ ಹಂಪೀಶ ನೋಡುತ್ತ ಸೇರಿಸಿದ ಪಣ ಕೈಯಾನನಾಗಳೆ ಸಾರಿದನು ಸೋಮೆಂಬ ಮುನಿಪದ ಸರಸಿದದಿ ಪೋರಳೆ. ಅವಾಗ ಇಷ್ಟೆಲ್ಲ ಕೇಳಿದಾಗ ನಗುತ್ತಾರ. ಸೋಮ ಅನ್ನುವಂಥ ಯತಿವರ್ಯ, ಹೇ ತಂದೆ, ನಿನ್ನ ಲೀಲೆಯನ್ನು ಬಲ್ಲವರಾರು. ಎಲ್ಲವನ್ನೂ ಕೂಡ ನಾ ಹೊರಗಡೆ ಎಲ್ಲ ಶಿವಸಭೆಗೆ ಹೇಳಿದ್ದೆ, ನೀವು ತಪೋನಿಷ್ಠರಾಗಿ ಒಳಗಡೆ ಇದ್ರಿ, ಎಲ್ಲವೂ ಕೂಡ ನಿಮಗೆ ಗೊತ್ತದ, ನಿಮಗೆ ಗೊತ್ತಿಲ್ಲಾರ್ದು ಯಾವುದ ತಂದೆ. ಆದರೂ ಕೂಡ ನನ್ನ ಮನಸ್ಸಿನ ಚಂಚಲತೆಯನ್ನು ನೀನು ದೂರ ಮಾಡಬೇಕಂತ ಮತ್ತೆ ಕೇಳ್ಕೊಂಡ ಮೇಲೆ ಗುರುಪಾದೋದಕ ಪಂಪು ಪಸರಿದೆ ಶರೀರ ಹಾಟ ಕವಿ ಎನ್ನುತ್ತ ತೋರಿಸೆ ಕರುಣದೆಂ ಮುದ್ದಿಸುತ್ತ ಸೋಮನ ಈಶ ನುತಿಸುತ್ತೀರೆ. ಪಾದೋದಕವನ್ನು ಮಾಡ್ಕೋತಾನ. ಗುರುಗಳು ಸಿಂಹಾಸನದ ಮೇಲೆ ಕೂತ್ಕೊಂಡು ಪಾದೋದಕವನ್ನು ತಾನೇ ಬಿಲ್ವಾರ್ಚನೆಯನ್ನು ಮಾಡಿ ಹೂವು ಪತ್ರಿ ಎಲ್ಲ ಏರಿಸಿ ಭಸ್ಮ ಕುಂಕುಮವನ್ನು ಹಚ್ಚಿ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ರೇವಣ ಸಿದ್ದೇಶ್ವರ ಪಾದೋದಕವನ್ನು ಮಾಡಿಕೊಂಡು ಓಂ ನಮಃ ಶಿವಾಯ ರೇವಣ ಸಿದ್ಧಾಯ ನಮೋ ನಮಃ ಅಂಥೇಳಿ ಸ್ವೀಕಾರವನ್ನು ಮಾಡಿ ತಲೆ ಮೇಲೆ ಇಷ್ಟು ಹಚ್ಕೊಂಡು ಮೈಗೆಲ್ಲ ಸವರ್ಕೊಳ್ತಾನ. ಅವನ ಚೈತನ್ಯ ಹೆಂಗಾಗ್ತಂದ್ರೆ ಅದು ಬದಲಾಗಿ ಹೋಗುತ್ತದೆ, ಬ್ಯಾರೆಯಾಗಿ ಹೋಗುತ್ತದೆ, ಮನಸ್ಸು ಪ್ರಶಾಂತವಾಗಿ ಹೋಗುತ್ತದೆ ಅಂಥೇಳಿ ಕರುಣದಿ ಮುದ್ದಿಸುತ್ತ ಸೋಮನ ಈಶ ನುತಿಸುತ್ತೀರಿ. ಹೇ ಸೋಮ, ಧನ್ಯ ಆದಿ ನೀನು. ಸದ್ಗುರು ರಾಯನ ಹತ್ರ ನೀನು ಬಂದು ಅವನ ಅರಸಿ ಅವನು ಬಂದು ಕೇಳ್ಕೊಂಡಿಯಲ್ಲ, ನಿನಗೆ ಅಭಯವನ್ನು ನೀಡ್ಯಾನ, ಯಾವಾಗಲೂ ಕೂಡ ನೀಡ್ಯಾನ. ನೀನು ಇನ್ನು ಚಿಂತೆ ಮಾಡಬೇಡ. ಇರಲು ಉಭಯತರು ಸ್ತವನ ಕ್ರಿಯದಿ ಚರವರಣ್ಯನು ಬನದಿ ಮಂಡಿಸೆ ಧರೆಯ ಸೃಜಿಸುವ ನೇಹದಿ ಶಿವನಿರುವ ಮರೆಗೊಂಡು. ಹೇ ಪರಮಾತ್ಮ, ನೀನಿರ್ಲಕ್ಕಾಗಿ ನಾವು ಯಾಕೆ ಹೆದರಬೇಕು? ಈ ಲೋಕದ ಜೀವಿಗಳೆಲ್ಲ ನಿನ್ನ ಆಶೀರ್ವಾದ ಒಂದು ಇರಲಿ ಅಂಥೇಳಿ ಅವಾಗ ಆ ಸೋಮನಿಗೂ ಕೂಡ ನೀನು ಈ ಸಭೆಯ ಒಬ್ಬ ಸದಸ್ಯನಾಗು, ನೀನು ಇಲ್ಲೇ ಇರು ಅಂಥೇಳಿ ಶುಭಾಶೀರ್ವಾದವನ್ನು ಮಾಡ್ತಾರೆ. ಪಾದೋದಕವನ್ನು ಸ್ವೀಕಾರ ಮಾಡ್ತಾನೆ. ಹೇಳ್ತಾರೆ ನೋಡಿ, ಮುಂದೆಲ್ಲ ಪೂಜೆ ಆಯಿತು, ಪಾದೋದಕ ತಗೊಂಡ್ರೆ ಮುಂದೆ ಏನು ಬೇಕ್ರಿ? ಪ್ರಸಾದ. ಆ ಪ್ರಸಾದಕ್ಕೆ ಯಾರ ಮನೆಗೆ ಹೋಗಬೇಕು, ಏನು ಮಾಡಬೇಕು, ಇದೆಲ್ಲವೂ ಕೂಡ ಶಿಷ್ಯರ ಜೊತೆಗೆ
ಆ ರೇವಣ ಸಿದ್ದೇಶ್ವರು ಎಲ್ಲ ವಿಚಾರ ಮಾಡಿ ಚರ್ಚೆ ಮಾಡಿದಾಗ ಹೇಳ್ತಾರ, ಚೆರಿಯ ಸರ್ವರು ತಿಳಿಯದಂತಿರೆ ಹೊರಗೆ ಬಂದನು ಮುದಿಯ ಮಲ್ಲನು. ಮುದಿಯ ಮಲ್ಲ ಅಂಥೇಳಿ ಒಬ್ಬ, ಅವನು ಕೂಡ ಮುದಿ ಮಲ್ಲಿಕಾರ್ಜುನ ಅಂತ ಯೋಗಿ ಪುಂಗವ, ಅವನು ಆ ಸಭೆಯೊಳಗಿರ್ತಾನ, ಬಂದಿರ್ತಾನ. ಮುದಿಯ ಮಲ್ಲನು ತರಸಿ ನಡುಗುತ್ತಲಿ ಬೆತ್ತವ ಪಿಡಿಯೇ ತುಂಪಿಸಲು ಶರೀರವಳಿ ಕಳೆಗುಂದಿ ಭಾಯಂ ನೀರಿದವಾಗಿರೆ ನೂಲ ಸಂಗಳ್ ನರೆ ಬಂದಿರಿಸುವ ವರ್ಜನಂ ಭಸ್ಮ ಲೇಪಿತನು. ಯಾಕೋ ಹಿಂಗ್ಯಾಕೆ ನಡಗಾಕತ್ತಿ, ಕೈಯಾಗ ಬೆತ್ತ ಹಿಡ್ಕೊಂಡಿದ್ದಿ, ಹಿಂಗ್ಯಾಕೆ ನಡಗಾಕತ್ತಿ ಅಂತೇಳಿ ಆ ರೇವಣ ಸಿದ್ದೇಶ್ವರು ಆ ಯಾವ ಮುದಿಯ ಮಲ್ಲನನ್ನು ಕಿಶಿಂದ ಹಣೆಗೆ ಇಷ್ಟು ತಲೆಗೆ ಇಷ್ಟು ಏನಂದ್ರೆ ಭಸ್ಮವನ್ನು ಸವರಿ ಬಿಡ್ತಾರ. ಸ್ವಲ್ಪ ಏನೋ ಅವನಿಗೆ ವ್ಯತ್ಯಾಸಗಳಾಗಿರ್ತದೆ ಶರೀರದಲ್ಲಿ, ಹಾಗಾಗಿ ಆ ಭಸ್ಮವನ್ನು ಸವರಿದ ಮೇಲೆ ಅವ ಮತ್ತೆ ಆರಾಮಗೊಳ್ಳುತ್ತಾನ ಅಂತ ಬರೀತಾರೆ. ಹೇಳ್ತಾರೆ, ಮುದಿಯ ಮಲ್ಲೆ ಶೋಧನೆ ಹರ್ಷ ಸದನವದೋಳಿರಲು ಪೋದಪ ಸದಯ ರೇವಣ ಸಿದ್ಧ ಆಲಿಂಗಿಸಿ ಗಿರಿಯ ಶಿಖರದಿರೆ ಮಧುರ ರಾಜನನ್ವಯ ನೋಡುತ್ತಾ ಕದಳಿ ಚಾಂಪೆಯ ಮಾಮರಂಗಳ ಪುದಿದ ದ್ರಾಕ್ಷಾದಲ್ಲಿ ಗುಂಪಿಸೊಳೆ ಸಿದ್ಧಪುರು. ಎಲ್ಲರೂ ಕೂಡ ಅವರ ಪಾದೋದಕ ಸ್ವೀಕಾರವನ್ನು ಮಾಡಿ ಮುಂದಿನ ಏನು ಮಾಡಬೇಕು ಅಂತಂದ್ರೆ ಪ್ರಸಾದದ ಬಗ್ಗೆ ವಿಚಾರ ಮಾಡಬೇಕಂದಾಗ, ಅಲ್ಲಿ ಶಿಶುಗಳು ಪರ್ವತಾಂಗಣದಲ್ಲಿ ಕರುಗಳು ಕಾಯುತ್ತಿರಲದು. ಸಣ್ಣ ಸಣ್ಣ ಮಕ್ಕಳು ಏನು ಮಾಡಕತ್ತಿದ್ದು, ಗಿರಿಗುಡ್ಡಗವರದಲ್ಲಿ ಆಕಳುಗಳನ್ನು ಎಮ್ಮಿ ದನ ಕಾಯಕತ್ತಿದ್ರು. ಆ ದನ ಕರಗಳ ಕಾಯುತ್ತಿರಲು ಮೆಲ್ಲ ಮೆಲ್ಲನೆ ತವಕಿಸದೆ ತರುಣರ ಸಮೂಹದಲ್ಲಿ ಲಲ್ಲೆವಾಡುತ್ತಲಿದ್ದ ಕೇಳಿದಪ್ಪ ಇಲ್ಲಿ ಭಿಕ್ಷಾಸನಿಗೆ ಪೊರೆವರು ಸೊಲ್ಲಿರೈದಾರೆನಲು ಎಮ್ಮಜ್ಜಿಯಹಳು ಪೋಗಯ್ಯ. ಆ ಮಲ್ಲಿ ಏನಿರ್ತಾನಲ್ರಿ, ಮುದಿಮಲ್ಲಿ ಅನ್ನುವಂಥ ಒಬ್ಬ ಯೋಗಿ ಇರ್ತಾನಲ್ರಿ, ಅವನಿಗೆ ಹೇಳ್ತಾರ, ಪ್ರಸಾದ ಬೇಕಲ್ಲಪ್ಪ, ಇನ್ನು ಯಾರ ಮನೆಗೆ ಹೋಗೋದು? ಭದ್ರಗಿರಿ ಅನ್ನುವಂಥ ಪುರದೊಳಗೆ ಅಲ್ಲಿ ಅಜ್ಜಮ್ಮ ಅನ್ನುವಂಥ ಒಬ್ಬ ಅಜ್ಜಿ ಮನೆ ಅದ, ಆ ಮನೆಗೆ ನೀನು ಭಿಕ್ಷೆ ಬಿಡಾಕೆ ಹೋಗು ಅಂಥೇಳಿ ಯಾರಿಗೆ ಹೇಳ್ತಾರ? ಮುದಿಯ ಮಲ್ಲೇಶ ಅನ್ನುವಂಥ ಮಲ್ಲಿಕಾರ್ಜುನ ಅನ್ನುವಂಥ ಯೋಗಿಗೆ ರೇವಣ ಸಿದ್ದೇಶ್ವರು ಆಜ್ಞೆ ಮಾಡ್ತಾರ, ನಾಳಿನ ದಿವಸ ಭಿಕ್ಷೆಗಾಗಿ ಊರೊಳಗೆ ಗುರುಗಳ ಹಾಲು ತರ್ಲೇನ್ರಿ, ಗುರುಗಳ ಮೊಸರು ತರ್ಲೇನ್ರಿ, ಗುರುಗಳ ಮತ್ತೆ ಅಂತರು ಏನು ಬೇಡಪ್ಪ, ರೊಕ್ಕ ಕೊಟ್ರೆ ತಂದೆ ತಾಯಿ ಎಡೆ ಇಲ್ಲ, ಎಲ್ಲ ಸಿಗ್ತಾವೆ. ಗೋಮೂತ್ರನೂ ರೆಡಿಮೇಂಟೇ ಸಿಗ್ತಾವೆ. ಒಂದಿನ ಆಕಳಿಂದ ಹೋಯ್ದು ಗಿಂಡಿ ಹಿಡ್ಕೊಂಡು ನಿಂದ್ರುವಂಥ ಅವಶ್ಯಕತೆ ಇಲ್ಲ, ಎಲ್ಲನೂ ಸಿಗ್ತದೆ. ಭೂಮಿ ಮೇಲೆ ಆದ್ರೆ ರೊಕ್ಕ ಕೊಟ್ರೆ ತಂದೆ ತಾಯಿಗಳು ಮಾತ್ರ ಸಿಗೋದಿಲ್ಲ. ಆ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದು. ಒಂದು ಮಗುವಿನ ಜೀವನದ ಉದ್ಧಾರ ಕರ್ತೃಗಳು ಅವರೇ, ತಂದೆ ತಾಯಿಗಳದಾರ. ಹಾಗಾಗಿ ಅವರ ಒಂದು ಕುರಿತಾದಂಥ ಹಾಡನ್ನು ಹಾಡಿದ ಗವಾಯಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೊಂದಿಗೆ ಅವುಗಳನ್ನು ಸಲ್ಲಿಸಿ. ಸೋಮು ಅನ್ನುವಂಥ ಯೋಗಿ ಪುಂಗವ ಸಾಮಾನ್ಯನಿರಲಿಲ್ಲ, ಎಲ್ಲವನ್ನ ತಿಳ್ಕೊಂಡಿದ್ದ. ದಾರು ಮುನಿಗಳು ಸಾರೆ ಪರ್ವತ ಕೇರಿಗೊಂಡಿಹ ಜತಿಗಳೆಲ್ಲರೂ ಮಾರಹರ ನಂ ಜಾನಿಸುವ ಮುನಿಗಳು ವಂದಪರು ಸಾರಿಯನುತಿರೆ ತುಂಗಭದ್ರಕ್ಕೆ ಓರಣಿವೆ ಪುನಿಪಜ್ಜನಾರ್ಥಕ್ಕೆ ವ್ಯಾರಿವಾರ್ಥಕ್ಕೆ ಶಿವಕಥ ಓದುತ್ತಿರಲಿಲ್ಲ. ಶಿವಕಥೆಯನ್ನು ಕೇಳಿದ್ದ ಸೋಮ ಅನ್ನುವಂಥವ ಭೀಮನಂಗಿರಲಿಲ್ಲ, ಭಾಳ ಅವನೊಬ್ಬ ಯೋಗ ಪಿರಿಸಿದ್ದ. ನನ್ನಲ್ಲಿ ಎಷ್ಟೋ ಜ್ಞಾನ ಆದಂದ್ರೂ ಕೂಡ ಇನ್ನ ಕಲಿಯುವಂಥ ಹಂಬಲ ಇರ್ತದ. ನಾ ಏನೂ ಕಲ್ತಿಲ್ರಿ ಅಂತಿರ್ತಾರ, ಭಾಳ ಶಾಣೆ ಇರ್ತಾರ, ಇನ್ನ ಏನೂ ಕಲ್ತಿಲ್ರಿ, ಕಲಿದು ಭಾಳ ಅಂತಿರ್ತಾರ. ಹಂಗೆ ನಮಗೆ ಸ್ವಲ್ಪ ಬರ್ತಿರ್ತದ, ನಮ್ಮಲ್ಲಿ ಅಹಂಕಾರ ತುಂಬಿರ್ತದ. ಅದಕ್ಕೆ ಇಲ್ಲಿ ಸೋಮ ಅನ್ನುವಂಥ ಯೋಗಿ ಪುಂಗವ ಶಿವಕಥೆಯನ್ನು ಕೇಳಿದ್ದ. ಎಲ್ಲಿ ನಾರದ ಮುನಿ ಮುಂದ ದದೀಚಿ ಮಹಾಮುನಿಗಳಿಂದ ಶಿವಕಥೆಯನ್ನು ಮುಂದೆ ಕುಂದಿರಿಸಿಕೊಂಡು ಕೇಳಿದ್ದ. ಅಂಥ ಪಂಡಿತನಾಗಿದ್ದ, ಯೋಗಿ ಪುಂಗವನಾಗಿದ್ದ. ಆದರೂ ಕೂಡ ಜಗದ್ಗುರು ರೇವಣ ಸಿದ್ದೇಶ್ವರರನ್ನು ಅರಸಿ ಬಂದಿದ್ದ, ಭದ್ರಗಿರಿ ಅನ್ನುವಂಥ ಗುಹೆಗೆ ಬಂದಿದ್ದ. ನೋಡ್ರಿ ಎಂತಾದ್ರಿ, ನಾವು ಏನೋ ಸ್ವಲ್ಪ ಇರ್ತದ, ವಿದ್ಯೆ ಅನ್ನುವಂಥದ್ದು ಸ್ವಲ್ಪ ಇರ್ತದ, ಆದರೂ ಕೂಡ ನಾ ಎಲ್ಲ ತಿಳ್ಕೊಂಡು ಬಿಟ್ಟೀನಿ ಅನ್ನುವಂಥ ಮದ ಇರ್ತದೆ ನಮ್ಮಲ್ಲಿ. ಆದ್ರೆ ಶಿವಕಥೆಯನ್ನು ಕೇಳಿದ ದದೀಚಿ ಮಹಾಮುನಿಗಳು ಜಾನಿಸುವ ಮುನಿಗಳಿರೆ ಬಂದಪರು ಸಾರಿ ಎನ್ನುತ್ತೀರೆ ತುಂಗಭದ್ರಕ್ಕೆ, ತುಂಗಭದ್ರ ನದಿಯ ತೀರದ ದಂಡಿ ಮೇಲೆ ಕೂತ್ಕೊಂಡು ದದೀಚಿ ಮುನಿಗಳನ್ನು ಮುಂದೆ ಕೂಡಿಸ್ಕೊಂಡು ಶಿವಕಥೆಯನ್ನು ನನಗೆ ತಿಳಿಸ್ರಿ ಗುರುಗಳು ಅಂಥೇಳಿ ಸೋಮ ಅನ್ನುವಂಥ ಯೋಗಿ ಪುಂಗವ ತಿಳ್ಕೊಂಡಿದ್ದ. ಮತ್ತೆ ಎಲ್ಲಿಗೆ ಹೋಗಿದ್ದ ನೋಡ್ರಿ, ಅವರ ಬಳಿಯಲ್ಲಿ ಪೋಗಿ ಸೋಮನು ಶಿವರಹಸ್ಯವ ಕೇಳಿ ಹರುಷದಿ ಭುವನ ಸೇವ್ಯ ದದೀಚಿ ಅನ್ವಯ ದಾರು ಜಾಳಿಂದ್ರ ಅವಿರತ ಸಾಯಿಗಳಿರಗೊರದಪ ನವರ ಸಾಂಬುದಿ ಪರ್ಚಿತೆನು ಸ್ತವನ ಕೇಳಿಯು ಹರ್ಷದಿ ದ್ರವಿತರಾಗುತ್ತಲಿ.
ಮತ್ತು ಈ ಸೋಮನನ್ನುವಂಥ ಯೋಗಿ ಪುಂಗವನ ಬಾಯಿಂದ ಯಾರು ಕೇಳ್ತಾರಲ್ಲ, ಎಷ್ಟೊಂದು ಚೆನ್ನಾಗಿ ಹೇಳ್ತೀರಿ ಶಿವರಹಸ್ಯವನ್ನು ಪಾರ್ವತಿ ಪರಮೇಶ್ವರರು ಈ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನು ಯಾವ ರೀತಿಯಾಗಿ ಮಾಡಿದ್ರು, ಇದರ ಉದಯ ಹ್ಯಾಂಗ, ಇದರ ಲಯ ಹ್ಯಾಂಗ ಅನ್ನುವಂಥ ವಿಸ್ತಾರ ಮಾಡಿದ್ರಲ್ಲ, ಇದೆಲ್ಲವೂ ಕೂಡ ಮಾಡಿದಂಥ ಕಾರ್ಯ ಆಗಿತ್ತಲ್ರಿ, ಅವೆಲ್ಲವನ್ನು ತಿಳ್ಕೊಂಡಿದ್ದ ಶಿವರಹಸ್ಯ ಅಂತಾರೆ. ಅದೆಲ್ಲವೂ ಕೂಡ ಆ ದದೀಚಿ ಮಹಾಮುನಿಗಳಿಂದ ಒಬ್ಬ ಋಷಿಮುನಿಗಳಿರ್ತಾರ. ನಿಮ್ಮೂರಾಗ ಭೃಂಗೀಶ್ವರ ಅಪ್ಪುಗಳು ಅದಾರ, ನಿಮ್ಮೂರಾಗ ಚನ್ನಬಸಪ್ಪ ಅಪ್ಪುಗಳು ಅದಾರ, ಚನ್ನಬಸವ ಶಿವಾಚಾರ್ಯ ಅದಾರ. ಅವ್ರ ಮುಂದೆ ಕೂತ್ಕೊಂಡು 95 ವರ್ಷದ ವಯೋವೃದ್ಧರದಾರ. ಅವ್ರ ಮುಂದೆ ಕೂತ್ಕೊಂಡು ನೀವು ಈ ಶರೀರದ ಬಗ್ಗೆ ಎಲ್ಲ ಶಾಸ್ತ್ರ ಕೇಳ್ರಿ, ಸುಲಲಿತವಾಗಿ ಹೇಳುತ್ತಾರೆ. ತಂದೆ ತಾಯಿಗಳ ಯೋಗ ಭೋಗದಿಂದ ಈ ಶರೀರ ಬಂದಿಲ್ಲ, ಇದು ಪುಣ್ಯದ ಫಲ ಇದ್ರೆ ಈ ಭೂಮಿಗೆ ಬಂದದ ಅಂತ ಭಾಳ ಚೆನ್ನಾಗಿ ಅಪ್ಪುಗಳು ಹೇಳುತ್ತಾರೆ. ಹಂಗೆ ದದೀಜಿ ಮಹಾಮುನಿಗಳ ಮುಂದೆ ಕೂತ್ಕೊಂಡು ಶಿವರಹಸ್ಯವನ್ನು ತಿಳ್ಕೊಂಡಿದ್ದ. ಏನು ಬಿಡ್ರಿ, ಏನು ತಿಳ್ಕೊಂಡೇನ, ಏನೋ ಹುಟ್ಟ್ಯದ, ಜಗತ್ತು ಹುಟ್ಟ್ಯದ, ಪರಮಾತ್ಮ ಪಾರ್ವತಿಯಿಂದ ಹುಟ್ಟ್ಯದ, ಅದಕ್ಕೆ ನಾವು ಕೂಡ ತಂದೆ ತಾಯಿ ಯೋಗದಿಂದ ಹುಟ್ಟಿ ಬಂದೀವಿ. ಮುಂದೆ ನಾವು ನಮಗೆ ಲಗ್ನ ಮಾಡ್ತಾರೆ, ಮಕ್ಕಳಿಗೆ ಹಡಿತೀವಿ, ಮಕ್ಕಳಿಗೆ ನಾವು ಲಗ್ನ ಮಾಡೋದು, ಒಂದಿನ ಹೋಗಿ ಬಿಡೋದು, ಇದನ್ನು ನಾವು ವಿಚಾರ ಮಾಡ್ತೀವಿ. ಆದ್ರೆ ಈ ಸೋಮ ಅನ್ನುವಂಥ ಯತಿಮುನಿಗೆ ಯೋಗಿ ಪುಂಗವಾಗ ಸಮಾಧಾನ ಇಲ್ಲ. ಏನಾದರೂ ಒಂದು ಹೊಸದು ಉದ್ಭವ ಆಯಿತು, ನಿರ್ಮಾಣ ಆಯ್ತಂದ್ರೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡಾಗೆ ಆತನಿಗೆ ಸಮಾಧಾನ ಆಗ್ತಿತ್ತು. ಅದಕ್ಕೆ ದದೀಚಿ ಮಹಾಮಣಿಗಳನ್ನು ಕೂತ್ಕೊಂಡು ತುಂಗಭದ್ರಾ ನದಿ ತಟದೊಳಗೆ ಈ ಭದ್ರಗಿರಿಕಿನ ಬರುಕಿನ ಪೂರ್ವದಲ್ಲಿಯೇ ಶಿವರಹಸ್ಯವನ್ನು ತಿಳ್ಕೊಂಡು ಭದ್ರಗಿರಿಗೆ ಬಂದಿದ್ದ. ಶಿವಮಹಿಮವ ಕರ್ಣಿ ಸಾತ್ಯಗೆ ತವಗಿರೋ ಪುಷಿಪಿಂತೆ ಭಾಗ್ಯಂ ಸವಸಂದುದೇನು ತಾಗ ಗರ್ಹಣದಿರಲು ಮುನಿಯುದಕ್ಕೆ ತವಕ ಗೂಡುತ್ತ ಪೇಳಿಯನಿರುಪೋ ಕ್ಷವನು ಪೀಳಿಸದನು ಹಂಪಿಯ ಲಿಂಗದೇವನ ತಿಳಿದುಕೊಂಡಂ. ಹಂಪಿಯ ಲಿಂಗ ಕೂಡ ಯಾವ ರೀತಿಯಾಗಿತ್ತು, ಆ ಲಿಂಗದ ಮಹಿಮೆಯನ್ನು ತಿಳ್ಕೊಂಡಿದ್ದ. ಯಾರು? ಸೋಮ ಅನ್ನುವಂಥ ಯತಿಮುನಿ ಕುಲೋತ್ತಮ ತಿಳ್ಕೊಂಡಿದ್ದ. ಎಲ್ಲವೂ ಕೂಡ ಜ್ಞಾನ ತನ್ನಲ್ಲಿದ್ದಾಗ ಆದರೂ ಕೂಡ ಒಬ್ಬ ಗುರುವರ್ಯನನ್ನು ನಾನು ಅರಸಿ ಬರಬೇಕಾಗ್ಯದ, ಅಲ್ಲಿ ಸೇವಾದಿ ಕಾರ್ಯಗಳನ್ನು ಮಾಡಬೇಕಾಗ್ಯದ, ಪಾದೋದಕ ಪ್ರಸಾದವನ್ನು ನಾನು ಸ್ವೀಕಾರ ಮಾಡಿದಾಗ ನನ್ನ ಜನ್ಮ ಸಾರ್ಥಕ ಆಗುತ್ತದನ್ನುವಂಥ ಒಳ್ಳೆಯ ಭಾವದಿಂದ ಬಂದಿದ್ದ. ಗಾವಿಲನುತ್ರಿ ಶೈತ್ಯ ಮಾಡುತ್ತ ಪೋವಿ ಬೆಳೆವನು ಸೊಯದ ಭುಜಬಲ ಅವಿತ ಪೂರ್ವದಿ ಧ್ಯಾನಿಸುದೆಯೇ ಮಾಡದವರಿಂದೆ ಭುವಿ ಎಂದದ ಶಿವೆಯನ ಯಮಗೆ ವಿಧಾತಿಯ ಬಿಡಿಸುತ್ತಲಿದ್ದೇನೆ ಭಾವ್ಯಾನಾರಾಜ್ಞನೆ ಮಿಥ್ಯದಿ ಬಾಳ್ವ ಗ್ರಾಮೀಣನೋಲ್. ಇಂಥ ಸಣ್ಣ ಗ್ರಾಮೀಣ ಪ್ರದೇಶದೊಳಗೆ ದೊಡ್ಡದಾದಂಥ ಯೋಗಿ ಪುಂಗವ ನೆಲೆಸ್ಯಾನ, ಅಂಥವನನ್ನು ನಾನು ಅರಸಿ ಬಂದೀನಿ. ನನ್ನಲ್ಲಿರುವಂಥ ಇನ್ನಿಷ್ಟು ಕಾಮ್ಯಾರ್ಥಗಳದಾವು. ಎಷ್ಟೇ ನಾವು ಸಾಧನೆ ಮಾಡಿವಂದ್ರೂ ಒಂದು ಸ್ವಲ್ಪ ಇನ್ನ ಇರ್ತದ್ರಿ. ಎಳಕಿದ್ದಾಗ ನಿನ್ನ ಜುಳುಕು ತಿಳ್ಕೊ ಅಂತಾರ, ಇನ್ನ ಸ್ವಲ್ಪ ಜುಳುಕಿದ್ದೇ ಇರ್ತದೆ. ಭಾಳ ಸಾಧನೆ ಮಾಡ್ಯಾರಿ, ತಮ್ಮ ಮನಸ್ಸನ್ನು ತಾವು ಹಿಡಿದಿಟ್ಕೋತಾರಂದ್ರೂ ಕೂಡ ಒಂದು ಸ್ವಲ್ಪ ಮನಸ್ಸು ಚಂಚಲಾಕ್ಕದ. ಮನಸ್ಸು ವಿಷಯಗಳ ಮೇಲೆ, ವಸ್ತುಗಳ ಮೇಲೆ ಹರಿದು ಹೋಗುತ್ತದೆ. ಸೋಮ ಅಂತಾರ, ಶಿವರಹಸ್ಯವನ್ನೇ ತಿಳಿದಂಥ ಸೋಮರಿಗೆ ಬಿಟ್ಟಿಲ್ಲ, ದೇವಾನುದೇವತೆಗಳು ಬಿಟ್ಟಿಲ್ಲ. ಯಾಕೆ? ಈ ಮನಸ್ಸು ವಾಹನ ಹೊಂಟಿರ್ತದ, ವಾಹನದೊಳಗೆ ಚಾಲಕ ಮುಂದಿರ್ತಾನ, ಆ ಚಾಲಕನಕ್ಕಿಂತ ಮುಂದೆ ಇಂಜನ್ ಇರ್ತದ, ಇಂಜನಕ್ಕಿಂತ ಮುಂದೆ ಏನಿರ್ತದ? ಗಾಳಿ ಇರ್ತದ, ಗಾಳಿಕ್ಕಿಂತ ಮುಂದೆ ಏನಿರ್ತದ ಅಂದ್ರೆ ಮನಸ್ಸಿರ್ತದ. ಮನಸ್ಸು ಗಾಳಿಕ್ಕಿಂತ ವೇಗವಾಗಿ ಹೋಗ್ತದ. ನಾ ಇಲ್ಲಿಂದ ಬಿಜಾಪುರಕ್ಕೆ ಹೋಗಬೇಕು ಅಂತಂದ್ರೆ ಮನಸ್ಸು ಆಗಲೇ ಹೋಗಿಬಿಟ್ಟಿರ್ತದ, ನಾವಿನ್ನ ಇಲ್ಲೇ ಇರ್ತೀವಿ. ಮನಸ್ಸು ಹೋಗಿಬಿಟ್ಟಿರ್ತದೆ, ಹೋಗಿ ಇಂಥ ಕೆಲಸ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿರ್ತೀವಿ, ಮನಸ್ಸು ಹೊಕ್ಕದ. ಅದಕ್ಕೆ ಹೇಳ್ತಾರ, ಚಾಲಕ ಗಾಡಿ ಒಳಗೆ ಚಾಲಕ ಮುಂದಿರ್ತಾನ, ಚಾಲಕನಕ್ಕಿಂತ ಮುಂದೆ ಇಂಜನ್ ಇರ್ತದೆ, ಇಂಜನ್ಕಿಂತ ಮುಂದೆ ಗಾಳಿ ಇರ್ತದೆ, ಗಾಳಿಕ್ಕಿಂತ ಮುಂದೆ ಮನಸ್ಸು ಇರ್ತದಂತ ಸೋಮ ಅನ್ನುವಂಥ ಬೇಡ್ಕೊಳ್ತಾನೆ. ಎಲ್ಲಿ? ಭದ್ರಗಿರಿಯ ಗುಹೆ ಮುಂದೆ ಮಂಡಿ ಊರಿ ಕೇಳ್ಕೊತಾನೆ, ಹೇ ಜಗದ್ಗುರು ರೇವಣ ಸಿದ್ದೇಶನೇ, ನಿನ್ನ ಲೀಲೆಯನ್ನು ತಿಳಿದವರಾರು, ನಾನು ಎಷ್ಟೇ ಸಾಧನೆಯನ್ನು ಮಾಡಿನಂದ್ರೂ ಕೂಡ ಮಾಡಿನಂತ ಹೇಳ್ತಾರೆ. ಯಾರು? ನನ್ನ ಬಾಯಿಂದ, ನಾನು ದದೀಚಿ ಮುನಿಗಳ ಬಾಯಿಂದ ಶಿವರಹಸ್ಯ ತಿಳ್ಕೊಂಡಿನಿ, ನನ್ನ ಬಾಯಿಂದ ಈ ಲೋಕದ ಜನ ಶಿವರಹಸ್ಯವನ್ನು ನಾನು ಹೇಳೀನಿ, ನನಗೆ ಜ್ಞಾನಿ ಅಂತಾರ. ಆದರೂ ನನ್ನ ಮನಸ್ಸು ಇನ್ನೊಂಜರ ಚಂಚಲಾಕ್ಕದ, ನನ್ನ ಮನಸ್ಸಿನ ಹರಿದು ಹೋಗ್ತದ. ವಸ್ತುಗಳಾದಂದ್ರೆ ವಸ್ತುವಿನ ಮೇಲೆ ಕಣ್ಣು ಹೋಗ್ತದ, ಕಣ್ಣು ಹೋದ ಕಡೆ ಮನುಷ್ಯ ಹೋಗ್ತಾನ, ಮನುಷ್ಯ ಹೋದ ಕಡೆ ಮನಸ್ಸು ಹೋಗ್ತದ. ಆ ಮನಸ್ಸನ್ನು ನಾನು ಕಟ್ಟಿ ಹಾಕಬೇಕಾಗ್ಯದ, ನಾನು ಭಾಳ ಶಾಣೆ ಅಲ್ಲ ಅಂಥೇಳಿ ಸೋಮ ಪ್ರಾರ್ಥನೆಯನ್ನು ಮಾಡ್ತಾನ. ಜಗದ್ಗುರು ರೇವಣ ಸಿದ್ದೇಶ್ವರ ಗುಹೆ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ.
ಕಷ್ಟತನು ವೆಂದಹಳಿಸದೆ ನೈಷ್ಟಿ ಬಲಿದನು ಹಂಪಿ ಲಿಂಗಕ್ಕೆ ಅಷ್ಟವಿಧ ಪೂಜೇಷ್ಟನಾಗುತ್ತ ತುಷ್ಟಿಯಾಗಿಸುತ್ತ ಶ್ರೇಷ್ಠ ತವನವ ಮಾಡುತ್ತಿರಲು ಗರಿಷ್ಠ ಮುಚ್ಚಿದ ಗೋಷ್ಠಿಯಾಲಿಸಿ ಕಷ್ಟವೆನುತಲೋ ಮಗನೇ ಪೇಳು ಅರಿಷ್ಟ ಓಡಿಸುವೆ. ಹೇ ಭಕ್ತವರಣೆ ಮಗನೇ, ನನ್ನ ತಂದೆ ಅಂತ ಬಂದಿದ್ದರೆ ನನ್ನ ಮಗ ಇದ್ದಂಗೆ ನೀನು ಕೇಳು. ನಿನ್ನ ಅರಿಷ್ಟವೆಲ್ಲವೂ ದುಷ್ಟ ಅರಿಷ್ಟವೆಲ್ಲವೂ ಓಡಿ ಹೋಗ್ತದ, ಪೋಡಿ ಹೋಗಲು ಎಲ್ಲವೂ ಓಡಿ ಹೋಗ್ತದ. ಯಾಕಂತಂದ್ರೆ ಆ ರೇವಣ ಸಿದ್ದೇಶ್ವರ ನೀನು ಅರಿಸಿ ಬಂದಿಯಲ್ಲ, ಭಾಳ ಚಲೋ ಕೆಲಸ ಮಾಡಿ. ನೀ ಲಿಂಗ ಏನು ಹಂಪಿಯ ಲಿಂಗಕ್ಕೆ ಅಷ್ಟ ವಿಧಾರ್ಚನೆ ಮಾಡಿದೆ, ಅಭಿಷೇಕ ಮಾಡಿದೆ, ಪೂಜನ ಮಾಡಿದೆ, ಮಜ್ಜನವನ್ನು ಎರೆದಿದೆ, ಎಲ್ಲವನ್ನು ಮಾಡಿದೆ. 1000 ಬಿಲ್ವವನ್ನು ಕೂಡ ನೀನು ಲಿಂಗಕ್ಕೆ ಏರಿಸಿ ಬಂದಿದಿ. ಶಿವ ರಹಸ್ಯವನ್ನು ಕೂಡ ಮುನಿಗಳ ಮೇಲಿಂದ ತಿಳ್ಕೊಂಡಿದಿ. ಆದರೂ ಕೂಡ ನಿನ್ನ ಮನಸ್ಸು ಹೋಗಿಲ್ಲ ಅಂದ್ರೆ ಯೋಗಿ ಪುಂಗವನ್ನು ಅರಿಸಿ ಬಂದಿದಿ. ರೇವಣ ಸಿದ್ದೇಶ ನಿನ್ನ ಪಾರು ಮಾಡ್ತಾನ ಅಂಥೇಳಿ ಆ ಸಭೆಯಲ್ಲಿ ಇದ್ದಂಥ ಎಲ್ಲ ಮುನಿಗಳು ಅವರಿಗೆ ಹೇಳಾಕತ್ತಿದ್ರು ಅಂತ ಇಲ್ಲಿ ಕವಿ ಭಾಳ ಚೆನ್ನಾಗಿ ಬರ್ಕೊಂಡು ಬರ್ತಾನೆ. ಸ್ವಾಮಿಗೆಂದನು ಸೋಮ ಎನ್ನಯ ತಾಮಸದ ಗುಣದಿಂದೆ ಮನಿಯೋ. ತಾಮಸ ಗುಣ ಅದೇ ಹೇಳಿದ್ದಲ್ಲ ನಾನು ನಿಮಗೆ, ಮನಸ್ಸು ಒಂದು ಜರ ಹೋಗಿರ್ತದೆ. ರಾಜಸಿಕ ತಾಮಸಿಕ ಗುಣ ಅಂತಂದ್ರೆ ನಾ ದಿನ ಹೇಳ್ತೀನಿ, ಇಲ್ಲೇ ಇರ್ತದೆ, ದೊಡ್ಡ ದೊಡ್ಡ ಮಾತಾಡ್ತೀವಿ. ಸಾತ್ವಿಕ ಗುಣ ಬರಬೇಕಾದ್ರೆ ಭಾಳ ಸರಳಿಲ್ಲ. ಸುಮ್ಮನಾಗೋದು ವಿಧಿಯೊಳಂದದೆ ಮುಕುತಿಗೆ ಅಂತಂದಂಗೆ ನಿಜಗುಣ ಶಿವಗಳು ಸುಮ್ಮನಾಗೋದಿಲ್ಲ. ಸಾತ್ವಿಕ ಗುಣ ಬರಬೇಕಾದ್ರೆ, ಒಳ್ಳೆ ಗುಣ ಬರಬೇಕಾದ್ರೆ ಸುಮ್ಮನಾಗೋದಿಲ್ಲ. ಒಬ್ಬಕ್ಕೆ ಸೊಸಿ ಇದ್ದಳ್ರಿ, ಸೊಸಿ ಇದ್ದಳ್ರಿ, ಮಾಡಿಸೋದು ಮಾಡಿಸಿ ಹಾಕ್ಯಾಳ್ರಿ. ಏನು ಹಲ್ಲ, ಬಂಗಾರ ಹಲ್ಲು ಮಾಡಿಸಿ ಹಾಕ್ಯಾಳ್ರಿ ಬಾಯಾಗ. ಮಾವಗೆ ಹಲ್ಲು ಹೋಗ್ಯಾವು, ಮುದುಕಿ ಮೊದಲೇ ಹೋಗಿತ್ತು, 4 ಹಲ್ಲು ಹೋಗಿದ್ದು ರೀ. ಈ ಕಡೆ 2 ಈ ಕಡೆ 2, 4 ಹಲ್ಲು ಬಂಗಾರ ಹಲ್ಲು ಮಾಡಿಸಿದ್ಲು ಸೊಸಿ. ಭಾಳ ಚಲೋ ಸಂಸಾರ ಮಾಡಿದ್ದ ಮಾವ. ಹೊಲ ಮನೆ ಎಲ್ಲ ಗಳಿಸಿಟ್ಟಿದ್ದ, ಹೊಲ ಮನೆ ಎಲ್ಲ ಗಳಿಸಿಟ್ಟಿದ್ದ, ಚಲೋ ಸಂಸಾರ ಮಾಡ್ಯಾನಂಥೇಳಿ ಸೊಸಿ ಹೊಟ್ಟಿ ಬೆನ್ನೆಲ್ಲ ನೋಡಿ ಮಾವಗೆ ಹಲ್ಲು ಹೋಗ್ಯಾವು, ಮೆತ್ತಂದು ರೊಟ್ಟಿ ಹೊಡ್ಯಾಕತ್ತಾನ ಅಂಥೇಳಿ ಅದು ಹೈರಾಣ ಆಗಬಾರ್ದು ಮಾವಂತ ಬಂಗಾರ ಹಲ್ಲು ಮಾಡಿಸಿದ್ಲು. ಯಾಕೆ? ಸಾಕಷ್ಟು ಗಳಿಸಿ ದುಡ್ದಿರಿ ಮಾವರ, ನಡ್ರಿ ಬೆಂಗಳೂರಿಗೆ ಹೋಗಿ ಡೆಂಟಲ್ ದವಾಖಾನಿಗೆ ಹೋಗಿ ಬಂಗಾರ ಹಲ್ಲೇ ಹಾಕ್ಸಿದ್ಲು. ಹಾಕ್ಸಿದ ಮೇಲೆ ಮುಂದೆ ಹಾದನ್ರಿ, ಎಲ್ಲಿಗ್ರಿ? ಪ್ರವಾಸ ಕಾಲ್ರಿ. ಹಾದ ಮೇಲೆ ಬಿಡ್ಬೇಕಿಲ್ರಿ, ಹಾಕ್ಸ್ಯಾಳ. ಮತ್ತ್ಯಾಕೆ ನೆಪ್ ತೆಗಿಬೇಕು ಅವ್ಕೂರ್ನ? ಇನ್ನು ಮಣ್ಣಾಗ ಮಣ್ಣು ಮಾಡ್ತೀವಿ, ನಮ್ಮ ಮಾವನ ಮಣ್ಣಾಗ ಮಣ್ಣಾಗಿ ಹೋಗ್ತಾವೆ ಬಂಗಾರ ಹಲ್ಲ ತೊಕ್ಕೋಬೇಕಂತ ಹೇಳಿ ಕಿಶಿಂದ ಊರನ ಮಂದಿಗೆ ಏನು ಗೊತ್ತಾ? ಊರನ ಮಂದಿ ಎಲ್ಲರೂ ಗಾಡಿಗೆ ಗೂಟಕ್ಕೆ ಬಡ್ದಿದ್ರು. ಚಲೋ ಮಾಡಿದ್ಲು, ಭಾಳ ಚಲೋ ಸಂಸಾರ ಮಾಡಿದ್ಯಾ ನನ್ನ ಮಾವ, ನಿನಗೆ ಹಲ್ಲು ಹೋದ್ರೆ ಬಂಗಾರ ಹಲ್ಲು ಹಾಕ್ಸಿದ್ನ್ಯಾ ನನ್ನ ಚಲೋ ಮಾಡಿದ್ರು. ಆ ಕಡೆ 2 ಈ ಕಡೆ 2 ಹಲ್ಲು ಹಾಕ್ಸಿರ್ತಿ. ಮಂದಿ ಬಂದವ್ರು ಎಲ್ಲ ಯಾಕೆ ವಿಚಾರ ಮಾಡಿರಿ? ತಮ್ಮ ಮಾವ ಅದನ್ನು ಹಾಕ್ಸಿರ್ಬೇಕು ಬಿಡು ಅಂತ ತಿಳಿಸಿ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ತೊಕ್ಕೋಬೇಕು ಅನ್ನೋದು ಸೊಸಿಗ್ರಿ. ಆ ಹೆಣ್ಮಗಳು ತೊಕ್ಕೊಂಡಾಳು, ಈ ಹೆಣ್ಮಗಳು ತೊಕ್ಕೊಂಡಾಳು, ಯಾರೇ ನೆಪ್ ಮಾಡಿ ತೊಕ್ಕೊಂಡಾಳ ಅಂತೇಳಿ ಮನಗಂಡು ಪೆವ್ಕಕ್ಕೆ ಹಚ್ಚಿ ಏನು ಕುಂದ್ರಿಸಿ ಬಿಟ್ಟಿದ್ರಿ. ಹಿಂಗೆ ಕೂತು ಬಿಟ್ಟಿದ್ದ ನನ್ನಂಗೆ ಪೇಟ ಹಾಕ್ಕೊಂಡು ಕೂತು ಬಿಟ್ಟಿದ್ದ. ಬೇಕಾದಂಗೆ ಚಂತನ ಹತ್ಲು. ತವ್ರ ಮನೆಯವ್ರು ಬಂದರು, ಎಲ್ಲರೂ ಬಂದರು, ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇರ್ಲಾಕ ಬಿಡು ಅಂಥೇಳಿ ಕಿಶಿಂದ ವಿಚಾರ ಮಾಡಿದ್ರು. ದಾರ್ಯಾಗ ಹೋಗಿ ಅದನ್ನ ಎಳ್ಕೊತ ಹೋದಳ್ರಿ. ಹೋದ ಮ್ಯಾಲೆ ಇನ್ನೇನು ಒಳಗೆ ಇಳಿಸಿದ್ರು. ಇನ್ನು ಹೊಕ್ಕವು ಯಾರೂ ತೊಗೊಳ್ಳಿಲ್ಲ. ಹ್ಯಾಂಗೆ ಮಾಡ್ಬೇಕಂತ ಧನ್ನನ ಜಿಗದಳ್ರಿ ಕುಣ್ಯಾಗ. ಜನ ಅಂದರು ಎಷ್ಟು ಪ್ರೇಮವ ಮಾವನ ಮ್ಯಾಲ. ಸೊಸಿ ನೋಡು ಮಾವಿಗೆ ಇಟ್ಟೆಲ್ಲ ವ್ಯವಸ್ಥೆ ಮಾಡ್ಯಾಳ. ಒಳಗೆ ಇಳಿದ್ರು ಏನಾದರೂ ಅಳೋದು ಬಿಡಲ್ಲೋಳು ಹೆಣ್ಮಗಳು ಅಂತೇಳಿ ಕಿಶಿಂದ ಎಲ್ಲರೂ ಮಾತಾಡಕತ್ತೆ. ಆಕಿ ಅದಕ್ಕೆ ಹೋಗ್ಯಾಳಂದ್ರೆ ಭಾಳ ಚಂದಿತ್ತ ನನ್ನ ಮಾವ, ನೀ ಇದ್ದಾಗ ಸಂಸಾರ ಭಾಳ ಚಂದ ಮಾಡಿದ್ದೆ ನನ್ನ ಮಾವ, ಬಂಗಾರ ಹಲ್ಲು ಹಾಕ್ಸಿದ್ ನನ್ನ ಮಾತು ಹಿಂಗೆ ಗುದ್ದಿ ಬಿಟ್ಲತ್ರಿ. ಕಡ್ಯಾಕ ಬಂದೋತು, 4 ಬಂದು ತೋಣ ಕೇಸಿಂದ ಮ್ಯಾಲೆ ಎದ್ದು ಬಂದ್ಲತ್ತ. ಹಾಕ್ಸ್ಯಾಳ, ಹೋಲಿ ಬಿಡತ್ತೆ ಬಿಡುವುದಿಲ್ಲ. ಯಾಕಂತಂದ್ರೆ ಆ ವಿಷಯ ವಸ್ತುಗಳಿಗಾಗಿ ಮನಸ್ಸು ಅನ್ನುವಂಥದ್ದು ಹರಿದು ಹೋಗ್ತದ. ಅದಕ್ಕೆ ನೀನು ಅಷ್ಟಲಿಂಗ ವಿಧಾರ್ಚನೆಯನ್ನು ಮಾಡು, ನೀನು ಬಿಲ್ವಾಷ್ಟಕ ಮಾಡು, ಅಭಿಷೇಕ ಮಾಡು, ಪೂಜೆ ಮಾಡು. ಆ ಶಿವ ರಹಸ್ಯವನ್ನೇ ಕೇಳಿದ್ರು ಕೂಡ ಈ ಮನಸ್ಸು ತಾಮಸ ಗುಣ ರಾಜಸಿಕ ಗುಣಕ್ಕೆ ಸ್ವಲ್ಪ ಹೋಗುತ್ತದೆ, ಎಳಸ್ತದ. ಆ ಸದ್ಗುರು ರೇವಣ ಸಿದ್ದೇಶನ ದಯದಿಂದ, ಅವನ ದಯದಿಂದ ಇದೆಲ್ಲವೂ ಕೂಡ ಮಾಯವಾದರೆ ಸಾಕು ಅಂತೇಳಿ ಕಿಶಿಂದ ಎಲ್ಲರಿಗೂ ಕೂಡ ಹೇಳ್ತಾನ ಸೋಮ ಅನ್ನುವಂಥ ಯತಿವರೇಣ್ಯ. ಶಾಪಿಸಿದನು ದದೀಚಿ ಕ್ರೋಶದಿ ಕೋಪ ಕೊನರಲು ನಡುಗಿ ಬೇಗನೆ ಸಾಪರಾಧವಿದೆ ಎನ್ನಡಿಗಂದಡಿಗೆ ಸೈರಿಸನು ದ್ವೇಷ ನೊದದಿದು ಇರುಳೆ ಜರಿಯೋಳು ಆಪ್ತವಾಲದಂ ನಾಶಿವ ಕಪಾಟನಾಳಂ ಭಯಂಕರವಾದ ಪೋಣಿಸಿತು.
ಇಷ್ಟೆಲ್ಲ ಹೇಳಿ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಾರ್ದಂಥ ಸಮಾಜದ ಈಗಿನ ಕಾಲದೊಳಗೆ ನೀ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ ಇನ್ನು ನನ್ನ ಮನಸ್ಸು ಹರಿದು ಹೋಗುತ್ತದಂತೀಯಲ್ಲಪ್ಪ, ನೀ ಭಾಳ ಒಳ್ಳೆಯವದಿ, ನೀ ಸಾತ್ವಿಕ ಗುಣದವದಿ, ಅವನ ಆಶೀರ್ವಾದ ಆಗೇ ಆಗುತ್ತದೆ ಅಂತೇಳಿ ಕಿಶಿಂದ ಎಲ್ಲ ಯೋಗಿ ಪುಂಗ ಅವರು ಏನು ಮಾಡ್ತಾರ ಅಂತಂದ್ರೆ ಅವನಿಗೆ ಹರಿಸ್ತಾರ, ಅವನನ್ನು ಹೊಗಳುತ್ತಾರೆ. ಆ ಸಮಯದೊಳಗೆ ಎಲ್ಲಿರ್ತಾರೆ ರೇವಣ ಸಿದ್ದೇಶ್ವರ ಗುಹೆಯೊಳಗೆ ತಪವನ್ನು ಮಾಡ್ತಿರ್ತಾರೆ. ಜಗಳುವುದು ಎನ್ನುತ್ತಿಹವು ಅಮ್ಮ ಯಮಗಳ ಮುನಿಗಳ ವೈದ್ಯರು ಯಮಗೆದೆ, ನಯ್ಯನೆ ಜನ್ಮಕ್ಕೆ ಹೋಗುವುದು ಉಚಿತವಲ್ಲ ಸೋಮಲಲ. ಈ ಜನ್ಮಕ್ಕ ಇದೇ ಒಂದು ಜನ್ಮ ಬಂದಾದ, ಈ ಜನ್ಮಕ್ಕೆ ಸೋಮ ಅಂತ ಹೆಸರಿಟ್ಟಾರ. ನನ್ನ ತಂದೆ ತಾಯಿಗಳು ದೇವಾನುದೇವತೆಗಳು ಸೋಮ ಅಂತ ಹೆಸರಿಟ್ಟಾರ. ಈ ಜನ್ಮದಾಗೆ ಎಲ್ಲವನ್ನೂ ಕಳ್ಕೊಂಡು ಬಿಡೋಣ, ತಿಳಿದೋ ತಿಳಿಲಾರ್ದೇನೋ ಪಾಪವನ್ನು ತಪ್ಪನ್ನು ಮಾಡಿರಬೇಕು, ಇದೇ ಜನ್ಮ ಕಡೆಯದ ಬಂದಿದ್ದು, ಇದರಾಗೆ ನಾ ಎಲ್ಲವನ್ನು ತಿಳ್ಕೊಂಡು ಆ ಪಾಪವನ್ನೆಲ್ಲ ಕಳ್ಕೊಂಡು ಹೋದ್ರೆ ನಾ ಮುಕ್ತನ ಆಗ್ತೀನಿ ಅಂಥೇಳಿ ಕಿಶಿಂದ ಆ ದೇವನಲ್ಲಿ ಮೊರೆ ಇಡ್ತಾನ. ಭದ್ರಗಿರಿಯ ವಾಸವಾಗಿರುವಂಥ ಶ್ರೀ ಜಗದ್ಗುರು ರೇವಣ ಸಿದ್ದೇಶನಲ್ಲಿ ಮೊರೆ ಇಡ್ತಾನೆ. ಪೋಗರಿಸುವ ಭದ್ರಾದ್ರಿಪತಿ ಬನ ಮಧ್ಯದಿ ಮಾರವಾರಣಾಧಿ ಮಹೇಶ ಮಂಡಿತನು ಹೊಗಳ್ತಾನೆ. ಹೇ ಭಗವಂತನಾದ ರೇವಣ ಸಿದ್ದೇಶನೇ, ನನ್ನ ಮನಸ್ಸನ್ನು ಈ ರೀತಿಯಾಗಿ ಮಾಡಿ ನನ್ನನ್ನು ಉದ್ಧಾರ ಮಾಡು, ಈ ಜನ್ಮ ಕಡಿದದ ಅಂತೇಳಿ ಕಿಶಿಂದ ಅಲ್ಲಿ ಕೇಳ್ಕೊತಾನೆ. ನಿರ್ಮಲದ ತನು ಕಾರಣಾಂಗ ಕರ್ಮಗಿರಿ ಘನ ಕುಲಿಶ ಗಂಗಾ ಊರ್ಮಿಮಾ ಕುಲ ಸುರಂಗ ಪಾವನಿಂದೆರಗೆ ಧರ್ಮೋಧರಿ ಶುಭ್ರಮಾಂಗೆ ಶರ್ಮ ಕಾಕ್ಷಕ ವರ್ಣ ಯೋಜಿತ ನಿರ್ಮಲನ ಭವದ ಸಂಘ ನನಗೆ ರಕ್ಷಿಸಿದೆ. ಈ ಭವಕ್ಕೆ ಬಂದಿನಲ್ಲ, ನನ್ನ ಜನ್ಮ ಸಾರ್ಥಕ ಆಗಿದೆ. ಯಾಕಂದ್ರೆ ಎಂಥವ್ರ ಸಂಘ ಮಾಡೀನಿ ಅಂತಂದ್ರೆ ಈ ಭವದ ಸಂಘ ಅಂದ್ರೆ ಸಜ್ಜನರ ಸಂಘ ಮಾಡೀನಿ, ಸಂತರ ಸಂಘ ಮಾಡೀನಿ, ಶರಣರ ಸಂಘ ಮಾಡೀನಿ, ಮಹಾತ್ಮರ ಸಂಘ ಮಾಡೀನಿ, ದೇವಾನುದೇವತೆಗಳ ಸಂಘ ಮಾಡಿದ್ರಿಂದ ಈ ಜನ್ಮ ಸಾರ್ಥಕ ಆಗುತ್ತಂತ ನಾನು ಸ್ವಲ್ಪ ತಿಳ್ಕೊಂಡೆ ಈ ಭದ್ರಗಿರಿಗೆ ಬಂದೀನಿ ಅಂಥೇಳಿ ಕೇಸಿಂದ ಆ ತನ್ನ ಮನದ ವಿಚಾರವನ್ನು ಹೇಳ್ತಾನೆ. ಹೇಳ್ತಾನೆ, ಸಕಲ ತೀರ್ಥವು ಜಗದ ನಿಖರ ಸುಖರ ಮಾಳ್ಪವು ಎನ್ನುವ ಜನನುಡಿ, ನಿಖಿಲ ತೀರ್ಥಗಳ ಸಮ ಪಾದ ಜಂಗಮನ ಉತಿಸುವುದು ಮುಕುರ ವ್ಯಾತಕ್ಕೆ ಕರದ ಕಂಕಣ ಅಗಲ ತೀರ್ಥಾನೋ ಶ್ರೇಷ್ಠವೇ ಸುಖದಿ ಶ್ರುತಿವಾಚಿರಲು ಸಾಮ್ಯವ ಕೊಡುವುದೇನಿಲ್ಲಿ. ಪಾದೋದಕದ ಬಗ್ಗೆ ಭಾಳ ಚೆನ್ನಾಗಿ ಬರೀತಾರಿಲ್ಲಿ. ಗುರುಗಳನ್ನು ನಾವು ಕರ್ಕೊಂಡು ಬಂದು ಜಂಗಮರು ಅಂತ ಪಾದ ಪೂಜೆಯನ್ನು ನಾವು ಮಾಡ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡ್ತೀವೋ ಇಲ್ಲ, ಅದು ನಮ್ಮ ಮನಸ್ಸಿಗೆ ಬಿಟ್ಟಂಥ ವಿಚಾರ. ಆದರೆ ಯೋಗಿಗಳು ಏನು ಮಾಡ್ತಿದ್ರು ಅಂದರೆ ಗುರುಗಳ ಪಾದೋದಕವನ್ನು ತಗೊಂಡು, ಈಗಿನವರು ಕೆಲವೊಬ್ರು ಅದಾರ ಹಳೆ ಮಂದಿ ತಮ್ಮ ಮನ್ಯಾಗ ಜಗಲಿ ಮೇಲೆ ಇಡ್ತಾರೆ ಬಾಟ್ಲಿ ಒಳಗೆ ತುಂಬಿಕೊಂಡು, ಸ್ವಾಮಿಗಳು ನಾವು ತೋಟದಾಗ ಮನೆ ಮಾಡಿವಿ, ಅಡವ್ಯಾಗ ಮನೆ ಮಾಡಿವಿ, ಇಲ್ಲ ಬಿಜಾಪುರ ಜಿಲ್ಲಾದಾಗ ತಾಲೂಕಿನಾಗ ಮನೆ ಮಾಡಿವಿ, ನಮ್ಮ ಮನೆ ಗುರುಗಳು ಇಲ್ಲೇ ಅದಾರ ಅಂತೇಳಿ ಅವ್ರು ಪಾದೋದಕ ಯಾವಾಗಾರ ಅಕಸ್ಮಾತ್ ಮನೆಗೆ ಹೋದಾಗ ಪಾದೋದಕವನ್ನು ಮಾಡಿ ತಮ್ಮ ಮನೆಯೊಳಗೆ ಒಂದು ಸಣ್ಣ ಬಾಟ್ಲಿ ಒಳಗೆ ಜಗಲಿ ಮೇಲೆ ಹಾಕಿ ಇಟ್ಕೋತಾರೆ. ಅಮಾಸಿ ಹುಣ್ಣಿ ಸ್ವಾಮಿಗಳು ಇರೋದಿಲ್ಲ ಅಂಥೇಳಿ ಅದಕ್ಕೆ ಸ್ವಲ್ಪ ನೀರು ಏನು ಜಲವನ್ನು ಮಿಕ್ಸ್ ಮಾಡಿ ತಾವು ಕೂಡ ಸ್ವೀಕಾರ ಮಾಡಿ ಮನೆಯೆಲ್ಲ ಹೊಡಿತಾರ. ಸ್ವಲ್ಪ ಆಚಾರ ವಿಚಾರ ಪದ್ಧತಿ ಇದ್ದವರು. ಇಲ್ಲಿಲ್ಲ ಅಂದ್ರೆ ಅದು ಶಿವಾಯನಮ ಅಂತೇಳಿ ಕೆಸಿಂದ ಏನೋ ವಿಚಾರ ಅವ್ರವ್ರಿಗೆ ಬಿಟ್ಟ ವಿಚಾರ ಅಂತ ಬರೀತಾರೆ. ಹೇಳ್ತಾರೆ, ಪಾದೋದಕದ ಮಹಿಮೆ ಎಂದರೆ ಕೇವಲ ಭೌತಿಕ ನೀರಲ್ಲ. ಈ ನೀರದ ಕುಡಿಯೋ ನೀರಾದ, ಬಳಸೋ ನೀರಾದ, ಹರಿಯುವಂಥ ನೀರದ ಹಲವಾರು ನೀರುಗಳದಾವ. ಅವು ಭೌತಿಕ ನೀರಲ್ಲ. ಪಾದೋದಕ ಅಂದ್ರೆ ಅದರೊಳಗಿರುವಂಥ ಒಂದು ಮಂತ್ರಶಕ್ತಿ ಅದ. ಗುರುವಿನ ಪಾದದಿಂದ ಬಂದಂಥ ಆ ಪಾದ ಉದಕ ಅದಲ್ಲ, ಬದಲಿಗೆ ಅದು ಗುರುವಿನ ಕರುಣೆ. ಅದು ಸಾಮಾನ್ಯ ನೀರಲ್ಲ. ನಾವು ಫಿಲ್ಟರ್ ನೀರು ಕುಡಿತೀವಿ, ಮತ್ತು ನಳದ ನೀರು ಕುಡಿತೀವಿ, ಮತ್ತು ಸ್ನಾನ ಮಾಡೋಕೆ ನೀರು ಬೇರೆ ಇರ್ತಾವ. ಈ ಎಲ್ಲ ನೀರು ಕೂಡ ಅವು ಭೌತಿಕ ನೀರದಾವ. ಇದು ಕೂಡ ಕಣ್ಣಿಗೆ ನೀರಾಗಿ ಕಂಡ್ರೂ ಕೂಡ ಅದರಲ್ಲಿ ಏನು ತುಂಬಿರ್ತದೆ ಅಂದರೆ ಗುರುವಿನ ಕರುಣೆ ತುಂಬಿರ್ತದೆ. ಆ ಗುರುವಿನ ಕರುಣೆ ತುಂಬಿದ್ದರಿಂದ ಏನಾಗ್ತದೆ, ನಮ್ಮ ಮನಸ್ಸು ಪಾವನ ಆಗ್ತದೆ. ಸ್ವೀಕಾರ ಮಾಡಿದ ಮನಸ್ಸು ಪಾವನ ಆಗ್ತದೆ. ಪ್ರೋಕ್ಷಣೆಯನ್ನು ಮಾಡಿದ್ವಿ ಅಂತಂದ್ರೆ ಜಲ ದಿಗ್ಬಂಧನ ಅಂತ ಕರೀತಾರ. ಜಲ ದಿಗ್ಬಂಧನ ಅಂತಂದ್ರೇನು, ಗುರುವಿನ ಪಾದೋದಕವನ್ನು ತೊಗೊಂಡು ಬಂದು ಮನೆಯೆಲ್ಲ ಸಿಂಪಡಣೆ ಮಾಡಿದೀವಿ ಅಂದ್ರೆ ಏನೋ ಮಡಿ ಮೈಲಿಗೆ ಮುಡಿಚಟ್ಟ ಆಯಿತು ಅಂತಂದ್ರೆ ಆ ಗುರುವಿನ ಪಾದೋದಕವನ್ನು ಸಿಂಪಡಣೆ ಮಾಡಿದೀವಿ ಅಂದ್ರೆ ಮನಸ್ಸಿಗೆ ಸಮಾಧಾನ ಆನಂದ ಆಗ್ತದೆ. ಅವಾಗ ಏನಾಯ್ತಂದ್ರೆ ಆದಂಥ ಮಡಿ ಮೈಲಿಗೆಲ್ಲ ದೂರ ಆಯಿತು ಅನ್ನುವಂಥ ಭಾವನೆ ಬರ್ತದೆ, ನಮ್ಮಲ್ಲಿ ಸಂತೋಷ ಉಂಟಾಗ್ತದೆ. ಅದು ಗುರುವಿನ ಕರುಣೆ, ವಿನಯ, ಸಮಾನತೆ ಮತ್ತು ದೇವರ ಮಹಿಮೆಯ ಪ್ರತೀಕ ಆಗ್ಯದ.
ಅದು ನೀರತ್ತು ನಾವು ನೀವು ಭಾವಿಸಬಾರ್ದಪ್ಪ, ಅದು ನೀರಲ್ಲ. ಶರಣರ ಪ್ರಕಾರ ಪಾದೋದಕ ಅಂತಂದ್ರೆ ಎಲ್ಲ ಪಾಪಗಳನ್ನು ದೂರ ಮಾಡುವ ಮೋಕ್ಷದ ಮಾರ್ಗ. ಶರಣರ ಪ್ರಕಾರ, ಮಹಾತ್ಮರ ಪ್ರಕಾರ ಏನು ಅಂತಂದ್ರೆ ಬಸವಣ್ಣವರು ಪಾದೋದಕದ ಮಹಿಮೆಯನ್ನು ಭಾಳ ಚೆನ್ನಾಗಿ ಅರಿತವರಾಗಿದ್ದರು, ಮಂತ್ರಿಗಳಾಗಿದ್ದರು, ಕಲ್ಯಾಣ ರಾಜ್ಯರ ಮಂತ್ರಿಗಳಾಗಿದ್ದರು ಕೂಡ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದವನ್ನು ಬಿಟ್ಟಿರಲಿಲ್ಲ. ಅವರು ಮಂತ್ರಿ ಆದಾಗ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇಷ್ಟಲಿಂಗ ಪೂಜೆಯನ್ನು ಹೇಳಿದರು, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದರು. ಯಾವ ರೀತಿಯಾಗಿ ಆ ಕಲ್ಯಾಣವನ್ನು ನಡೆಸಿಕೊಂಡು ಬಂದರು ಅಂತಂದ್ರೆ ಗುರುವನ್ನು ಯಾವತ್ತೂ ಕೂಡ ಬಿಟ್ಟಿರಲಿಲ್ಲ. ಏನೇ ನಿತ್ಯ ಕೆಲಸ ಇರಲಿ, ಕಾರ್ಯಗಳಿಲ್ಲ, ಅವೆಲ್ಲ ಮಾಡಬೇಕಾದ್ರೆ ಸದ್ಗುರು ನಾಮಸ್ಮರಣೆ ಕೂಡಲ ಸಂಗಮ ದೇವನನ್ನು ನೆನೆಸೇ ಮುಂದೆ ಹೆಜ್ಜೆ ಇಡುತ್ತಿದ್ದರು. ಅಂಥ ಮಹಾನುಭಾವರು. ಅದಕ್ಕೆ ಅವರು ಆ ರೀತಿ ಮಾಡಿ ಹೋಗಿದ್ರು ಅಂದರೆ ಇನ್ನೂ ಕೂಡ ಅದಾರ ನಮ್ಮ ಕೊಂಡು ಮುಂದೆ ಅವ್ರ ಹೆಸರನ್ನು ನಾವು ಹೇಳ್ತೀವಿ ಅಂತಂದ್ರೆ ಗುರುಲಿಂಗ ಜಂಗಮವನ್ನು ಅರ್ಚನೆ ಮಾಡ್ತಿದ್ರು ಅಂತ ಬರೀತಾರೆ. ಪಾದೋದಕವು ಎಲ್ಲ ಪಾಪಗಳನ್ನು ದೂರ ಮಾಡುವ ಮೋಕ್ಷದ ಮಾರ್ಗ ಆಗ್ಯದ ಮತ್ತು ಅದು ಒಳನೋಟ ಮತ್ತು ಆಧ್ಯಾತ್ಮಿಕ ತ್ಯಾಜ್ಯದಿಂದ ಉಂಟಾಗುವ ಆಂತರಿಕ ಶುದ್ಧತೆ ಸಂಕೇತ ಹೇಳ್ತಾರೆ ನೋಡಿ. ಗುರುಪಾದೋದಕ, ಗುರುವಿನ ಪಾದ ತೊಳೆದ ನೀರಲ್ಲ, ಬದಲಿಗೆ ಗುರುವಿನ ಕರುಣೆ, ಅದು ಪಾದೋದಕ ಅಂಥೇಳಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಲಿಂಗ ಪಾದೋದಕ, ವಿನಯವು ಲಿಂಗ ಪಾದೋದಕ ಆಗ್ಯದ. ಈ ಗುರುಗಳ ಕರ್ಣ ಪ್ರಸಾದ ಅಂತ ಮಾಡ್ತಾರೆ. ಗುರುಗಳು ಹಿಂಗೆ ಇಷ್ಟಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡ್ತಿದ್ರು ಅಂತಂದ್ರೆ ಅವ್ರ ಮಧ್ಯದೊಳಗೆ ಶಿಷ್ಯರು ಕೂತ್ಕೊಂಡು ಆ ಲಿಂಗವನ್ನು ಕೈಯಾಗ ತಮ್ಮ ಕೊಳ್ಳಲಿರುವಂಥ ಲಿಂಗವನ್ನು ತೆಗೆದು ಪೂಜೆ ಮಾಡಿಕೊಂಡು ಕೈಯಲ್ಲಿ ಹಿಡಿದಾಗ ಅದಕ್ಕೆ ಏನಂತಾರೆ, ಲಿಂಗ ಪಾದೋದಕ. ಎದಕ್ಕೆ ಏನು ತೋರಿಸ್ತಂದ್ರೆ ವಿನಯ ಅಂತ ತೋರಿಸ್ತಾರೆ. ಇನ್ನು ಜಂಗಮ ಪಾದೋದಕ ಸಮಾನತೆಯ ಭಾವನೆ ಮತ್ತು ಜಂಗಮ ಪಾದೋದಕವಾಗಿದೆ. ಮತ್ತು ಹೇಳ್ತಾರೆ ಮೋಕ್ಷದ ಮಾರ್ಗ, ಇದು ಎಲ್ಲ ಪಾಪಗಳನ್ನು ದೂರ ಮಾಡುವ ಮೋಕ್ಷದ ಮಾರ್ಗವಾಗ್ಯದ ಅಂಥೇಳಿ ಈ ಪಾದೋದಕ ಮಹಿಮೆಯನ್ನು ಯಾರಂತಂದ್ರೆ ಅಲ್ಲಿದ್ದಂಥ ಎಲ್ಲರೂ ಕೂಡ ಆ ಸೋಮ ಮತ್ತು ಎಲ್ಲ ಯೋಗಿ ಪುಂಗವರು ಚರ್ಚೆಯನ್ನು ಮಾಡ್ತಾರೆ ಪಾದೋದಕದ ವಿಚಾರವಾಗಿ. ಒಂದು ಹಾಡವನ್ನು ನೋಡಿದ ಮೇಲೆ ಮತ್ತೆ ಮುಂದುವರಿಯೋಣ. ಅರೆ ಪರ್ವತ ಕೇರಿಗೊಂಡಿ ಹಜತಿಗಳೆಲ್ಲರೂ ಮಾರಹರನಂ ಜಾನಿಸುವ ಮುನಿಗಳುರೆ ಬಂದ ಪರೋ ಸಾರಿಯನು ತಿರೆ ತುಂಗಭದ್ರಕ್ಕೆ ಓರಣಿಪ ಮುನಿ ಮಜ್ಜನಾರ್ಥಕ್ಕೆ ವಾರಿಯಾರ್ಜ್ಞಾತರಾಗಿ ಶಿವಕಥ ಓದುತ್ತಿರಲಿಲ್ಲ. ಇಂತು ಋಷಿಯುತ ಪಲ್ವಲಿರುತ್ತಿರೆ ಕಂತು ಕಾನನದಾವ ಧ್ಯಾನಗ ಶಾಂತರೂಪನೋ ಸೋಮನಾಮನು ಜಾಳಿಂದ್ರದೊಳಗೆ. ಆ ಸಭೆಗೆ ಬರ್ತಾರ ಯಾರು ಅಂತಂದ್ರೆ ಸೋಮ ಅನ್ನಂಥವ ಮಹಾಯೋಗಿ ಬರ್ತಾನ. ಭದ್ರಗಿರಿ ಅನ್ನುವಂಥ ಪುರಕ್ಕೆ ಬಂದು ಇಂತು ಋಷಿಯುತ ಪಲ್ವಲಿರುತ್ತೀರೆ, ಎಲ್ಲ ಋಷಿಗಳ ಸಮೂಹ ಇರುವಂಥ ಸಂದರ್ಭದೊಳಗೆ ಕಂತು ಕಾನನ ದಾವ ಧ್ಯಾನಗ ಶಾಂತ ರೂಪನು, ಅವನು ಕೂಡ ಹೆಂಗಿದ್ದಂದ್ರೆ ಶಾಂತ ಸ್ವಭಾವದವನಾಗಿದ್ದ, ಶಾಂತ ರೂಪನಾಗಿದ್ದ. ಯಾರು ಶಾಂತ ರೂಪರಾಗಿರ್ತಾರ ಅಂತಂದ್ರೆ ಯಾರಲ್ಲಿ ಸಂಸ್ಕಾರ ಇರ್ತದ, ಯಾರಲ್ಲಿ ವಿದ್ವೆ ಇರ್ತದ ಅವರು ಮಾತ್ರ ಶಾಂತ ರೂಪವಾಗಿರ್ತಾರೆ, ಸಮಾಧಾನದಿಂದ ಇರ್ತಾರೆ. ಯಾಕಂತಂದ್ರೆ ಜಗತ್ತಿನ ಆಗು ಹೋಗುಗಳನ್ನು ತಿಳ್ಕೊಂಡಿರ್ತಾರೆ. ಈ ಶರೀರ ಜನ್ಮ ಬಂದಾದ ಒಂದಿನ ಹೊಕ್ಕದ, ಈ ಬರಲಾರ್ದಂಥ ಮನುಷ್ಯನ ಹಿಂದೆ ಬರಲಾರ್ದಂಥ ವಿಷಯ ವಸ್ತುಗಳಿಗಾಗಿ ನಾವು ಹೊಡೆದಾಡಿ ಬಡದಾಡಿ ಪ್ರಾಣವನ್ನು ಕಳ್ಕೊಂಡು ಈ ಜಗತ್ತಿನಲ್ಲಿ ಅಲ್ಲ ಅನ್ನಿಸ್ಕೋಬಾರ್ದು ಅನ್ನುವಂಥ ವಿಚಾರ ಯಾರಿಗೆ ಗೊತ್ತಿರ್ತ ಅವರು ಶಾಂತ ರೂಪರು ಅಂತ ಬರೀತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ವಾನ್ರನ್ನ ಒಂದು ದೇಶದ ರಾಜ ಇರ್ತಾನೆ, ಆ ದೇಶದ ರಾಜನನ್ನ ಆ ದೇಶದ ಜನರು ಪ್ರಜೆಗಳು ಅಷ್ಟೇ ಪೂಜೆ ಮಾಡ್ತಾರೆ, ಅವರಷ್ಟೇ ಕೈ ಮುಗಿತಾರ, ಗೌರವ ಕೊಡ್ತಾರ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದ್ರೆ ವಿದ್ಯೆ ಇರುವಂಥವನನ್ನ, ಪಂಡಿತನನ್ನ ಎಲ್ಲಿ ಬೇಕಲ್ಲಿ ಹೋಗ್ರಿ, ದೇಶ ಅಷ್ಟೇ ಅಲ್ಲ ವಿದೇಶದವರು ಕೂಡ ಗೌರವವನ್ನು ಕೊಡ್ತಾರೆ. ಯಾಕಂದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯಾವಂತನಿಗೆ ನೀನು ಆಭರಣವನ್ನು ಧರಿಸಿಕೋ, ಯಾವ ಆಭರಣವನ್ನು ಧರಿಸಿಕೊಳ್ಳಬೇಕಂತಂದ್ರೆ ವಿದ್ಯೆ ಅನ್ನುವಂಥ ಆಭರಣವನ್ನು. ನೀ ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕೋ, ನೀನು ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕೊಂಡಿ ಅಂತಂದ್ರೆ ಅಣ್ಣತಂಬರ ಪಾಲು ಕೇಳ್ತಾರ, ಅಕ್ಕ ತಂಗಿಯರ ಪಾಲು ಕೇಳ್ತಾರ. ನೀ ಗಳಿಸಿದಂಥ ಹೊಲಕ್ಕೆ ಪಾಲದ, ಕಟ್ಟಿದಂಥ ಮನೆಯೊಳಗೆ ಪಾಲದ, ನೀವೊಂದು ಆಭರಣದ ಆಭರಣ ಮೈ ಮೇಲೆ ಹಾಕೊಂಡೆ ಅಂದ್ರೆ ಅದನ್ನು ಯಾರೂ ಕಸ್ಕೊಳಕ್ಕೆ ಬರಲ್ಲ, ಅದಕ್ಕೆ ಪಾಲ ಮಾಡಕ್ಕೆ ಬರಲ್ಲ. ವಿದ್ಯೆ ಅನ್ನುವಂಥ ಆಭರಣದ
ವಿದ್ಯೆ ಅನ್ನುವಂಥ ಆಭರಣದ ನಾವು ಬಾಲ್ಯದಲ್ಲಿದ್ದಾಗ ವಿದ್ಯಾರ್ಥಿಗಳಾಗಿದ್ದಾಗ ಶಿಕ್ಷಕರ ಮಾತುಗಳನ್ನು ಯಾವ ವಿದ್ಯಾರ್ಥಿ ಶಬ್ದದ ಅರ್ಥ ಏನು ಅಂದ್ರೆ ಭಿಕ್ಷುಕ ಅಂತ. ಹಂಗಂದ್ರೆ ಏನ್ರಿ ಗುರುಗಳ ಸ್ಟೂಡೆಂಟ್ ಇರ್ತಾರೆ, ಶಾಲ್ಯಾಗ ವಿದ್ಯಾರ್ಥಿಗಳಿರ್ತಾರ, ಅವ್ರೆಲ್ಲರ ಕೈಯಾಗ ಒಂದು ಪಾತ್ರೆ ಕೊಟ್ಟು ಭಿಕ್ಷೆ ಬಿಡಾಕ ಹಚ್ಚುಮೇನ ಅಂತ ಕೇಳಬಹುದು. ಯಾರಿಂದ ಏನು ಜ್ಞಾನ, ಯಾರಿಂದ ಏನು ಸಲಹೆ ಸೂಚನೆ ಸಿಗ್ತದಲ್ಲ ಅವಾಗ ವಿದ್ಯಾರ್ಥಿ ಆದವಂಥವನು ಕೈ ಒಡ್ಡಬೇಕಾಗ್ತದೆ. ಯಾವುದಕ್ಕಾಗಿ ಕೈ ಒಡ್ಡಬೇಕಂದ್ರೆ ಅನ್ನಕ್ಕಾಗಿ ಅಲ್ಲ, ಹಣದ ಭಿಕ್ಷೆ ಬೇಡಕ್ಕಲ್ಲ, ವಿದ್ಯೆಗಾಗಿ ಭಿಕ್ಷುಕನಾಗಬೇಕಾಗ್ತದೆ. ಅವ ಸಣ್ಣವಿರಲಿ ದೊಡ್ಡವಿರಲಿ ಯಾವ ಜಾತಿಯವ ಯಾಕಿರ್ಲಕ್ಕ ಅವನಲ್ಲಿ ಒಂದು ವಿದ್ಯೆ ಸಿಗ್ತದೆ ನನ್ನ ನನಗಂತಂದ್ರೆ ಕೈ ಒಡ್ಡಿ ಬೇಡಬೇಕು ವಿದ್ಯಾರ್ಥಿ ಆದವ. ವಿದ್ಯಾರ್ಥಿಯ ಲಕ್ಷಣಗಳನ್ನು ಹೇಳ್ತಾರೆ ಮಹಾನುಭಾವರು. ಶ್ವಾನ ನಿದ್ರಾ ತಥೈವಚ ಅಂತ ಹೇಳ್ತಾರೆ. ನಾಯಿ ಹೆಂಗೆ ನಿದ್ದೆ ಮಾಡ್ಬೇಕಂತ, ಬಕಪಕ್ಷಿ ಹೆಂಗ ಧ್ಯಾನ ಮಾಡ್ಬೇಕಂತ, ಅಲ್ಪಾಹಾರಿಯಾಗಿರ್ಬೇಕಂತ, ಸ್ವಲ್ಪ ಊಟ ಮಾಡ್ಬೇಕಂತ ವಿದ್ಯಾರ್ಥಿ ಆದವ. ಬೆಳಗನೆ ಏನು ಮಾಡ್ಬೇಕಂದ್ರೆ ಓದಬೇಕು, ಅಧ್ಯಯನಶೀಲನಾಗಬೇಕು, ಅವಾಗ ವಿದ್ಯಾ ಅನ್ನುವಂಥ ಆವರಣವನ್ನು ಮೈ ಮೇಲೆ ಹಾಕೊಳ್ಳೋಕೆ ಬರ್ತದಂತೇಳಿ ಮಹಾನುಭಾವರು ಹೇಳ್ತಾರ. ಅಚ್ಚಳಿಯದ ಆಭರಣ ಯಾವುದು ಅಂತಂದ್ರೆ ವಿದ್ಯೆ ಅಂತ ಹೇಳ್ತಾರೆ. ವಿದ್ಯೆಯಿಂದ ಏನಾಗ್ತಂದ್ರೆ ಜ್ಞಾನ ಲಭಿಸ್ತದ. ಆ ಜ್ಞಾನದಿಂದ ಏನಾಗ್ತಂದ್ರೆ ನಮ್ಮಲ್ಲೂ ಅಂತರಂಗದಲ್ಲಿರುವಂಥ ಎಲ್ಲ ಯುದ್ಧಗಳು ನಿಂತು ಹೋಗ್ತಾವ. ಕೇವಲ ಗುರುವನ್ನು, ಕೇವಲ ದೇವರನ್ನು ಆಶ್ರಯಿಸಿ ಜೀವನವನ್ನು ಮಾಡೋಕೆ ಅನುಕೂಲ ಆಗಬೇಕಾಗಿತ್ತಂದ್ರೆ ನೀ ವಿದ್ಯೆ ಎನ್ನುವಂಥ ಆಭರಣವನ್ನು ನೀನು ಹಾಕೋರಪ್ಪ ಮೈ ಮೇಲ ಅಂತ ಮಹಾನುಭಾವರು ಹೇಳಿಕೊಂಡು ಬರ್ತಾರೆ. ಜ್ಯೋತಿರ್ಲಿಂಗದ ಜನ್ಮದಾತೆ ಅಂತ ಯಾರು ಅಂತಂದ್ರೆ ತಾಯಿ ಅಂತ ಹೇಳ್ತಾರೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಾರೆ ಮಹಾನುಭಾವರು. ತಾಯಿ ಅನ್ನುವಂತಾಕಿ ಗುರು ಆಗಬೇಕಾಗುತ್ತದೆ. ಹಲವಾರು ಮಹಾನುಭಾವರು ಈ ಜಗತ್ತಿನೊಳಗೆ ಆಗಿ ಹೋಗ್ಯಾರ. ಅವರೆಲ್ಲರಿಗೂ ಕೂಡ ಯಾರು ಅಂತಂದ್ರೆ ಸರ್ವಶ್ರೇಷ್ಠರಾದವರು ಅಂತಂದ್ರೆ ತಾಯಿ ಅಂತ. 4 ವೇದಗಳನ್ನು ಬರೆದಾರ. ಋಗ್ವೇದ, ಯಜುರ್ವೇದ, ಚತುರ್ವೇದ, 4 ವೇದಗಳನ್ನು ಬರೆದಾರ. ಋಗ್ವೇದ, ಸಾಮವೇದ, ಇನ್ನೂ 2 ವೇದಗಳನ್ನು 4 ಯಾರು ಬರೆದಾರ ಅಂತಂದ್ರೆ ಶಂಕರಾಚಾರ್ಯರು ಬರೆದಾರ. ಆ ಶಂಕರಾಚಾರ್ಯರು ಬರಬೇಕಾಗಿದ್ದು ಎಷ್ಟು ವಯಸ್ಸಿದ್ದು ಅಂದ್ರೆ ಸುಮಾರು 7 ರಿಂದ 10 ವರ್ಷದ ಬಾಲಕರಿದ್ರು. 7 ರಿಂದ 10 ವರ್ಷದ ಬಾಲಕರಿದ್ರು 4 ವೇದಗಳನ್ನು ಬರೀತಾರ. ಅಥರ್ವಣ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂಥೇಳಿ 4 ವೇದಗಳನ್ನು 10 ವರ್ಷದ ಬಾಲಕನಿದ್ದಾಗ ಬರೆದು ಈ ಜಗತ್ತಿಗೆ ಕೊಡ್ತಾರ. 6 ಶಾಸ್ತ್ರ, 18 ಪುರಾಣ, 4 ವೇದಗಳು ನಮ್ಮ ಭಾರತ ದೇಶದಲ್ಲಿ ಪ್ರಚಲಿತದಲ್ಲದಾವು. ಅವೆಲ್ಲವನ್ನು ಕೂಡ ನಾವು ನೋಡಿ ಓದಿ ತಿಳಿದು ಅಳವಡಿಸಿಕೊಂಡಾಗ ನಮಗೆ ಜ್ಞಾನ ಅನ್ನುವಂಥ ಅರಿವಾಗುತ್ತದೆ. ಏನಾಯಿತು ಅಂತಂದ್ರೆ ಶಂಕರಾಚಾರ್ಯ ಸಣ್ಣವರಿದ್ರು, ವೇದಗಳನ್ನು ಆಗಲೇ ರಚನೆ ಮಾಡಿದ್ರು. ಇನ್ನು ಸಾಕಮ್ಮ ನಾನು ಹೊಕ್ಕೀನಿ ಅಂತೇಳಿ ತಾಯಿಗೆ ಹೇಳಿದರು. ತಾಯಿಗೆ ಎಲ್ಲಿಗೆ ಹೊಕ್ಕ್ಯಪ್ಪ ಅಂತ ತಾಯಿ ಕೇಳ್ತಾಳ. ನಾನು ಹೊಕ್ಕಿನವ ಎಲ್ಲಿಗೆ ಹೊಕ್ಕೀನಿ ಅಂದ್ರೆ ಎಲ್ಲರನ್ನ ಜಗತ್ತನ್ನು ಉದ್ಧಾರ ಮಾಡಬೇಕಾಗ್ಯದ. ಯಾಕಂತಂದ್ರೆ ಅಜ್ಞಾನ ತುಂಬಿದ ಜಗತ್ತಿನೊಳಗೆ ಜನರು ಬಿದ್ದು ಒದ್ದಾಡಕತ್ತಾರ. ಅದಕ್ಕಾಗಿ ಅವರು ಸುಜ್ಞಾನದ ದಾರಿಗೆ ತರಬೇಕು. ಎಲ್ಲರಿಗೂ ವೇದಗಳ ಪಾಠದ ಅರಿವನ್ನು ಮೂಡಿಸ್ತೀನಿ ಹೊಕ್ಕಿನಿ ಅಂದಾಗ, ಇಲ್ಲಪ್ಪ ನಿನಗೆ ಲಗ್ನ ಮಾಡಿ ಸೊಸಿನ ತೊಗೊಂಡು ಬಂದು ಮೊಮ್ಮಕ್ಕಳನ್ನ ಆಡಿಸ್ಬೇಕಂತ ನಾ ಕನಸು ಕಾಣಕತ್ತೀನಿ, ನೀ ಏನೋ ಅಂತಾರಲ್ಲ ಹ್ಯಾಂಗ ಹೊಕ್ಕಿದಿ ಅಂತಂದಾಗ, ಇಲ್ಲಮ್ಮ ನಾ ಹೊಕ್ಕಿನಿ ಅಂದಾಗ ಬ್ಯಾಡ ಅಂತಾಳೆ. ಆಯಿತು, ತಾಯಿ ಮನಸ್ಸಿಗೆ ನೋವು ಮಾಡಬಾರ್ದಂಥೇಳಿ ಒಂದು 4-6 ವರ್ಷ ತಾಯಿ ಹತ್ರ ಕಾಲ ಕಳೀತಾನೆ. ತಾಯಿ ಭಾಳ ಹೈರಾಣ ಆಗ್ತಿರ್ತಾಳೆ. ಹ್ಯಾಂಗೆ ಹೈರಾಣ ಆಗ್ತಾಳೆ ಅಂತಂದ್ರೆ ಅವ್ರ ಮನೆಯಿಂದ ಒಂದು ನದಿ ಭಾಳ ದೂರ ಇರ್ತದೆ. ದಿನಾಲೂ ಬಟ್ಟೆ ಒಗ್ಯಾಕೆ ಹೊಕ್ಕಿರ್ತಾಳೆ. ಬಟ್ಟೆ ಒಗ್ಯಾಕೆ ಹೋಗುವಂಥ ಸಂದರ್ಭದೊಳಗೆ ಯೋಗಿ ಪುಂಗವನಾದಂಥ ಬಾಲಕ ಶಂಕರಾಚಾರ್ಯರು ಎಲ್ಲವನ್ನ ಸಾಧನೆ ಮಾಡಿಕೊಂಡಿದ್ರು. ಎಲ್ಲ ಸಾಧನೆಯನ್ನು ಮಾಡಿಕೊಂಡಿದ್ರು. ನಮ್ಮವ್ವ ಭಾಳ ಹೈರಾಣ ಆಗಕತ್ತಾಳ, ಆಕೆ ಹೈರಾಣ ಆಗಬಾರ್ದಂತೇಳಿ ತಮ್ಮ ತಪಸ್ಸಿನ ಶಕ್ತಿಯಿಂದ ಏನು ಮಾಡಿದ್ರಂದ್ರೆ ಆ ನದಿಯನ್ನೇ ತಮ್ಮ ಮನೆ ಮುಂದೆ ಹರಿಸಿಬಿಟ್ಟಿದ್ರು ಶಂಕರಾಚಾರ್ಯರು. ಮನೆ ಮುಂದೆ ನದಿ ಹರಿತಾ ಇತ್ತು. ಮತ್ತೆ 2 ವರ್ಷ ಕಳೆದ ಮೇಲೆ ಮುಂದೆ ಏನಾಯಿತು ಅಂತಂದ್ರೆ ತಾಯಿ ಮನೆ ಮುಂದೆ ನದಿ ಹರಿಯಾಕತ್ತಿತ್ತಲ್ರಿ, ಬಟ್ಟೆ ಒಗ್ಯಾಕತ್ತಿದ್ಲು. ಬಟ್ಟೆ ಒಗೆಯುವಂಥ ಸಂದರ್ಭದೊಳಗೆ ಬಾಲಕನಾದಂಥ ಶಂಕರಾಚಾರ್ಯ ಆಡ್ತಿದ್ದ. ಆ ಪೆಂಟುಣಿಗೆ ಮ್ಯಾಗ ಆಡಾಗ ಕಾಲು ಜಾರಿ ನೀರಾಗ ಹೋಗಿಬಿಡ್ತಾನೆ. ಹೋದ ಮೇಲೆ ಯಾಕಪ್ಪ ಹೊಂಟಿ ಮಗನ ಅಂತೇಳಿ ಕಿಶಿಂದ ಕೂಗ್ತಾಳೆ. ಯಾರೂ ಬರೋದಿಲ್ಲ. ಬರಲು ಅಂದಾಗ, ಇಲ್ಲಮ್ಮ ನಾ ಮ್ಯಾಲೆ ಬರಬೇಕಾದ್ರೆ ಕೆಳಗೆ ನನ್ನ ಮಸಳು ಹಿಡ್ದದ,
ನನ್ನ ಕಾಲನ್ನು ಮಸಳು ಹಿಡ್ದದ, ನೀ ನನಗೆ ಸನ್ಯಾಸಿ ಆಗ್ಲಕ್ಕ ಒಪ್ಪಿಗೆ ಕೊಟ್ಟೆ ಅಂದ್ರೆ ಆ ಮಸಳಿ ನನ್ನ ಕಾಲು ಬಿಡ್ತದ ಅಂಥೇಳಿ ಶಂಕರಾಚಾರ್ಯ ಹೇಳ್ತಾನ, ನಾಟಕ ಮಾಡ್ತಾನ. ಅಲ್ಲಪ್ಪ, ನಾ ಏನೋನೋ ಕನಸು ಕಟ್ಕೊಂಡಿನಿ, ನೀವು ಹೋದೆ ಅಂದ್ರೆ ನನಗೆ ಯಾರು ದಿಕ್ಕ ಅಂತಂದಾಗ, ಇಲ್ಲ ತಾಯಿ ಆ ಮಸಳಿ ಹೇಳಕತ್ತದ ನೀರಾಗ, ನೀ ನನಗೆ ಸನ್ಯಾಸಿ ಆಗ್ಲಕ್ಕ ಅಪ್ಪಣೆ ಕೊಡ್ತೀನಿ ಅಂದ್ರೆ ಆ ಮಸಳಿ ಬಿಡ್ತದಂತ ಹೇಳಿದಾಗ, ಆಯ್ತಪ್ಪ ನಿನಕಿನ ಹೆಚ್ಚಿಂದ ಏನದ ಅಂಥೇಳಿ ಕೆಶಿಂದ ಬದುಕಿದ್ರೆ ಎಲ್ಲಾದರೂ ನೀ ಬದುಕ್ತಿ ತಗೋ ಅಂಥೇಳಿ, ಆಯ್ತು ನಿನಗೆ ನಾ ಅಪ್ಪಣೆ ಕೊಡ್ತೀನಿ ಬಾ ಅಂದಾಗ ಸುಮ್ಮನೆ ಇಸಾಡ್ಕೊಂತ ಹೊರಗೆ ಬಂದಂತ ತಾಯಿ ಆಶೀರ್ವಾದ ಮಾಡಿಲ್ಲಂತ. ತಾಯಿನೇ ಶಂಕರಾಚಾರ್ಯರಿಗೆ ಗುರುವಾಗಿ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಲ ಅಂತ ಅತ್ತ ಕತೆ ಬರ್ತದೆ. ಸನ್ಯಾಸವನ್ನು ಸ್ವೀಕಾರ ಮಾಡಿ 4 ವೇದಗಳನ್ನು ಅಧ್ಯಯನ ಮಾಡಿ ತಾನೇ ರಚನೆ ಮಾಡಿ ಈ ಜಗತ್ತಿನೆಲ್ಲ ಸುತ್ತಾಡಿ ಎಲ್ಲರಿಗೂ ಕೂಡ ಆ ವೇದಗಳ ಒಂದು ಏನಂದ್ರೆ ಶಾಸ್ತ್ರವಾದ ಅನುಭವವನ್ನು ಎಲ್ಲರಿಗೆ ತಿಳಿಸಿಕೊಡ್ತಾರ ಶಂಕರಾಚಾರ್ಯರು. ತಿಳಿಸಿಕೊಟ್ಟ ಮೇಲೆ ಮುಂದೆ ಶಾಸ್ತ್ರವನ್ನು ಹೇಳ್ತಿರ್ತಾರೆ. ಶಾಸ್ತ್ರ ಹೇಳೋ ಸಂದರ್ಭದೊಳಗೆ ಒಮ್ಮೊಂದೊಮ್ಮೆಲೆ ಗಂಟಲು ಸ್ವಲ್ಪ ನಿಂತು ಬಿಟ್ಕೊಂಡ್ಬಿಡ್ತದೆ, ಗಂಟಲು ಕಟ್ಟಿ ಬಿಡ್ತದ. ಶಾಸ್ತ್ರ ಕೇಳಕತ್ತಾರ, ಎಲ್ಲ ಬಾಲಕರು ಕೇಳಕತ್ತಾರ, ಊರು ಜನ ಕೇಳಕತ್ತಾರ. ಹಿಂಗ್ಯಾಕೆ ಸ್ವಲ್ಪ ಗಂಟಲು ನಿಂತಲ್ಲ ನಮ್ಮ ಗುರುಗಳದಂಥೇಳಿ ಮಾತನಾಡಲಾರ್ದೆ ಎದ್ದು ಎಲ್ಲಿಗೆ ಹೊಕ್ಕಾರ ಅಂತಂದ್ರೆ ತಮ್ಮ ಊರ ಕಡೆ ಹೊಕ್ಕಾರ. ಯಾಕೆ ಗಂಟಲು ಸೈಲೆಂಟಾಗಿ ನಿಂತು ಅಂತಂದ್ರೆ ಶಾಸ್ತ್ರ ಹೇಳಾಗ ಅವರ ತಾಯಿ ದೇಹವನ್ನು ಬಿಟ್ಟಿದ್ರು. ತಾಯಿ ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗಿದ್ಲು. ಆ ವಿಚಾರ ಯಾರೂ ಹೇಳಿರಲಿಲ್ಲ. ಈಗಿನ ಗತೆ ಫೋನ್ ಇಲ್ಲ, ಏನಿರಲಿಲ್ಲ. ಅವರ ತಾಯಿ ಪ್ರಾಣ ಹೋದ ತಕ್ಷಣ ಅವರಿಗೆ ಗಂಟಲೆಲ್ಲ ನಿಂತು ಹೋಗಿಬಿಡುತ್ತದೆ. ಗಂಟಲೆಲ್ಲ ಕಟ್ಟು ಮಾತಾಡ್ಲಕತ್ತು ಬಿಡ್ತಾರೆ, ಎಬಡಿಸ್ಕೊಂತ ಮಾತಾಡ್ತಾರ. ಓಹೋ, ನನ್ನ ತಾಯಿಗೆ ತೊಂದರೆ ಆಗ್ಯದಂತ ತಿಳ್ಕೊಂಡು ಹೊಕ್ಕನ ಅವ್ರ ಶಿಷ್ಯರೆಲ್ಲ ಹಿಂದಿಂದ ಹೊಕ್ಕಾರ. ಹೋದ ಮೇಲೆ ತಾಯಿ ಪ್ರಾಣ ಹೋಗಿರ್ತದೆ. ಹೋದ ಮೇಲೆ ಎಲ್ಲ ಸಂಸ್ಕಾರವನ್ನು ಅವರ ಶಿಷ್ಯರ ಬಳಗ ಎಲ್ಲರೂ ಕೂಡಿ ಕೊನೆಯದಾಗಿ ತಾಯಿಯ ಅಗ್ನಿಸ್ಪರ್ಶವನ್ನು ಶಂಕರಾಚಾರ್ಯರು ಮಾಡ್ತಾರ. ಹೇಳಲಿಕ್ಕೆ ತಾತ್ಪರ್ಯ ಏನಂತಂದ್ರೆ, ಎಂಥ ಯೋಗಿ ಆದರೂ ಕೂಡ, ದೊಡ್ಡ ರಾಜ ಆದರೂ ಕೂಡ ತಾಯಿಗೆ ಮಗಾನೇ ಅವ. ತಾಯಿಗೆ ಯಾವತ್ತೂ ಕೂಡ ಮಗಾನೇ ಆಗ್ತಾನ. ದೊಡ್ಡ ಸನ್ಯಾಸಿ ಆಗಲಿ ಯಾವನೇ ಆಗಲಿ, ಒಬ್ಬೊಬ್ರು ಹೇಳ್ತಿರ್ತಾರೆ, ದೊಡ್ಡ ಮಹಾತ್ಮಾಗೇನ ತಾಯಿ ಮಣ್ಣಿಗೆ ಬಂದಾನ, ತಂದೆ ಮಣ್ಣಿಗೆ ಬಂದಾನ, ಇವ್ಯಾ ಸನ್ಯಾಸಿನ ಪ್ರಪಂಚನೇ ಬಿಟ್ಟಿಲ್ಲ ಅಂತ ಆರೋಪ ಮಾಡ್ತಿರ್ತಾರ. ಎಂಥ ದೊಡ್ಡ ಮಹಾತ್ಮನೇ ಆದರೂ ಕೂಡ ಅವ ತಾಯಿಗೆ ಮಗಾನೇ ಇರ್ತದ. ಕೊನೆಯ ಸಂದರ್ಭದೊಳಗೆ ತಾಯಿಗೆ ಬಂದು ಅಗ್ನಿಸ್ಪರ್ಶರೇ ಆಗಲಿ ಮಣ್ಣಾಗಲಿ ಹಾಕಿ ಹೋಗುವುದು ಮಕ್ಕಳ ಕರ್ತವ್ಯ ಅನ್ನುವಂಥದ್ದದ. ಆ ಕರ್ತವ್ಯ ಪಾಲನೆಯನ್ನು ಶಂಕರಾಚಾರ್ಯರು ಮಾಡಿ ಈ ಲೋಕದಲ್ಲಿ ಎಷ್ಟೇ ದೊಡ್ಡ ಯೋಗಿ ಆಗಲಿ ಯಾರೇ ಆದರೂ ಕೂಡ ತಾಯಿಗೆ ಮಗನೇ ನಾನು ತಾಯಿ. ಎಷ್ಟೋ ಜನ ಸಮಾಜದಲ್ಲಿ ಮಾತಾಡಿದ್ರು, ನೀ ಯೋಗಿಯಾಗಿ ಹೋಗಿದಿ, 4 ವೇದಗಳನ್ನು ಬರೆದಿದಿ, ನೀ ತಾಯಿಯನ್ನು ಬಿಟ್ಟು ಹೋಗಿ ಅಂದಮೇಲೆ ನೀನು ಬರಬೇಡ ಅಂತಂದರೂ ಕೂಡ ಅದನ್ನು ಧಿಕ್ಕರಿಸಿ ತಾಯಿಗೆ ಮಗನೇ ಅಂತ ಹೇಳಿಕ್ಷಿಂದ ಅಗ್ನಿ ಸ್ಪರ್ಶವನ್ನು ಮಾಡಿ ತಮ್ಮ ಸಂಸ್ಕಾರ ಕಾರ್ಯವನ್ನು ಮಾಡಿ ಹೋದರು ಅಂತ ಬರ್ತದೆ. ಕಾರಣ ಏನು ಅಂತಂದ್ರೆ, ಶಂಕರಾಚಾರ್ಯ ವಿಚಾರವನ್ನು ಯಾಕೆ ತಗೊಂಡೆ ಅಂತಂದ್ರೆ, ಸೋಮ ಅನ್ನುವಂಥ ಒಬ್ಬ ಯೋಗಿ ಪುಂಗವ ಆ ಗುರುಗಳನ್ನು ಯಾವ ರೀತಿಯಾಗಿ ಪ್ರೀತಿಸ್ತಿದ್ದ, ಯಾವ ರೀತಿಯಾಗಿ ಪೂಜಿಸ್ತಿದ್ದ, ಯಾವ ದೃಷ್ಟಿಯಿಂದ ಅವರನ್ನು ನೋಡ್ತಿದ್ದ ಅಂದ್ರೆ ಆಪ್ತ ಅಂಗ ಸ್ಥಾನವೆಂಬ ಚತುರ್ವಿಧ ಸೇವಾದಿಗಳನ್ನು ಮಾಡುವಂಥ ಶಿಷ್ಯ ಸೋಮನಾಗಿದ್ದ. ಭದ್ರಗಿರಿಗೆ ಬಂದ ಮೇಲೆ ಅವ ಸುಮ್ಮ ಕೂಡಲಿಲ್ಲ. ಏನು ಗುರುಗಳ ಪೂಜೆ ನಡೆದಾಗ ಇಷ್ಟೇ ಮಾಡ್ಬೇಕಂತಲ್ಲ, ಅಲ್ಲಿರುವ ವಾತಾವರಣ ನೋಡಿ ಏನು ಹೇಳ್ತಾರ ಅದನ್ನು ಹೇಳೋಕ್ಕಿಂತ ಮೊದಲೇ ಎಲ್ಲ ಕಾರ್ಯವನ್ನು ಮಾಡ್ತಿದ್ದ. ಇದೆಲ್ಲವೂ ಕೂಡ ಶಿವಮಯ ಜಾಗ ಅದ, ಇದು ರೇವಣ ಸಿದ್ಧ ನೆಲೆಸಿದ ಜಾಗ ಅಂದ್ರೆ ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ಕೂಡ, ಗಿಡ ಮರಗಳಲ್ಲಿಯೂ ಕೂಡ ಜಗದ್ಗುರು ರೇವಣ ಸಿದ್ಧ ನೆಲೆಸ್ಯಾನ ಅನ್ನುವಂಥ ಭಾವದೊಂದಿಗೆ ಶಿವಾದಿ ಕಾರ್ಯಗಳನ್ನು ಮಾಡ್ಕೋಂತ ಆ ಗುರು ಸೇವೆಯನ್ನು ಮಾಡ್ತಿದ್ದ. ಯಾವ ರೀತಿಯಾಗಿ ಮಾಡ್ತಿ ಮುಂದೆ ನೋಡೋಣ. ಒಂದು ಸಣ್ಣ ಹಾಡನ್ನು ಕೇಳಿದ್ಮೇಲೆ ಈ ಭೂಲೋಕದ ಕಡೆ ಬರ್ತಾ ಇದ್ರಲ್ಲ, ಆ ಭೂಲೋಕದ ಕಡೆ ಬರುವಂಥ ಸಂದರ್ಭದೊಳಗೆ ಏನರೇ ಮಾಡ್ತಾರ, ಗುರುವಿನಲ್ಲಿ ಅಂಥ ಶಕ್ತಿ ಅಂತ ಹೇಳ್ತಾರ. ಪಾದೋದಕ, ಭಸ್ಮ, ಪ್ರಸಾದ, ರುದ್ರಾಕ್ಷಿ, ಲಿಂಗ, ಜಂಗಮ ಇವೆಲ್ಲವನ್ನು ಕುರಿತು ಬಹಳ ಚೆನ್ನಾಗಿ ಯಾರೋ ಭದ್ರಗಿರಿ ಅನ್ನುವಂಥ ಮಹಾಪುರುಷ ವಾಸ ಆಗ್ಯಾನಂತ. ನಮ್ಮ ಕೈಲಾಸದ ಜನ ಎಲ್ಲ ಆ ಕಡೆ ಹೊಂಟಾರ, ನಾ ಬರೇ ಕೂತ್ಕೊಂಡು ನೋಡಬೇಕಂತೇಳಿ ಶಿವಸಭೆಗೆ ನಿನ್ನೆ ಬಂದಾಗ ಆ ಶಿವಸಭೆಯಲ್ಲಿ ಇಷ್ಟಲಿಂಗ ಪೂಜಾ ನಿರತರಾದ ಯೋಗಿಗಳಿಗೆ ತನ್ನ ಕಾಲನ್ನು ಬಡಿಸಿದ್ದರ ದೆಸೆಯಿಂದ ಅವ ಪಡಬಾರದ ಕಷ್ಟವನ್ನು ಪಟ್ಟ. ಯಾವ ರೀತಿಗೆ ಅವನ ದೇಹವೆಲ್ಲ ಕಾದ ಕಬ್ಬಿಣದಂತೆ, ಬೆಂಕಿಯ ಕೆಂಡದಂತೆ ಯಾವ ರೀತಿಯಾಗಿ ಉರಿತಿತ್ತು, ಅದು ಕೇವಲ ಆ ಮಹಾಪುಂಗವನ
ಇಷ್ಟಲಿಂಗ ಪೂಜಾ ನಿರತನಾದಂಥ ಜಂಗಮನ ಯೋಗಿ ಪುರುಷನ ಪಾದೋದಕವನ್ನು ಮಾಡಿಕೊಂಡು ಅದನ್ನು ಸ್ವಾಹ ಅಂಥೇಳಿ ಹೊಟ್ಟೆಯಾಗ ಸ್ವೀಕಾರ ಮಾಡಿಕೊಂಡು ಯಾವ ರೀತಿಯಾಗಿ ಮೈಗೆ ಗಾಯ ಆದಾಗ ಡಾಕ್ಟರ್ ಕೊಟ್ಟಂಥ ಮಲಾಮನ್ನು ಹಚ್ಚಿಕೊಂಡಾಗ ವಾಸಿ ಆಗ್ತದಲ್ಲ, ಕೆಂಡದಂತೆ ಕಾಯ್ದಂಥ ಮೈ ಯಾವ ರೀತಿಯಾಗಿ ಆ ಜಂಗಮನ ಪಾದೋದಕವನ್ನು ಮೈತುಂಬ ಪ್ರೋಕ್ಷಣೆಯನ್ನು ಮಾಡಿದಾಗ ಆ ಎಲ್ಲ ಉರಿ ಅನ್ನುವಂಥದ್ದು ಮಾಯವಾಗಿ ತಂಪನ್ನಿತ್ತಿ ಅವನ ದೇಹ ಅನ್ನುವಂಥದ್ದು ಸಾವರಿಸಿಕೊಂಡು ಅವಾಗ ಪಾದೋದಕವನ್ನು ಸ್ವೀಕಾರ ಮಾಡಿ ಭಸ್ಮವನ್ನು ಒಪ್ಪಿಕೊಂಡ ಲಿಂಗವನ್ನು, ರುದ್ರಾಕ್ಷಿಯನ್ನು, ಜಂಗಮರನ್ನು, ಎಲ್ಲ ಮಹಾಪುಂಗವರನ್ನು ಒಪ್ಪಿಕೊಂಡ ಕಾರಣ ಏನು ಅಂದ್ರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ಕೇವಲ ಹೇಳುವುದು ಕೇಳಿದ್ದ, ಬಂದಿರಲಿಲ್ಲ. ಅದಕ್ಕಾಗಿ ಬಂದು ನೋಡಿದಾಗ ಗೊತ್ತಾಯಿತು. ಆವಾಗ ಅವನ ಜನ್ಮ ಸಾರ್ಥಕ ಆಯಿತು. ನಿನ್ನೆ ದಿವಸ ಜಗದ್ಗುರು ರೇವಣ ಸಿದ್ದೇಶ್ವರರು ಆತನನ್ನು ಆಶೀರ್ವಾದವನ್ನು ಮಾಡಿ ಹರಸಿದರು, ಮುಕ್ತರಾಗಿ ಹೋದರು ಭೀಮ ಅನ್ನುವಂಥ ಯೋಗಿ ಪುಂಗವ. ಪುಣ್ಯಾತ್ಮರಿ, ಈ ಮನುಷ್ಯ ಜನ್ಮಕ್ಕೆ ಸಂಸ್ಕಾರ ಅನ್ನುವಂಥದ್ದು ಭಾಳ ಮುಖ್ಯದ ಅಂತ ನಾನು ಹೇಳ್ತಾ ಇದ್ದೆ. ಸಂಸ್ಕಾರ ಬೇಕು. ಹತ್ತಿ ಹುಟ್ಟುತ್ತದ, ಬತ್ತಿ ಹುಟ್ಟೋದಿಲ್ಲ. ಎಳ್ಳು ಹುಟ್ಟುತ್ತದ, ಎಣ್ಣೆ ಹುಟ್ಟೋದಿಲ್ಲ. ಮನುಷ್ಯ ಹುಟ್ಟುತ್ತಾನ, ಮಹಾದೇವನಾಗೋದಿಲ್ಲ ಅಂತ ಹೇಳ್ತಾರೆ. ಹತ್ತಿ ಹುಟ್ಟುತ್ತದ, ಆ ಹತ್ತಿಯನ್ನು ನಾವು ಸಂಸ್ಕಾರ ಕೊಟ್ಟು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಒಳಗಿರುವಂಥ ಕಾಳನ್ನು ತೆಗೆದು ಬಿಡಿಸಿ ಸುಂದರವಾದಂಥ ಬಿಳಿಯದಾದಂಥ ಹತ್ತಿಯನ್ನು ತಗೊಂಡು ಅದನ್ನು ಕೈಯಲ್ಲಿ ಹೊಸಿದಾಗ ಅದು ಸಂಸ್ಕಾರ ಕೊಟ್ಟಾಗ ಬತ್ತಿ ಆಗುತ್ತದೆ. ಒಂದಿಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ದೀಪವನ್ನು ಹಚ್ಚಾಕ ಬರ್ತದೆ. ಆ ಹತ್ತಿಗೆ ಸಂಸ್ಕಾರವನ್ನು ಕೊಟ್ಟಾಗ ಬತ್ತಿ ಆಗುತ್ತದೆ. ಎಳ್ಳು ಹುಟ್ಟುತ್ತದೆ ಈ ಭೂಮಿಯ ಮೇಲೆ. ಭೂಮಿ ತಾಯಿಯ ಒಡಲಲ್ಲಿ ಎಳ್ಳು ಅನ್ನುವಂಥದ್ದು ಹುಟ್ಟುತ್ತದ. ಆ ಎಳ್ಳಿಗೆ ಸಂಸ್ಕಾರವನ್ನು ಕೊಡಬೇಕು. ಅದನ್ನು ಗಾಣಕ್ಕೆ ಹಾಕಬೇಕು ಅಥವಾ ಎಲ್ಲೋ ಹಾಕಿ ಅದನ್ನು ರುಬ್ಬಿದಾಗ ಅದರಿಂದ ಬರುವಂಥ ತೈಲವನ್ನು, ಎಣ್ಣೆ ಏನಿರ್ತ ಆ ಎಣ್ಣೆಯನ್ನು ಬತ್ತಿ ಹಾಕಿದ ಪಣತಿಗೆ ಎಣ್ಣೆ ಹಾಕಿದಾಗ ಅದಕ್ಕೆ ಏನಂತ ಅಂದ್ರೆ ಅದನ್ನು ಗಾಣಕ್ಕೆ ಹಾಕಿದಾಗ ಸಂಸ್ಕಾರ ಕೊಟ್ಟಾಗ ಎಣ್ಣೆ ಆಗುತ್ತದ. ಆ ಬತ್ತಿಯನ್ನು ಪಣತಿಗೆ ಹಾಕಿ ಪಣತಿಗೆ ಎಣ್ಣೆಯನ್ನು ಹಾಕಿದಾಗ ದೀಪ ಅನ್ನುವಂಥದ್ದು ಏನು ಅಂಧಕಾರ ಅನ್ನುವಂಥದ್ದು ತೊಡೆದು ಹೋಗಿ, ಅಜ್ಞಾನ ಅನ್ನುವಂಥ ಕತ್ತಲೆ ತೊಡೆದು ಹೋಗಿ ಸುಜ್ಞಾನದ ಬೆಳಕು ಯಾವ ರೀತಿಯಾಗಿ ಬೀಳ್ತದಲ್ಲ, ಮನುಷ್ಯನಿಗೆ ಸಂಸ್ಕಾರ ಅನ್ನುವಂಥದ್ದು ಕೊಡಬೇಕಾಗ್ತದೆ. ಆ ಸಂಸ್ಕಾರ ಅನ್ನುವಂಥದ್ದು ಕೊಟ್ಟಾಗ ನರ ಹೋಗಿ ಹರ ಆಗುತ್ತಾನ, ಮನುಷ್ಯ ಹೋಗಿ ಮಹಾದೇವ ಆಗುತ್ತಾನ. ಅದಕ್ಕಾಗಿ ಹತ್ತಿ ಹುಟ್ಟುತ್ತದೆ, ಬತ್ತಿಗೆ ಸಂಸ್ಕಾರ ಕೊಡಬೇಕು. ಎಳ್ಳಿ ಹುಟ್ಟುತ್ತದೆ, ಎಣ್ಣಿಗೆ ಸಂಸ್ಕಾರ ಕೊಡಬೇಕು. ನರ ಹುಟ್ಟುತ್ತಾನ, ನರನಿಗೆ ಸಂಸ್ಕಾರ ಕೊಟ್ಟಾಗ ಹರನಾಗುತ್ತಾನ ಅಂತ ಮಹಾನುಭಾವರು ಹೇಳ್ಕೊಂಬರ್ತಾರ. ಅಂತ ಹರ ಯೋಗಿ ಪುಂಗವನಾಗಿ ನಿನ್ನೆಯ ದಿವಸ ಭೀಮ ಅನ್ನುವಂಥ ಯೋಗಿ ಪುಂಗವ ಈ ಜಗತ್ತಿಗೆ ಬಂದು ಯೋಗಿಯಾಗಿ ಹೋದ. ಜಗದ್ಗುರು ರೇವಣ ಸಿದ್ದೇಶ್ವರ ಅಭಯ ಹಸ್ತವನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಅವನು ಕೂಡ ಜಗಜ್ಜಾಹಿರ ಆದ ಅಂಥೇಳಿ ನಿನ್ನೆ ದಿವಸ ನಾವೆಲ್ಲ ನೋಡ್ಕೊಂಡು ಬಂದಿವ್ರಿ. ಇವತ್ತಿನ ದಿವಸ ಅವನ ಇನ್ನೊಬ್ಬವ ಸೋಮ ಅನ್ನುವಂಥ ಒಬ್ಬ ಯೋಗಿ ಪುಂಗವ. ಸೋಮ ಅನ್ನುವಂಥವನು ಏನು ಅಂತಂದ್ರೆ ದೇವರ ಮೇಲೆ, ದೈವದ ಮೇಲೆ ಯಾವ ರೀತಿಯಾಗಿ ಸೀಮ ಅನ್ನುವಂಥವು ಇದ್ನಲ್ರಿ, ಅದೇ ರೀತಿಯಾಗಿ ಸೋಮ ಅನ್ನುವಂಥವ ಸದ್ಗುರುವಿನ ಮೇಲೆ ಬಹಳಷ್ಟು ಪ್ರಿಯ ಉಳ್ಳವ. ಪಾದೋದಕ ಪ್ರಸಾದ ಮೇಲೆ ಬಹಳಷ್ಟು ಪ್ರಿಯ ಉಳ್ಳವ, ಭಕ್ತಿಯನ್ನು ಉಳ್ಳವ. ಪಾದೋದಕವನ್ನು ಸ್ವೀಕಾರ ಮಾಡಿಕೊಂಡು ತನ್ನ ಜೀವನವನ್ನೇ ಉದ್ಧಾರ ಮಾಡಿಕೊಂಡ ಸೋಮ ಅನ್ನುವಂಥ ಯೋಗಿ ಪುಂಗವ ಆತನು ಕೂಡ. ಪಾದೋದಕ ಅಂದ್ರೆ ಗುರುಗಳ ಪಾದೋದಕ. ಈಗಿನ ಕಾಲದಾಗ ಈ ಮೊಬೈಲ್ ಯುಗದೊಳಗೆ ಗುರುಗಳ ಪಾದೋದಕ ಅಂತಂದ್ರೆ ಏನು ಅಲ್ಲಿ ತಿರುಗಾಡಿ ಬಂದಿರ್ತಾರೆ ಇಂಥ ಭಾವನೆಗಳು. ಮೊಬೈಲ್ ಯುಗ ಅದ, ಟಿ ವಿ ಯುಗ ಅದ. ಇಂಥ ಯುಗದೊಳಗೆ ಪಾದೋದಕ ಅನ್ನುವಂಥದ್ದು ಈ ಹಳೆ ಮಂದಿ ಕಡೆ ಸ್ವಲ್ಪ ಏನರೇ ಸಿಗ್ತಾವೆ. ಹಳ್ಳಿಯಾಗಿ ಸ್ವಾಮಿಗಳು ಅವ್ರ ಮನೆಗೆ ಹೋಗ್ಲಾಕ, ಊಟಕ್ಕೆ ಹೋಗ್ಲಾಕ ನಾಚ್ಕೊಳಕತ್ತೀವಿ. ಅವ್ರು ಕರೆಯವ್ರು ಮೊದಲೇ ನಾಚಕತ್ತಾರ. ನಿಮ್ಮೂರಾಗ ಹಂಗಿಲ್ರಿ. ದಿನಾಲು ನಮಗೆ 2-4 ಮನೆ ನಡೆದಾವೆ. ಬ್ಯಾಸ್ರಾಗ್ಯದ ನಮಗೆ. ಬ್ಯಾಸ್ರಾಗ್ಯದ ಅಂದ್ರೆ ಏನ್ರಿ, ಊಟ ಮಾಡಿ ಉಣಿಸುದೇ ಅಷ್ಟೊಂದು ಪ್ರೀತಿಯಿಂದ ಜಂಗಮರನ್ನು ಕರ್ಕೊಂಡು ಪಾದೋದಕ ಪ್ರಸಾದವನ್ನು ಮಾಡಿಸ್ತೀರಿ. ಹಾಗಾಗಿ ಪಾದೋದಕ ಮಹಿಮೆಯನ್ನು ತಿಳಿದುಕೊಂಡನಾದಂಥ ಸೋಮ ಅನ್ನುವಂಥವು ಏನಾಗ್ಯದ ಅಂತಂದ್ರೆ ಆ ಪಾದೋದಕವನ್ನು ಸ್ವೀಕಾರ ಮಾಡಿ ಗುರುವಿನ ಮೇಲೆ ಭಕ್ತಿಯನ್ನು ಇಟ್ಟು ಏನು ಮಾಡಿದ ಅಂತಂದ್ರೆ ಮೋಕ್ಷ ಪದವಿಯನ್ನು ಪಡೆದು ಅವನು ಕೂಡ ಒಬ್ಬ ದೇವರಾದ ಅನ್ನುವಂಥ ವಿಚಾರ ಇವತ್ತಿನ ದಿವಸ ನಾವು ನೀವೆಲ್ಲರೂ ನೋಡಬೇಕಾಗ್ತದೆ.
ಬಹುಶಃ ನಿನ್ನೆ ಏನಾಗಬೇಕಾಗಿತ್ತಂದ್ರೆ ಸವಾಲು ಕಾರ್ಯಕ್ರಮ ಘೋಷಣೆ ಮಾಡಿದ್ರು, ಅನೌನ್ಸ್ಮೆಂಟ್ ಮಾಡಿದ್ರು. ಅನಿವಾರ್ಯ ಕಾರಣದಿಂದ ಮುಂದೂಡಿ ಅದು ನಾಳಿನ ದಿವಸ ಸವಾಲು ಕಾರ್ಯಕ್ರಮ ಒಂದು ಜರುಗುತ್ತದೆ. ಇವತ್ತೊಂದು ದಿವಸ ಆ ಸೋಮರ ವಿಚಾರವನ್ನು ತಿಳ್ಕೊಂಡು ನಾಳಿನ ದಿವಸ ಅಜ್ಜಮ್ಮ ತಾಯಿ ಪ್ರವೇಶ ಆಗ್ತಾಳೆ. ಆ ಅಜ್ಜಮ್ಮ ತಾಯಿ ವಿಚಾರವನ್ನು ನಾಳೆ ನೋಡೋಣ. ಇವತ್ತು ಆ ಸೋಮರ ವಿಚಾರವನ್ನು ತಿಳ್ಕೊಳ್ಳೋಣ. ಪಾದ ಪಲ್ವಲ ಕೆಂದ ಸೋಮನು ಆಧರಿಸೆ ಮುದಿಮಲ್ಲಿಕಾರ್ಜುನ ಆದಿಲಿಂಗವು ಬರಲು ಅಜ್ಜಯ ಗೃಹಕ್ಕೆ ಐದಿದನು. 3 ನುಡಿಗಳಲ್ಲಿ ಬರೀತಾರ, 3 ಸಾಲಿನ ಒಂದು ಪಲ್ಲವಿಯಲ್ಲಿ ಬರೀತಾರ 5ನೇ ಅಧ್ಯಾಯದ ಪ್ರಾರಂಭದಲ್ಲಿ. ಪಾದ ಪಲ್ವಲ ಕೆಂದ ಸೋಮನು ಆಧರಿಸೆ ಮುದಿಮಲ್ಲಿಕಾರ್ಜುನ ಅಂತ ಅವನು ಕೂಡ ಒಬ್ಬ ಪ್ರಾರಂಭದಲ್ಲೇ ಬರ್ಕೊಂಡ್ಬಿಡ್ತಾರ. ಅದರ ವಿಚಾರ ಕೊನೆಗೆ ಬರ್ತದೆ. ಆಧರಿಸೆ ಅಂದರೆ ಮುದಿಮಲ್ಲಿಕಾರ್ಜುನ ಆಧರಿಸೆ ಅಂತಂದ್ರೆ ಆ ಮಲ್ಲಿಕಾರ್ಜುನ ಅನ್ನುವಂಥ ಯೋಗಿ ಪುಂಗವ ಭದ್ರಗಿರಿಯ ಗುಹೆಯೊಳಗಿರುವಂಥ ರೇವಣ ಸಿದ್ದೇಶ್ವರಲ್ಲಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪೂಜಾ ಮಾಡಿಕೊಂಡ ಮೇಲೆ ಪ್ರಸಾದದ ವಿಚಾರ ಬಂದಾಗ ಆ ಪ್ರಸಾದಕ್ಕಾಗಿ ಅಜ್ಜೆಯ ಮನೆಗೆ ಅಂದರೆ ಅಜ್ಜಮ್ಮ ತಾಯಿಯ ಮನೆಗೆ ಕಳಿಸ್ತಾರ ಅಂತ ಇಲ್ಲಿ 3 ಸಾಲಿದೊಳಗೆ ಮೊದಲೇ ಬರ್ಕೊಂಬರ್ತಾರೆ. ಗೋತ್ರ ಪಾರುಡವೆಯ ಆಂಗನೆ ಪಾತ್ರಿ ಬ್ರಾಹ್ಮಿ ಅಡ್ಡು ಅರಕೆ ಶಯನೆ ಮೈತಿ ಕೃದ್ದೈಲ ಬಿಲ ಪ್ರೇಮದಂಕುರಣ ಹರಣ ಗೋತ್ರ ಸ್ವರುಕ್ಷಾತ್ರೆಯ ವರದನೆ ಗೋತ್ರ ಜಾಜಿಯ ಅನಿಯದಾತನ ಚಿತ್ರಭಾನೋ ಪುಷ್ಪವಂತ ಕ್ಷಮಿತ ಶಿವಸಲಹೋ ಸಕಲಿಂ ನ್ಯುತಿಗೊಂಡು ರೇವಣ ಮುಕುತಿ ತಾಣದೊಳಿರ್ದು ತೋಷದೆ ಶಕುತೆಯಿಂಪದ ಕ್ಷಿಕ್ತವಾರಿಯ ಪ್ರವಾಹದಲ್ಲಿ ಪರಿಯಾಂ ಬಕುತಿಯಿಂದಲಿ ಕೆಲವರು ಪೇರುತ ಯುಕುತಿಯಲಿ ಭವ ಕಳೆಯುತ್ತಿರೆ ಜನ ಸಕಲ ಜೊನ್ನ ಮಿದೆಂಬ ಬಗೆ ತಳೆದಿಹುದು ಪಲ್ವಲವು. ನೋಡ್ರಿ, ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಗುಹೆ ಒಳಗೆ ಇರುವಂಥ ಸಂದರ್ಭದೊಳಗೆ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದನ್ನ ಹಲವಾರು ವರ್ಣನೆ ಮಾಡ್ಕೋತ ಬರ್ತಾರೆ. ವಿಷಯ ಸ್ವಲ್ಪ ಇದ್ದರೂ ಕೂಡ ವರ್ಣನೆ ಭಾಳ ಮಾಡ್ಯಾನ ಕವಿ. ಕಾರಣ ಏನು ಅಂತಂದ್ರೆ ಅಲ್ಲಿಯ ವಾತಾವರಣ, ಮನೆಯ ವಾತಾವರಣ ಚೆನ್ನಾಗಿತ್ತು ಅಂತಂದ್ರೆ ಮನ್ಯಾಗ ಧರ್ಮ ಪತ್ನಿ ಆದಕ್ಕೆ 4-6 ದಿನ ಊರಿಗೆ ಹೋದ್ಲು ಅಂದ್ರೆ ಅವ ಮನ್ಯಾಗ ಪತಿ ಆದವ ಗಂಡ ಆದವ ಏನು ಮಾಡ್ತಾನಂದ್ರೆ ಚಂತನ ಬಾಗಿಲ ಹಾಕೊಂಡು ಹೊರಗಡೆನೆ ಕುಂದಿರ್ತಾನೆ. ಕಾರಣ ಏನಂದ್ರೆ ಮನೆಯಲ್ಲಿ ಮನೆಯೊಡತಿ ಇಲ್ಲದಾಗ ಮನ್ಯಾಗ ಬಾಂಡೆ ಅಲ್ಲಿದಲ್ಲೇ ಇರ್ತಾವ, ಕಸ ಹುಡುಗಿರೋದಿಲ್ಲ. ಮನೆ ಅನ್ನುವಂಥದ್ದು ಒಬ್ಬಕ್ಕೆ ಸ್ತ್ರೀ ಅನ್ನೋಕೆ ಹೆಣ್ಮಗಳನ್ನೋಕೆ ಮನೆಯಾಗಿದ್ದಾಗ ಆ ಮನೆಯ ಸೊಬಗು ಬೇರೆ ಇರ್ತದೆ. ಹಂಗೆ ಗಂಡ್ಮಗ ಆದವ ಏನು ಮಾಡ್ತಾನೆ, ಗಂಡ ಆದವ ಅಂತಂದ್ರೆ ಹೊರಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ತನಗೇನ್ರೆ ಬರ್ತಿತ್ತ ಮಾಡ್ಕೊಳ್ತಾನ, ತಿಂತಾನ. ಇಲ್ಲಿಲ್ಲ ಅಂದ್ರೆ ಹೋಟೆಲ್ದಾಗ ತಿನ್ಕೋಂತ ಆ ಹೆಂಡತಿ ತನ್ನ ಮನೆಗೆ ಬರುತ್ತಾನೂ ಕೂಡ ಅವ ಏನು ಮಾಡ್ತಾನಂದ್ರೆ ಹೊರಗಡೆನೇ ಇರ್ತಾನೆ, ಇರಾಕ ಮನಸ್ಸು ಬರಲ್ಲ. ಕಾರಣ ಏನಂದ್ರೆ ಆ ಗ್ರಹದೊಳಗೆ ಏನಂದರೆ ಕೆಲಸ ಆಗಿರೋದಿಲ್ಲ, ಕಸ ಹುಡುಗಿರೋದಿಲ್ಲ, ದೇವರ ಪೂಜೆ ಇರೋದಿಲ್ಲ. ಇದೆಲ್ಲವೂ ಅಸ್ತವ್ಯಸ್ತ ಇದ್ದಾಗ ಹ್ಯಾಂಗ ಮನುಷ್ಯನಿಗೆ ಮನೆಯಲ್ಲಿ ಅಸ್ತವ್ಯಸ್ತ ಇದ್ದಾಗ ಮನೆಯೊಳಗೆ ಇರ್ಲಾಕ ಮನಸ್ಸಾಗುವುದಿಲ್ಲ, ಆ ಗುಹೆಯೊಳಗೆ ಭದ್ರಗಿರಿ ಅನ್ನುವಂಥ ಗಿರಿಯ ತಟದಲ್ಲಿರುವಂಥ ಗುಹೆಯೊಳಗೆ ರೇವಣ ಸಿದ್ದೇಶ್ವರರು ಇದ್ದಂಥ ಕಾಲದಲ್ಲಿ ಯಾವ ರೀತಿಯಾಗಿ ಈ ಭದ್ರಗಿರಿ ಅನ್ನುವಂಥ ಪುರ ಗುಡ್ಡ ಗಾಡು ಹಚ್ಚ ಹಸುರಿನಿಂದ ಏನದು ಪಶು ಪಕ್ಷಿಗಳಿಂದ ಪ್ರಾಣಿಗಳಿಂದ ಎಲ್ಲವೂ ಕೂಡ ಯಾವ ರೀತಿಯಾಗಿ ಆ ಬನ ಅನ್ನುವಂಥದ್ದು ಮಲ್ಲಿಬನ ವರ್ಣನೆಯಿಂದ ಕೂಡಿತ್ತು ಅಂಥೇಳಿ ಕವಿ ಏನು ಮಾಡ್ಕೊಂಬರ್ತಾನ ಅಂದ್ರೆ ಬರ್ಕೊಂಡು ಬರ್ತಾನೆ. ಮನುಷ್ಯನ ಮನಸ್ಸು ಹದಗೊಳಿಸಬೇಕು. ಯಾವ ರೀತಿಯಾಗಿ ರೈತ ಭೂಮಿಯನ್ನು ಹದಗೊಳಿಸ್ತಾನ, ಒಂದೇ ಸರಿ ಅಲ್ಲ, ನೇಗಿಲು ಹೊಡಿತಾನ, ಕುಂಟಿ ಹೊಡಿತಾನ, ರೆಂಟಿ ಹೊಡಿತಾನ, ಕಸ ಬಂದದನ್ನು ನೋಡ್ಕೊಂಬರ್ತಾನ. ಹಾಗೆ ಮನುಷ್ಯನ ಮನಸ್ಸನ್ನು ಹದಗೊಳಿಸಿದಾಗ ಒಳ್ಳೆಯ ಬೀಜವನ್ನು ಬಿತ್ತುತ್ತಾನ ಪರಮಾತ್ಮ. ಆ ಬೀಜದಿಂದ ಒಳ್ಳೆಯ ಫಲ ಬರ್ತದೆ. ಫಲ ಅಂತ ಏನು ಅಂದ್ರೆ ಮುಕ್ತಿ ಸಾಧನೆ ಅನ್ನುವಂಥ ಫಲ ಬರ್ತದೆ. ಅದಕ್ಕೆ ಇಲ್ಲಿ ಪಾದೋದಕವನ್ನು ಸ್ವೀಕಾರ ಮಾಡ್ತಾನ. ಅದಕ್ಕಿಂತ ಪೂರ್ವದಲ್ಲಿ ಸೋಮ ಈ ವಿಸ್ತಾರವನ್ನು ವರ್ಣನೆ ಮಾಡ್ತಾನ. ತಾನು ಕೂಡ ಬರ್ತಾನ. ಭೀಮ ಬಂದ ಆ ಪರಮಾತ್ಮನಾದಂಥ ರೇವಣ ಸಿದ್ಧನಿಂದ ಅಭಯವನ್ನು ಪಡ್ಕೊಂಡು ಅವ ಮುಕ್ತಿಯಾಗಿ ಹೋದ, ಹೆಸರು ಮಾಡಿ ಹೋದ. ಅದನ್ನು ನೋಡಿ ಸೋಮ ಬರ್ತಾನ. ಸೋಮನು ಕೂಡ ವರ್ಣನೆಯನ್ನು ಮಾಡ್ತಾನ.
ಗುರುವಿನ ಲೀಲಾ ಎಂಥದ್ದು, ಗುರುವಿನ ಮಹಿಮೆ ಎಂಥದ್ದಪ್ಪ ಅಂತೇಳಿ ಕೇಸಿಂದ ಆ ಪಾದೋದಕ ಪ್ರಸಾದದ ವರ್ಣನೆಯನ್ನು ಮಾಡ್ತಾನೆ. ಜಂಗಮರನ್ನ ಅಮಾಸಿಗೊಮ್ಮೆ ಈಗ ಊಟಕ್ಕೆ ಹೊಕ್ಕಿರ್ತೀವಿ. ಒಬ್ಬಾಕಿ ಮುದುಕಿದ್ದಳ್ರಿ, ಮುದುಕಿರಣ ಅಮಾಸಿ ದಿವಸ ಸ್ವಾಮಿಗಳನ್ನ ಕರ್ಕೊಂಬಂದ್ರಾಯ್ತು ಅಂಥೇಳಿ ಕೇಸಿಂದ ಕರ್ಕೊಂಡು ಹೋದಡಿ ಊಟಕ್ಕೆ. ಕರ್ಕೊಂಡು ಹೋದಗಳು ಇವ ಕಿಡಿಗೇಡಿ ಸ್ವಾಮಿ ಸುಮ್ಮ ಕುಂದ್ರಬೇಕಿಲ್ರಿ. ಮನೆ ಮುಂದೆ ಒಂದು ಅಂಗಳಿತ್ತು ಮುದುಕಿದು, ಅಲ್ಲೇ ಇಟ್ಟೇನೋ ತಿಪ್ಪಿ ಹಾಕಿದ್ಲು. ಅದ್ರಾಗ ಒಂದು ಬೆಳ್ಳಿ ಎದ್ದಿತ್ತು. ಆ ಬೆಳ್ಳಿ ಏನಾಯಿತು ಅಂತಂದ್ರೆ ಕುಂಬಳಕಾಯಿ ಬಿಡಾಕತ್ತಿತ್ತು. ಇವ ಸ್ವಾಮಿ ಸುಮ್ಮ ಕುಂದ್ರಲಿಲ್ಲ. ಊಟಕ್ಕೆ ಹೋಗ್ಯಾನ, ಮೊಮ್ಮಗಳನ್ನ ಕಳಿಸಿದ್ಲು ಊಟಕ್ಕೆ ಕರ್ಕೊಂಬ ಸ್ವಾಮಿನ ಅಂಥೇಳಿ. ಊಟಕ್ಕೆ ಕರ್ಕೊಂಡು ಬಂದಾಗ ಅವ ಸುಮ್ಮ ಕುಂದ್ರಲಿಲ್ಲ. ಅದು ಏನೋ ಅವನು ಒಬ್ಬ ಯೋಗಿ ಇದ್ದ. ಯೋಗಿ ಅಂತಂದ್ರೆ ಸಿದ್ಧಿ ಮಾಡ್ಕೊಂಡಿದ್ದ, ಸಾಧನೆಯನ್ನು ಮಾಡಿದ್ದ. ನಮ್ಮ ಮಲ್ಲಯ್ಯನ ಮುತ್ಯಾನ ಗತೆ ಹೇಳಿದ್ದೆಲ್ಲ ಕರೆ ಹಾಕಿದ್ದು. ಆಯ್ತಂಥೇಳಿ ಆ ಬಳ್ಳಿ ಏನು ಮಾಡಿದ, ಪಟಕ್ಕನ ಹಿಂಗೆ ಕಿತ್ತಿಬಿಟ್ಟ. ಕಿತ್ತಿದ್ಗಳೇ ಮುದುಕಿ, ನೀ ಅಂಥ ಐನೋರ ಇಂಥ ಐನೋರ ಹಾಂಗೆ ಹಿಂಗತ್ತು ಬಾಯಿಗೆ ಬಲ್ಲಂಗೆ ಬೇಯ್ದ್ಲು. ನಾ ಕುಂಬಳ ಬಳ್ಳಿ ಹಚ್ಚಿದ್ದೆ, ಅಕ್ಕಿ ಹಚ್ಚಿದ್ದಿಲ್ರಿ, ಅದು ತಾನೇ ಎದ್ದಿತ್ತು. ನಾ ಕುಂಬಳ ಬಳ್ಳಿ ಹಚ್ಚಿದ್ದೆ, ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ಉಣ್ಬೇಕತ್ತ ನಾನು ಭಾಳ ಕನಸು ಕಂಡಿದ್ದೆ. ಇವ ಸ್ವಾಮಿ ಊಟಕ್ಕೆ ಬಂದು ಸುಮ್ಮ ಹೋಗಲಿಲ್ಲ, ಆ ಬೆಳ್ಳಿ ಕಿತ್ತು ಹೋದ್ ನೋಡು ಅಂಥೇಳಿ ಕೇಸಿಂದ ಒಟ ಬಯ್ಯಾಕತ್ತಣ್ಣ. ಮುಂದೆ ಏನಾಯ್ತು ಅಂದ್ರೆ ಕುಂಬಳಕಾಯಿ ಎಲ್ಲ ಮಾಡ್ಕೊಂಡು ತಿಂದಿದ್ಲು, ಅದೆಲ್ಲ ಕಿತ್ತು ಒಗೆದಿದ್ನಲ್ಲ. ಮುಂದೆ ಬ್ಯಾಸಿಗೆ ದಿನ ಅವತ್ತು ಏನಾಯ್ತು ಅಂದ್ರೆ ತಿಪ್ಪಿ ತುಂಬುತ್ತಾರೆ ನೋಡ್ರಿ, ಹೊಲಕ್ಕೆ ಗೊಬ್ಬರ ಹೊಡಿತಾರೆ. ಹೊಲಕ್ಕೆ ಗೊಬ್ಬರ ಹೊಡಿಯುವಂಥ ಸಂದರ್ಭದೊಳಗೆ ಆ ಏನು ಬೆಳ್ಳಿ ಕಿತ್ತಿದ್ನಲ್ಲ ಅದ್ರ ಕೆಳಗೆ ಹಡ್ಡೋದ್ರಾಗೆ ಏನಾಯ್ತಂದ್ರೆ ಒಂದು ಬಂಗಾರದೊಂದು ಗಿಂಡಿ ಹತ್ತಿತ್ರಿ. ಬಂಗಾರದ ಗಿಂಡಿ ಹತ್ತು ಆಕಿಗೆ ಅವಾಗ ಏನಾಯ್ತು, ಮುದುಕಿಗೆ ಅರಿವಾಯ್ತು. ಏನು ಆ ಸ್ವಾಮಿಗಳಿಗೆ ಸುಮ್ಮನೆ ಬೇಯ್ದ್ನಲ್ಲ, ಮೊದಲು ಸ್ವಾಮಿ ಅಂದ್ಲು, ಐನೋರ ಅಂದ್ಲು. ಆ ಬಂಗಾರ ಗಿಂಡಿ ಹತ್ತಲ್ಲ, ತನ್ನಿಚ್ಛೆ ನುಡಿದರೆ ಮೆಚ್ಚುವುದು ಈ ಜಗವು, ಇದರಿಚ್ಛೆ ನುಡಿದರೆ ಮೆಚ್ಚದ ಈ ಜಗವು ಅಂತ ಹೇಳ್ತಾರೆ. ತನ್ನಂಗೆ ಮಾತಾಡಬೇಕು, ತನ್ನಂಗೆ ಇರಬೇಕು, ಮೆಚ್ಚದ ಜಗತ್ತ. ನಾವು ಇದ್ರೇನ್ರಿ ಇದ್ದಿದ್ದು ಸತ್ಯಾಸತ್ಯತೆ ಹೇಳಿದೇವೆ ಅಂದ್ರೆ ಜಗತ್ತು ನಮ್ಮನ್ನು ಮೆಚ್ಚೋದಿಲ್ಲ. ಸ್ವಾಮಿಗಳು ಚಲೋ ಮಾಡ್ಯಾರ ನೋಡು, ಅವ್ರನ್ನ ದಿನ ಕರ್ಕೊಂಬ ಅಂದ್ಲಂತ. ಯಾಕ್ರಿ, ಅದ್ರ ಬುಡಕ್ಕೆ ಏನದ ಅನ್ನೋದು ಆ ಗುರುಗಳಿಗೆ ಗೊತ್ತಿತ್ತು ಜಂಗಮರಿಗೆ. ಅದಕ್ಕಾಗಿ ಆ ಬೆಳ್ಳಿ ಕಾಯಾಗುವಂಥ ಬೆಳ್ಳಿಯನ್ನು ಕಿತ್ತಿದ್ರಲ್ಲ, ಸುಮ್ಮನೆ ಕಿತ್ತಿದ್ದಿಲ್ಲ. ಅದ್ರ ಕೆಳಗೆ ಒಂದು ಹಣ್ಣದ, ನಿಧಿ ಅದ, ಬಂಗಾರ ಅದ ಅನ್ನೋದು ಗೊತ್ತಿತ್ತು. ಅದಕ್ಕೆ ಕಿತ್ತಿ ಸುಮ್ಮ ಹೋಗಿದ್ರು ಅವರು. ಹಿಂದಾಗಡೆ ತಿಪ್ಪಿ ಕಿತ್ತಾಗ ತಿಪ್ಪಿ ತೆಗೆದ ಕೆಸಿಂದ ಹೊಲಕ್ಕೆ ಗೊಬ್ಬರ ಹೊಡ್ಯಾಗ ಗೊತ್ತಾಯ್ತಂತ. ಅವ್ರು ಬಂಗಾರ ಗಿಂಡಿರೋಣ ಸ್ವಾಮಿಗಳನ್ನ ದಿನ ಕರ್ಕೊಂಬ ಅಂದಂತ ಮುದುಕಿ. ಅಮಾಸಿಗೊಮ್ಮೆ ಕರ್ಕೊಂಬಂದು ಉಣಿಸೋದೇ ದೊಡ್ಡ ಆಗೋದಾಗಿತ್ತು. ಅಂಥದ್ರ ದಿನ ಕರ್ಕೊಂಬ ಅಂದಂಥ ಕಾರಣ ಏನಂದ್ರೆ ತನ್ನಿಚ್ಛೆ ನುಡಿದರೆ ಮೆಚ್ಚುವುದು ಈ ಜಗವು ಅಂತ ಹೇಳ್ತದ. ಅದಕ್ಕೆ ಇಲ್ಲಿ ಸೋಮ ಅನ್ನುವಂಥ ಯೋಗಿ ಪುಂಗವ ಏನು ಮಾಡ್ತಾನ ಅಂತಂದ್ರೆ ಅಂತರಂಗ ಭಾವ ಶುದ್ಧತೆಯಿಂದ ಗುರುವನ್ನ ಅರಸಿಕೊಂಡು ಬಂದಿದ್ದ. ಪರೀಕ್ಷೆ ಮಾಡೋದಿಲ್ಲ, ಗುರುವೇ ಸಕಲವು ಎಲ್ಲ ಅಂತ ತಿಳ್ಕೊಂಡಿದ್ದ. ಹಾಗಾಗಿ ಆ ಗುರುವನ್ನು ಅರಿಸಿ ಪ್ರೇಮದಿಂದ ಬಂದು ಅವನ ಪಾದೋದಕವನ್ನು ಸ್ವೀಕಾರ ಮಾಡಿ ಯಾವ ರೀತಿಯಾಗಿ ಉದ್ಧಾರ ಆಗ್ತಾನೆ ನೋಡೋಣ. ಒಂದು ಸಣ್ಣ ಹಾಡನ್ನು ಕೇಳಿದ್ಮೇಲೆ